ಸದೃಶಂ ಪವಿತ್ರ ಮಹಾವಿದ್ಯತೆ. ಅಂದ್ರೆ ಜ್ಞಾನಕ್ಕೆ ಮಿಗಿಲಾದಂಥದ್ದು ಇನ್ಯಾವುದೂ ಇಲ್ಲ, ಹಾಗೆ ಅಪವಿತ್ರವಾದಂಥದ್ದು ಕೂಡ ಇನ್ಯಾವುದೂ ಇಲ್ಲ ಅಂತ. ಅಂತಹ ಒಂದು ಪವಿತ್ರವಾದ ಸ್ಥಳ ಅಂತ ನಾನು ಹೇಳೋದಾದ್ರೆ ಶಾಲೆ ಅಂತ ಹೇಳ್ತೀನಿ. ಈ ಶಾಲೆ ಅನ್ನೋದು ಬರೀ ವಿದ್ಯೆಯನ್ನ ಕೊಡುವ ಸ್ಥಳ ಅಷ್ಟೇ ಅಲ್ಲದೆ ಸಮುದಾಯವನ್ನ ಒಂದು ಕೇಂದ್ರೀಕರಣ ಮಾಡುವಂತಹ ಒಂದು ಸ್ಥಳ ಕೂಡ ಆಗಿದೆ. ಇಲ್ಲಿ ಬರೀ ಮಕ್ಕಳು ಬಂದು ಪಾಠ ಕಲಿತು ಹೋಗ್ತಾರೆ ಅನ್ನೋದಷ್ಟೇ ಅಲ್ಲದೆ ಈ ಸಮುದಾಯ ಸುತ್ತಮುತ್ತಲಿನ ಎಲ್ಲಾ ಜನರನ್ನ ಒಂದುಗೂಡಿಸುವಂತ ಒಂದು ಸ್ಥಳ. ಹಾಗೆ ನಮ್ಮ ಸಂವಿಧಾನದ ಆಶಯಗಳೇನಿದೆ ಅದೆಲ್ಲವನ್ನು ಕೂಡ ಸಾಕಾರ ಮಾಡುವಂತ ಸ್ಥಳ ಈ ಶಾಲೆ ಆಗಿದೆ. ಈ ಒಂದು ನಮ್ಮ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿಮನೆ ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಡೀತಿದೆ. ಅದೆಲ್ಲ ನಿಮ್ಮ ಗಮನದಲ್ಲೂ ಕೂಡ ಇದೆ. ಹಾಗೆ ನಮ್ಮ ಸರ್ಕಾರದಿಂದ ಏನೆಲ್ಲ ಮಾರ್ಗದರ್ಶನಗಳು ಆದೇಶಗಳು ಬರುತ್ತೋ ಅದು ನಮ್ಮ ಶಾಲೆಯಲ್ಲಿ ಯಥಾವತ್ತಾಗಿ ಜಾರಿಗೆ ತರುವಲ್ಲಿ ನಾವೆಲ್ಲರೂ ಕಟಿಬದ್ಧವಾಗಿದ್ದೇವೆ ಅಂತ ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ಈ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಗ್ರಾಮ ಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆ ಸುಸೂತ್ರವಾಗಿ ನಡೀಲಿ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಾಡಲಿದ್ದಾರೆ. ಎಲ್ಲರೂ ದಯಮಾಡಿ ಎದ್ದು ನಿಂತು ಗೌರವವನ್ನು जय भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ಆವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಕರಂಜನ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಮ್ಯಸಲಕ್ಷರಿಸ್ಪನ್ನ ಕಂಬಳ ಕುರಿಪತಿ ಚನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿಗೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಪಾಯಸರ ನಾಡಿನ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಬ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತಂ ಸಲ್ಮಾನ ಪಾರಸಿಕ ಜೈನ್ಯರ ಉದ್ಯಾನ ಜನಗಣ ಹೋಲುವ ದೊರೆಗಳ ರಾಮ ಗಾಯಕ ವೈಣಿಕರ ಆರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ಸುರೇಶ್ ಬನ್ನಿ. ನಾಡಗೀತೆಯನ್ನು ಮಾಡಿದ ನಮ್ಮ ಶಾಲೆಯ 4 ಹಾಗೂ 5ನೇ ವಿದ್ಯಾರ್ಥಿಗಳಿಗೆ ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಸ್ವಾಗತದೊಂದಿಗೆ ಪ್ರಾರಂಭಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ 2023-22 ಮತ್ತು 23 ಸಾಲಿನ
ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇವತ್ತು ಆಯೋಜಿಸಿಕೊಂಡಿದ್ದೀವಿ. ಈಗ ಕಳೆದ ಸೋಮವಾರದಿಂದ ಇದುವರೆಗೂ ಕೂಡ ನಿನ್ನೆವರೆಗೂ ಕೂಡ ಶಾಲೆಯ ಎಲ್ಲ ಚಟುವಟಿಕೆಗಳನ್ನ ಈಗಾಗಲೇ ಗಮನಿಸಿಕೊಂಡು ದಾಖಲೀಕರಣ ಮಾಡಿದ್ದಾರೆ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ದೊಡ್ಡಮನಿ ಸರ್, ಉಪ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಇವರು ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತವರಿಗೆ ಎಲ್ಲರ ಪ್ರೋತ್ಸಾಹ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಾಲೂಕಿನ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರಾಜು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಮಹೇಶ್ ಎಸ್ಡಿಎಂಸಿ ಅಧ್ಯಕ್ಷರು ಇವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಸ್ಡಿಎಂಸಿ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಇವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಕಳೆದ 2-3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಆಗಮಿಸಿ ಶಾಲೆಯ ಎಲ್ಲ ಚಟುವಟಿಕೆಗಳನ್ನ ದಾಖಲೀಕರಣ ಮಾಡಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಇವರು ಗ್ರಾಮ ವ್ಯಕ್ತಿಗಳು ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ನಳಿನಿ ಇವರು ಸಹ ಇದ್ದು 2-3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ವ್ಯವಸ್ಥಿತವಾಗಿ ದಾಖಲೀಕರಣ ಮಾಡಿರ್ತಾರೆ. ಎಲ್ಲ ಕಾರ್ಯಚಟುವಟಿಕೆಗಳನ್ನ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಗೆ ಹೋಗ್ಬಿಟ್ಟು ಬಂದಿದ್ದರಿಂದ ಶ್ರೀಯುತ ಸ್ವಾಮಿ ನಾಯ್ಕ್ ಇವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಊರಿನ ಹಿರಿಯರು ಶಾಲೆಯ ಬಗ್ಗೆ ವಿಶೇಷವಾಗಿ ಯಾವತ್ತೂ ಕೂಡ ತುಂಬಾ ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಗಂಗಣ್ಣ ನಮ್ಮ ಶಾಲೆ ಕಾರ್ಯಕ್ರಮ ಯಾವುದಾದ್ರು ಕೂಡ ಒಂದು ಫೋನ್ ಮಾಡಿ ಸಾಕೋದು ಬರ್ತಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ಎಸ್ಡಿಎಂಸಿ ಎಲ್ಲ ಸದಸ್ಯರು ಕೂಡ ಇವತ್ತು ಇನ್ನೂ ಬರಬೇಕಿತ್ತು. ತಾವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸ್ವಲ್ಪ ನಿಮಗೆ ತಡವಾಗಿ ಪ್ರಾರಂಭ ಮಾಡಿದ್ವಿ, ಕ್ಷಮೆ ಇರಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಯ ಸಹಶಿಕ್ಷಕಿಯರಿಂದ ಸುನೀತಾ ಮೇಡಮ್ ಇವರು ಸಹ ನಿನ್ನೆ ಮನೆಯ ತರಬೇತಿ ಇದ್ರು. ಸರ್ ಮೇಡಮ್ ಇವತ್ತು ಕಾರ್ಯಕ್ರಮದಲ್ಲಿ ಬರಬೇಕು ಬಂದಾಗ ಅವರು ಬೆಳಗ್ಗೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಊರಿನ ಗ್ರಾಮಸ್ಥರಿಗೂ, ಎಸ್ಡಿಎಂಸಿ ಸದಸ್ಯರಿಗೂ, ನಮ್ಮ ಶಾಲೆಯ ಮಕ್ಕಳಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ನಾನು ಸ್ವಾಗತ ಮಾಡಿಬಿಟ್ಟಿದ್ದೇನೆ. ನಿಮ್ಮ ಹೆಸರನ್ನ ನಮ್ಮ ಶಾಲೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮತ್ತೆ ಆಸಕ್ತಿಯನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸ್ಕೂಲಿಗೆ ಮೊದಲು ಯಾವುದೇ ಕೆಲಸ ಇದ್ರೂ ಕೂಡ ನಂದಿನ ಸ್ಕೂಲ್ ಫಸ್ಟ್ ಅದರಲ್ಲಿ ನಮ್ಮ ವೆಂಕಟೇಶ್ವರ ಸರ್ ಅವರು ಮುನ್ನಡೆಯನ್ನು ಬಂದಿರ್ತಾರೆ. ಅವರಿಗೆ ಶಾಲೆಯ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಸ್ಡಿಎಂ ಸರ್ ಇರ್ಬೋದು, ಪೋಷಕರಿಗಿರ್ಬೋದು ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಶ್ರೀಯುತ ನಾಗೇಶ್ ಸರ್, ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕು ಪಂಚಾಯತ್ ಹೊಸನಗರ, ಇವರು ನಮ್ಮೆಲ್ಲರಿಗೂ ತಿಳಿಸ್ಕೊಡಬೇಕಾಗಿ ಹೇಳ್ತಾರೆ. 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಗ್ರ ಪರಿಶೋಧನೆ ಗ್ರಾಮ ಸಭೆಯನ್ನು ಹಿರಿಯ ನಡೆಸಿರ್ತಕ್ಕಂಥ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೊಡ್ಡಮನಿ ಸರ್ ಅವರೇ, ಎಸ್ಡಿಎಂಸಿ ಅಧ್ಯಕ್ಷರ, ಉಪಾಧ್ಯಕ್ಷರ, ಗ್ರಾಮ ಪಂಚಾಯತಿಯ ಸದಸ್ಯರ, ಊರಿನ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಶಿಕ್ಷಕರು, ಎಲ್ಲ ಪೋಷಕರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ನಮ್ಮೆಲ್ಲರೂ ಕೂಡ ಹೊಸದಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಆದರೆ ಗ್ರಾಮ ಪಂಚಾಯತಿಯಿಂದ ನಾವು ಕಳೆದ 2011ರಿಂದ ನಂತರ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಅಂತಕ್ಕಂಥದ್ದು ಶಾಲೆಯಾಗಿದೆ. ಆ ಶಾಲೆಗಳಲ್ಲಿ ಕೂಡ ನಾವು ಈಗಾಗಲೇ 2-3 ವರ್ಷಗಳಿಂದ ನಾವು ಬಿಸಿಯೂಟ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಬಿಸಿಯೂಟದ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆಯ್ದ ಶಾಲೆಗಳಲ್ಲಿ ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸಿ ನಾವು ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದಿದೆ.
ಆದರೆ ಸರ್ಕಾರದ ಆದೇಶದಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥದ್ದು ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಈ ಬಾರಿಯಿಂದ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಈಗ ನಾವು ಈ ತಾಲೂಕಿನಲ್ಲಿ 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೇವೆ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಾಮಾಜಿಕ ಪರಿಶೋಧನೆ ನಡೆಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನೆ ಆಗ್ತಿರೋದು ಕಡ್ಡಾಯ ಇದೆ. ಹಾಗಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಸಾಮಾಜಿಕ ಪರಿಶೋಧನೆ ನಡೆಸ್ತೇವೆ. ಈ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಉದ್ದೇಶ ಅಂತಂದ್ರೆ, ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದ್ರೆ ಅದು ಜಾರಿಗೆ ತಂದಿರ್ತಕ್ಕಂಥ ಉದ್ದೇಶ ಈಡೇರಿಕೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾವು ತಳಮಟ್ಟದಲ್ಲಿ ಪರಿಶೀಲನೆ ಒಳಪಡಿಸಬೇಕಾಗುತ್ತೆ. ಪರಿಶೀಲನೆ ಮಾಡಿ ಏನು ವಾಸ್ತವ ಅಂಶವನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಎಲ್ಲವೂ ಕೂಡ ಪಾರದರ್ಶಕವಾಗಿ ಆಗ್ತಾ ಇದೆಯಿಲ್ಲ ಅಂತಕ್ಕಂಥದ್ದು ಗಮನಕ್ಕೆ ತರ್ತಕ್ಕಂಥದ್ದು ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು. ಹಾಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19ರಲ್ಲಿ ಈ ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಏನು ಇದಕ್ಕಿಂತ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು ಇತ್ತು, ಮತ್ತೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು, ಹಾಗೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳೇನು ಚಾಲನೆಯಲ್ಲಿತ್ತು ಆ 3 ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ತಂತು. ಇದರ ಉದ್ದೇಶ ಅಂತಂದ್ರೆ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಹೆಣ್ಣುಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಮತ್ತೆ ಅವರ ಶಾಲೆಯಿಂದ ಹೊರಬಂದ ಮಕ್ಕಳನ್ನ ಶಾಲೆಗೆ ಕರ್ತರಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಲಿಂಗ ಅಸಮಾನತೆ ಇಲ್ಲದೆ ಸಮಾನವಾಗಿ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಏನು ವಿಕಲಚೇತನ ಮಕ್ಕಳು ಇದ್ರೆ ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನ ಒದಗಿಸಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಒಂದು ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ಶಿಕ್ಷಕರಿಗೆ ಕೂಡ ಉತ್ತಮ ತರಬೇತಿಯನ್ನು ಆಯೋಜಿಸತಕ್ಕಂಥದ್ದಿದೆ. ಹಾಗೆ ಶಾಲೆಯಲ್ಲಿ ಕೂಡ ಹಲವಾರು ಸುಧಾರಣೆಗಳನ್ನ ತರಬೇಕು ಅಂತಕ್ಕಂಥದ್ದು ಇದರ ಗುರಿ. 2030ರೊಳಗೆ ಗಣನೀಯ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದಿದೆ. ಹಾಗೆ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಅಂಶಗಳ ಕುರಿತಂತೆ ಈ ಶಾಲಾ ಮಟ್ಟದಲ್ಲಿ ಹೇಗೆ ಇದರ ಒಂದು ಯೋಜನೆ ನೆರವೇರ್ತಾ ಇದೆ ಅನ್ನೋ ಒಂದು ಫಲಪ್ರದ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಲಾನುಭವಿಗಳು ಯಾರಾದ್ರೆ ಈಗ ಮಕ್ಕಳನ್ನ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಶಾಲಾ ಶಿಕ್ಷಕರನ್ನ ಈ ಒಂದು ಯೋಜನೆ ಬಗ್ಗೆ ವಿಚಾರಣೆ ನಡೆಸ್ತಕ್ಕಂಥದ್ದು, ಹಾಗೆ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ಹಾಗೆ ಈ ಶಾಲಾ ಆವರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಇರಬೇಕು, ಇಲ್ಲಿ ಕೊಠಡಿ ವ್ಯವಸ್ಥೆ ಹೇಗಿದೆ, ಅಥವಾ ಗ್ರಂಥಾಲಯ ವ್ಯವಸ್ಥೆ ಹೇಗಿದೆ, ಶೌಚಾಲಯದ ವ್ಯವಸ್ಥೆ ಹೇಗಿದೆ, ಮತ್ತೆ ಆಟಕ್ಕೆ ಬೇಕಾಗಿರ್ತಕ್ಕಂಥ ಕ್ರೀಡಾ ವ್ಯವಸ್ಥೆಗಳು ಏನೆಲ್ಲ ಇದೆ, ಇವೆಲ್ಲ ಅಂಶಗಳು ಒಟ್ಟಾರೆಯಾಗಿ ನಮಗೆ 134 ಅಂಶದ ಒಂದು ಏನು ವರದಿಯನ್ನು ಕೇಳಿದ್ದಾರೆ ಸರ್ಕಾರದಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕಾಗಿರುತ್ತೆ. ನಾವು ಈಗಾಗಲೇ ಕಳೆದ 4-5 ದಿನಗಳಿಂದ ಎಲ್ಲ ಅಂಶಗಳ ಕುರಿತಂತೆ ನಮಗೆ ಪರಿಶೀಲನೆಯನ್ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವರದಿಯನ್ನ ಸಿದ್ಧಪಡಿಸ್ಕೊಂಡಿದ್ದೇವೆ. ವರದಿಯನ್ನ ಗ್ರಾಮ ಸಭೆಯನ್ನ ನಡೆಸಿಬಿಟ್ಟು ಗ್ರಾಮ ಸಭೆ ಮುಂದೆ ತಿಳಿಸ್ತಕ್ಕಂಥದ್ದಿದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರು ಮತ್ತೆ ಗ್ರಾಮಸ್ಥರೊಂದಿಗೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ತಮ್ಮ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸಮಾಜದ ಸಮಾಜದಲ್ಲಿ ಜನರೇ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವೇನೇ ವರದಿಯನ್ನು ತೆಗೆದುಕೊಂಡು ಕೂಡ ನಾವು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ತಮ್ಮ ಮುಂದೆ ಚರ್ಚೆ ಮಾಡ್ತಕ್ಕಂಥದ್ದು, ತರದ್ದು ಅಭಿಪ್ರಾಯವನ್ನು ತೆಗೆದುಕೊಂಡ್ಬಿಟ್ಟು ಒಟ್ಟಾರೆ ಅಭಿಪ್ರಾಯವನ್ನು ನಾವು ಸರ್ಕಾರಕ್ಕೆ ಕಳಿಸ್ಬೇಕು. ಒಟ್ಟಾರೆಯಾಗಿ ವಾಸ್ತವ ಚಿತ್ರಣವನ್ನು ನಾವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಏನು ಎಲ್ಲ ಅಂಶಗಳನ್ನ ಗಮನಿಸ್ತೀವಿ ಅದನ್ನೆಲ್ಲ ಕೂಡ ತಿಳಿಸ್ತೀವಿ. ತಾವು ಕೂಡ ಶಾಲೆಗಳಲ್ಲಿ ಏನೆಲ್ಲ ಬದಲಾವಣೆಗಳ ಅವಶ್ಯಕತೆ ಇದೆ, ಮತ್ತೆ ವಾಸ್ತವ ಅಂಶ ಏನಿದೆ ಅಂತಕ್ಕಂಥದ್ದನ್ನು ತಾವುಗಳು ಕೂಡ ಮುಕ್ತವಾಗಿ ತಿಳಿಸ್ಬೇಕು ಅಂತ ಹೇಳ್ತಾ ನಿಮಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಒಂದು ಸಮಾಧಾನಿಸ್ತೇವೆ. ಶಾಲೆ ಅನ್ನೋದು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಸೊತ್ತಲ್ಲ. ಸರ್ಕಾರಿ ಶಾಲೆ ಅನ್ನೋದು ಇದು ಒಂದು ಸಮುದಾಯದ ಕೈಗನ್ನಡಿ ಇದ್ದಂತೆ. ಹಾಗಾಗಿ ಅವರು ಶಾಲೆಯ ಮೂಲಕ ಸಮುದಾಯವನ್ನ ಒಂದು ಓರೆ ಹಚ್ಚುವಂತಹ ಕಾರ್ಯ ಈ ಒಂದು 4 ದಿನದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸವಿಸ್ತಾರವಾಗಿ ವಿಷಯ ತಿಳಿಸಿಕೊಟ್ಟಂತಹ
ಶ್ರೀಯುತ ನಾಗೇಶ್ ಸರ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಟೆ ತಾಲೂಕಾ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಸಂತೋಷ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾಗೇಶ್ ಸರ್ ಹೇಳಿದಂತೆ ಈ 3 ದಿನದಲ್ಲಿ ನಮ್ಮ ಶಾಲೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನ 134 ಅಂಶಗಳನ್ನ ಶಾಲೆಯನ್ನ ನೋಡಿ, ಊರಿನ ಜನರನ್ನ ಭೇಟಿ ಮಾಡಿ, ಮಕ್ಕಳನ್ನ ಮಾತಾಡಿಸಿ, ನಮ್ಮ ಶಾಲೆಯಲ್ಲಿ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ನಡೆಸಿರುವಂತಹ ಶ್ರೀಯುತ ದೇವೇಂದ್ರಪ್ಪ ಸರ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಹಾಗೂ ಶ್ರೀಮತಿ ನಳಿನಿ ಮೇಡಮ್ ಇವರು ಒಂದಷ್ಟು ವರದಿಯನ್ನು ತಯಾರಿಸಿರ್ತಾರೆ. ಅದರ ಒಂದು ಚರ್ಚೆ, ವರದಿ ಮಂಡನೆಯನ್ನ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳ್ತಕ್ಕಂಥ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಶಿಕ್ಷಣ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸಮಗ್ರ ಶಿಕ್ಷಣ ಅಂದರೆ ಏನು? ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಬರೇ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ಇನ್ನಿತರ ಯಾವುದೇ ಡಿಜಿಟಲ್ ಮಾಧ್ಯಮಗಳ ಮೂಲಕ ಕಲಿಕೆ ಇರ್ಬೋದು, ವೈಜ್ಞಾನಿಕವಾಗಿರ್ತಕ್ಕಂಥ ಕಲಿಕೆ ಇರ್ಬೋದು, ಈ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆಯನ್ನು, ಪಠ್ಯೇತರವಾಗಿರ್ತಕ್ಕಂಥ ಕಲಿಕೆಯು ಶಾಲಾ ಹಂತದಲ್ಲಿ ಆಗಬೇಕು ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ. ಅದೇ ರೀತಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳ ಕಲಿಕೆ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಇವುಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು ಅಂತಕ್ಕಂಥದ್ದು. ಶಾಲಾ ಪರಿಸರ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಲ್ಲಿ ಪಾಠೋಪಕರಣಗಳು, ಪೀಠೋಪಕರಣಗಳಿರಬೇಕು. ಆ ಶಾಲೆಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಗ್ರಂಥಾಲಯ ಇರಬೇಕು, ಪ್ರಯೋಗಾಲಯ ಇರಬೇಕು. ಗ್ರಂಥಾಲಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿರಬೇಕು. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯ ಇರಬೇಕು, ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಬೆಳಕಿಗೆ ಯೋಗ್ಯವಾಗಿರಬೇಕು. ಹೀಗೆ ಅನೇಕ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲಾ ಪರಿಸರವನ್ನು ಹೊಂದಿರಬೇಕು. ಆಗ ಮಾತ್ರ ಏನಾಗ್ತದೆ, ಮಕ್ಕಳಿಗೆ ಗುಣಮಟ್ಟದ ಉತ್ತಮವಾದಂಥ ಶಿಕ್ಷಣ ದೊರೆಯುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಯೋಜನೆಯನ್ನ 2018ರಲ್ಲಿ ಜಾರಿಗೆ ತಂದಿತು. ಆ ಪ್ರಕಾರ ಆ ಯೋಜನೆ ಶಾಲಾ ಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಮೇಲೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನ, ರೂಪುರೇಷೆಗಳನ್ನ ತಯಾರು ಮಾಡ್ತಾರಲ್ಲ, ಅವರು ಬಂದು ನೇರವಾಗಿ ಸರ್ಕಾರವಾಗಲಿ ಶಿಕ್ಷಣ ತಜ್ಞರಾಗಲಿ ನೇರವಾಗಿ ಯಾವುದೇ ಶಾಲೆಗಳನ್ನ ಬಂದು ಭೇಟಿ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಪ್ರಕ್ರಿಯೆಗಳನ್ನ ನಡೆಸಿ ಅಲ್ಲಿ ತಳಹಂತದಲ್ಲಿ ಎಲ್ಲವನ್ನ ಪರಿಶೀಲನೆಗೆ ಒಳಪಡಿಸಿ ಅದರ ವರದಿಯನ್ನು ತರಿಸಿಕೊಂಡು ಏನೇನು ಅನುಷ್ಠಾನ ಆಗಿದೆ, ಏನೇನು ಅನುಷ್ಠಾನ ಆಗಿಲ್ಲ, ತಳಹಂತದಲ್ಲಿ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ ಮಕ್ಕಳಿಗೆ ಅಂತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸರ್ಕಾರಕ್ಕೆ ಅಥವಾ ಶಿಕ್ಷಣ ತಜ್ಞರಿಗೆ ಅಭಿಪ್ರಾಯ ಬೇಕಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಈ ಒಂದು ಸರ್ಕಾರದ ಆದೇಶದ ಪ್ರಕಾರ, ಯೋಜನೆಯ ಮಾರ್ಗಸೂಚಿ ಪ್ರಕಾರ ನಾವು ನಿಮ್ಮ ಸರ್ಕಾರದ ವೇಳಾಪಟ್ಟಿಯಂತೆ ಈ ಶಾಲೆಯಲ್ಲಿ ನಾವು ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ನಮಗೆ ಕೆಲವೊಂದು ಅಂಶಗಳು ಕಂಡು ಬಂದಿವೆ. ಆ ಅಂಶಗಳನ್ನು ಈಗ ಸಭೆಯ ಮುಂದೆ ಮಂಡಿಸುತ್ತೇನೆ. ಈ ಸಾಲಿನಲ್ಲಿ ಒಟ್ಟು 21 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಕೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ 2022-23 ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಈ ಶಾಲೆಗೆ ಕೆಲವೊಂದು ಶಾಲೆಯನ್ನು ನಡೆಸಲಿಕ್ಕೆ ಅನುದಾನಗಳನ್ನು ಸರ್ಕಾರ ಕೊಡ್ತದೆ. ಅದರಲ್ಲಿ ಆ ಸಾಲಿನಲ್ಲಿ 22-23 ಸಾಲಿನಲ್ಲಿ 25,202 ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟಿದೆ. ಅದರಲ್ಲಿ ಶಾಲಾ ಅನುದಾನ, ಶೌಚಾಲಯ ಅನುದಾನ, ಸು ಮತ್ತು ಸಾಕ್ಷಿ ಸಂಬಂಧಪಟ್ಟಂತೆ ಪಂಚ ಸೌಲಭ್ಯಗಳ ಅನುದಾನ, ಕುಡಿಯುವ ನೀರಿಗೆ ಇದಕ್ಕೆ ಸಂಬಂಧಪಟ್ಟಂತೆ 25,202 ರೂಪಾಯಿಗಳನ್ನು ಸರ್ಕಾರದಿಂದ ಅನುದಾನ ಬಂದಿದೆ ಶಾಲೆಗೆ. ಅದೇ ರೀತಿ 24,005 ರೂಪಾಯಿಯನ್ನ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಆಗಿದೆ. ಎಲ್ಲ ಶಾಲಾ ಅನುದಾನ ಇರ್ಬೋದು, ಶೌಚಾಲಯಕ್ಕಿರ್ಬೋದು, ಸು ಮತ್ತು ಸಾಕ್ಷಿಗಿರ್ಬೋದು, ಪಂಚ ಸೌಲಭ್ಯಗಳನ್ನು ಅವುಗಳನ್ನು ಬೇರೆ ಬೇರೆ
ಸೌಲಭ್ಯಗಳಿಗೆ ಖರ್ಚು ವೆಚ್ಚ ಇರ್ಬೋದು, ಕುಡಿಯೋ ನೀರನ್ನ ಮಾಡಲಿಕ್ಕೆ ಖರ್ಚು ವೆಚ್ಚಗಳು ಇರುವುದು. ಒಟ್ಟು 24,500 ರೂಪಾಯಿಗಳನ್ನ ಖರ್ಚು ಮಾಡಿದೆ. ಆ ಸಾಲಿನಲ್ಲಿ 1,197 ರೂಪಾಯಿ ಉಳಿತಾಯ ಆಗಿದೆ. ಅದೇ ರೀತಿ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಏನೇನು ಅಂಶಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಅದರ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದೇವೆ. ಅದು ಏನೇನು ಅಂತಕ್ಕಂಥದ್ದನ್ನು ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ, ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕವನ್ನು ನೀಡ್ತಾ ಇದೆ. 2022-23, 23-24, 24-25 ಸಾಲಿನಲ್ಲಿ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ನೀಡಲಾಗಿದೆ. ಅದಕ್ಕೆ ತಕ್ಕಂಥ ದಾಖಲಾತಿ ನಿರ್ವಹಣೆ ಮಾಡಬೇಕು. ಶಾಲೆ ದಾಖಲಾತಿ ನಿರ್ವಹಣೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದೇವೆ. ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ. ಎಲ್ಲ ಮಕ್ಕಳಿಗೂ ಸಮವಸ್ತ್ರವನ್ನು ನೀಡಬೇಕು. ಹಾಗಾಗಿ ಅದರ ಸಮವಸ್ತ್ರವನ್ನು ಪಡೆದಿದ್ದಾರೆ. ಅದರ ದಾಖಲಾತಿಯನ್ನು ಶಾಲೆ ನಿರ್ವಹಣೆ ಮಾಡಿದೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಸ್ಕಾಲರ್ಶಿಪ್ 23, 22, 23, 24, 25 ಈ ಸಾಲಿನಲ್ಲಿ ಏನಾದರೂ ಪಡೆದಿದ್ದಾರೆ ಅಂತಕ್ಕಂಥದ್ದು. ಯಾವುದೇ ಮಗುವಿಗೆ ವಿದ್ಯಾರ್ಥಿ ವೇತನ ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ನಾವು ಶಿಕ್ಷಕರನ್ನು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಮತ್ತು ಪೋಷಕರನ್ನು ಕೇಳಿದ್ವಿ. ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಬರ್ತಕ್ಕಂಥ 1 ಕಿಲೋಮೀಟರ್ 2 ಕಿಲೋಮೀಟರ್ ಕಚ್ಚಾ ದಾರಿಯಲ್ಲಿ ಹೊಳೆಗಳನ್ನು ದಾಟಿಕೊಂಡು ಕಾಲಸಂಖ್ಯೆಗಳನ್ನು ದಾಟಿಕೊಂಡು ಬರ್ತಕ್ಕಂಥ ಮಗುವಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ ಸರ್ಕಾರದಿಂದ. 6,000 ರೂಪಾಯಿ ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ಒಂದು ಶಾಲೆಯ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ನೀಡಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಇದು ಕಿರಿಯ ಪ್ರಾಥಮಿಕ ಶಾಲೆ. ಇದರಲ್ಲಿ ಒಟ್ಟು 21 ವಿದ್ಯಾರ್ಥಿಗಳಿದ್ದಾರೆ. ಸರ್ಕಾರದ ನಿಯಮದ ಪ್ರಕಾರ 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು, ಇಲ್ಲಿ 2 ಜನ ಶಿಕ್ಷಕರು ಇದ್ದಾರೆ. ಇಲ್ಲಿರ್ತಕ್ಕಂಥ ಮಕ್ಕಳ ಸರಾಸರಿ ಶಿಕ್ಷಕರಿದ್ದಾರೆ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳನ್ನು ನಿರ್ವಹಿಸಿದೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಆ ಶಾಲೆಗೆ ಕಿರಿಯ ಪ್ರಾಥಮಿಕ ಶಾಲೆ ಕನಿಷ್ಠ ವರ್ಷಕ್ಕೆ 10 ತಿಂಗಳ ಶೈಕ್ಷಣಿಕ ವರ್ಷ ಇದ್ದರೆ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ, ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಇಲ್ಲಿ 256 ದಿನಗಳನ್ನು ನಿರ್ವಹಣೆ ಆಗಿರ್ತಕ್ಕಂಥ ದಾಖಲೆಗಳನ್ನು ನಿರ್ವಹಿಸಲಾಗಿದೆ, ಅದನ್ನು ಪರಿಶೀಲಿಸಲಾಗಿದೆ. ಆಮೇಲೆ ಸದರಿ ಶಾಲೆಯಿಂದ ಹಿಂದಿನ ಮಾಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 89% ಅದಕ್ಕಿಂತ ಹೆಚ್ಚಿದೆಯೇ ಅಂತಕ್ಕಂಥದ್ದು. ನಾವೆಲ್ಲ ದಾಖಲಾತಿಗಳನ್ನು ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳ ಹಾಜರಾತಿ 80%ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ, ಮಗುವಿನ ಶಾಲೆಗೆ ಬರುವ ಮಾರ್ಗಗಳು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನ ನಾವೆಲ್ಲ ಪರಿಶೀಲನೆ ಮಾಡಬೇಕಾಗ್ತದೆ. ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾಗ್ತದೆ. ಅದರಲ್ಲಿ PINL ಕಲ್ಗಟ್ಟ ಅಂತಕ್ಕಂಥದ್ದು 2 ಕಿಲೋಮೀಟರ್ ದೂರದಿಂದ ಈ ಮಗು ಶಾಲೆಗೆ ಬರಬೇಕು, ಇದರ ದಾರಿ ಅಷ್ಟು ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಿಲ್ಲ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ನಿಯಮ ಇದೆ. 5 ವರ್ಷ 6 ತಿಂಗಳು, 5 ವರ್ಷ 8 ತಿಂಗಳು, 6 ವರ್ಷನೂ ಒಂದು ಸರ್ಕಾರ ನಿಯಮ ಮಾಡ್ತದೆ. ಅದರ ಪ್ರಕಾರ ದಾಖಲಾತಿ ಮಾಡಿಕೊಳ್ಳಬೇಕಾಗ್ತದೆ ಶಾಲೆ. ಅದರ ಪ್ರಕಾರ ದಾಖಲಾತಿ ಆಗಿದೆ ಅಂತಕ್ಕಂಥದ್ದನ್ನ ಅದರ ಪ್ರಕಾರವೇ ದಾಖಲಾತಿ ಮಾಡಿಕೊಂಡಿರ್ತಕ್ಕಂಥ ದಾಖಲೆಗಳು ನಿರ್ವಹಣೆ ಆಗಿದೆ. ಆಮೇಲೆ ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದಿದೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಶಾಲೆ ಮಗುವಿಗೆ ದಾಖಲಾತಿ ಇಲ್ಲದೇ ಇದ್ದರೂ ಸಹ ದಾಖಲಾತಿಯನ್ನು ಸರ್ಕಾರಿ ಶಾಲೆ ಮಾಡಿಕೊಳ್ಬೇಕಾಗ್ತದೆ. ಕನಿಷ್ಠ 1 ದಾಖಲಾತಿಗಳನ್ನಾದರೂ ತೆಗೆದುಕೊಂಡು ದಾಖಲಾತಿಯನ್ನ ಮಾಡಿಕೊಳ್ಬೇಕು. ದಾಖಲಾತಿ ನಿರಾಕರಣೆ ಮಾಡುವಾಗಿಲ್ಲ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ದಾಖಲಾತಿ ಆಗಿ ಅಥವಾ ದಾಖಲಾತಿ ಆಗದೆ ಮಗುವನ್ನು ಶಾಲೆಯಿಂದ ಹೊರಹಾಕಿರ್ತಕ್ಕಂಥದ್ದು ಆ ರೀತಿ ಆಗಿರ್ತಕ್ಕಂಥ ಪ್ರಕರಣ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ, ಆ ರೀತಿ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗುತ್ತದೆಯೇ, ಅದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗುತ್ತದೆ, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಆಗಿರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನಾವು ಕೇಳ್ತೇವೆ.
ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ, ಟಿಸಿಯನ್ನು ಕೊಡಬೇಕು ಅಂತ ಹೇಳಿದರೆ ಅದು ಆ ರೀತಿಯಾಗಿರ್ತಕ್ಕಂಥದ್ದು ನಾವು ಕೊಡ್ತೇವೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕ ಮಾಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂತ ಹೇಳಿದ್ರೆ ಅಂಗವಿಕಲ ಮಕ್ಕಳು, ದೃಷ್ಟಿಮಾಂದ್ಯರಿರ್ಬೋದು, ಆಮೇಲೆ ಕಿವುಡರಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಏನಾದರೂ ಅಂಗ ದೋಷಗಳಿರ್ತಕ್ಕಂಥದ್ದು ಇರ್ಬೋದು. ಅದರಲ್ಲಿ 2 ವಿದ್ಯಾರ್ಥಿಗಳಿದ್ದಾರೆ. ವೃಷಾಕ್ ಅಂತಕ್ಕಂಥದ್ದು 1ನೇ ತರಗತಿ, ಆಯುಷ್ ಅಂತಕ್ಕಂಥದ್ದು 1ನೇ ತರಗತಿ. ಇವರು ವಿಶೇಷ ಚೇತನ ಮಕ್ಕಳಾಗಿದ್ದಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ನೀಡಲಾಗಿದೆ. ಅದಕ್ಕೆ ಆ ಮಕ್ಕಳಿಗೆ ಆರೋಗ್ಯ ಸೌಲಭ್ಯ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂಡ ತಾಲೂಕು ಮಟ್ಟದಲ್ಲಿದೆ. ಅದು ಆಗಾಗ್ಗೆ ಬಂದು ಪರೀಕ್ಷೆಗಳನ್ನು ನಡೆಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸಾ ಅನುಕೂಲತೆಗಳನ್ನು ಸಲಹೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದ ವ್ಯವಸ್ಥೆಯಲ್ಲಿ. ಅದರಲ್ಲಿ ರಿಷಾಕ್ ಅಂತಕ್ಕಂಥದ್ದು 2ನೇ ತರಗತಿ, 1ನೇ ತರಗತಿ, ಶ್ರವಣ ದೋಷ ಇರ್ತಕ್ಕಂಥವರು, ಕಾಕ್ಲಿಯರ್ ಸರ್ಜರಿ ಇವರಿಗೆ ಮಾಡಿಸಲಾಗಿದೆ. ಅವರೀಗ ಇಲ್ಲಿ ಈ ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಈಗ ಮೈಸೂರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಶಿಬಿರದಲ್ಲಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅವರು ಈ ಶಾಲೆಯಲ್ಲಿ ದಾಖಲಾಗಿದ್ದಾರೆ, ಹಾಜರಾತಿಯನ್ನು ಸಹ ನೀಡ್ತಾ ಇದ್ದಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಯಾವುದೇ ಅಡೆತಡೆಗಳಿಲ್ಲದೆ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದ್ದಾರೆ. ಒಂದು ಮಗು ಇಲ್ಲಿ ನಾವು ನೋಡಿದ್ವಿ, ಅವ್ರ ಮನೆಗೂ ಸಹ ಭೇಟಿ ನೀಡಿದ್ವಿ, ಶಾಲೆಗೆ ಬರ್ತಾ ಇದ್ದಾರೆ. ನಾವು ವಿಶೇಷ ಅಗತ್ಯವುಳ್ಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಹೆಣ್ಣು ಮಗು ವಿಶೇಷ ಅಗತ್ಯವುಳ್ಳದಿಲ್ಲ. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬೆಂಗಾವಲು ಪ್ರಯಾಣ ಭತ್ಯೆಯನ್ನು ನೀಡಬೇಕು ಅಂತ ಒಂದು ನಿಯಮ ಇದೆ. ಇಲ್ಲಿ ಯಾವುದೇ ಪ್ರಯಾಣ ಭತ್ಯೆ ನೀಡಿಲ್ಲ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ? ಎಲ್ಲ ಹವಾಮಾನದಿಂದ, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಸುರಕ್ಷಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇದೆಯೇ? ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು. ಇದರಲ್ಲಿ ನದಿಕಲಿ ಒಂದು ತರಗತಿ ಕೊಠಡಿ ಮೇಲ್ಛಾವಣಿ ಸೋರಿಕೆ ಇದೆ. ಅಲ್ಲಿ ಕೊಠಡಿಗಳಿದೆ, ಉತ್ತಮವಾಗಿರ್ತಕ್ಕಂಥ ಕಟ್ಟಡವೂ ಇದೆ. ಆದರೆ ಒಂದು ನದಿಕಲಿ ತರಗತಿ ಕೊಠಡಿ ಒಂದು ಮಳೆಗಾಲದಲ್ಲಿ ಸೋರಿಕೆ ಕಂಡು ಬರ್ತದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು. ಅದರ ಪ್ರಕಾರ ನಾವು ನೋಡಿದಾಗ ಅದು ಸೋರಿಕೆ ಇರ್ತಕ್ಕಂಥದ್ದು ಕಂಡು ಬಂತದೆ. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆಯೇ? ಈ ಒಂದು ತರಗತಿ ಮಕ್ಕಳಿಗೆ ಸರಿಯಾಗಿ ಕೊಠಡಿಗಳಿರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆಯೇ? ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆಯೇ? ಬಾಲಕರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ? ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ ಅಂತ. ಶೌಚಾಲಯ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ತಜ್ಞರ ಅಭಿಪ್ರಾಯ. ಏಕೆಂತಂದರೆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಶೌಚಾಲಯ ಉತ್ತಮವಾಗಿರಬೇಕು. ಆ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಯಾವಾಗಲೂ ಅದು ಶುಚಿಯಾಗಿರಬೇಕು ಅಂತಕ್ಕಂಥದ್ದು. ಏಕೆಂತಂದರೆ ಶೌಚಾಲಯಕ್ಕೆ ಏನಾದರೂ ಮಗು ಹೋಗಿದ್ರೆ ಆ ಶೌಚಾಲಯ ನೀರಿಲ್ಲ ಅಥವಾ ಶುಚಿ ಇಲ್ಲ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಶೌಚಾಲಯಕ್ಕೆ ಹೋಗಿ ಬಂದಿರತಕ್ಕಂಥ ಮಗು ತರಗತಿ ಕೊಠಡಿಗಳಲ್ಲಿ ಮಾನಸಿಕವಾಗಿ ಅದು ತರಗತಿಯಲ್ಲಿ ಕಲಿಕೆಯಲ್ಲಿ ಪಾಲ್ಗೊಳ್ಳಲ್ಲ, ಅದು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ ಅಂತಕ್ಕಂಥದ್ದು ಒಂದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಹಾಗಾಗಿ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಅದರ ಪ್ರಕಾರ ನಾವು ಪರಿಶೀಲನೆಯನ್ನು ನಡೆಸಿದ್ದೇವೆ. ಈ ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರ್ತಕ್ಕಂಥದ್ದು ಕಂಡು ಬಂತು. ನೀರಿನ ವ್ಯವಸ್ಥೆ ಇದೆ, ಬಳಕೆಗೂ ಯೋಗ್ಯವಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ? ವಿಶೇಷ ಅಗತ್ಯವುಳ್ಳ ಬಳಸತಕ್ಕಂಥ ಶೌಚಾಲಯ ಇಲ್ಲಿ ಇಲ್ಲ. ಯಾಕೆಂದ್ರೆ 2 ಮಕ್ಕಳು ಇದ್ದಾರೆ, ಆದರೆ ಶೌಚಾಲಯ ಇಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ? ನೀರಿನ ಸೌಲಭ್ಯ, ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಮಕ್ಕಳಿಗೆ ಕುಡಿಲಿಕ್ಕೆ ಅಂತಕ್ಕಂಥದ್ದು. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಅಡಿಗೆಯಲ್ಲಿ ಶುದ್ಧವಾದ ನೀರನ್ನು ಉಪಯೋಗಿಸಿ ಅಡಿಗೆಯನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಹಾಗಾಗಿ ಒಂದು ಶಾಲೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿರಬೇಕು. ಬಾವಿಯಾಗಲಿ
ಅಥವಾ ಬೋರ್ವೆಲ್ ಆಗಲಿ ಆ ನೀರನ್ನು ನೇರವಾಗಿ ಉಪಯೋಗಿಸುವಾಗಿಲ್ಲ. ಅದನ್ನ ಶುದ್ಧೀಕರಣ, ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಕೃತಕವಾಗಿರ್ತಕ್ಕಂಥ ವಾಟರ್ ಫಿಲ್ಟರ್ಗಳ ಮೂಲಕ ಶುದ್ಧೀಕರಿಸಿ ಮಕ್ಕಳಿಗೆ ಕುಡಿಯೋದಕ್ಕೆ ಅಥವಾ ಅಡಿಗೆಯಲ್ಲಿ ಉಪಯೋಗಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮ. ಹಾಗೆ ನಾವು ನೋಡಿದಾಗ ಇಲ್ಲಿ ನೀರು ನಾವು ನೋಡಿದಾಗ ಶುದ್ಧವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ನೇರವಾಗಿ ಬಳಸ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಕ್ರಿಮಿಕೀಟಗಳಿದ್ದರೂ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇನ್ನು ಮುಂದೆ ಆದರೂ ಕೃತಕವಾಗಿರ್ತಕ್ಕಂಥ ವಾಟರ್ ಫಿಲ್ಟರ್ಗಳ ಮೂಲಕ ಶುದ್ಧೀಕರಿಸಿ ನೀರನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಾಲೆ ಮಾಡಬೇಕಾಗುತ್ತೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಒಂದು ಇಲಾಖೆ ಇದೆ, ವರ್ಷದಲ್ಲಿ 6 ತಿಂಗಳಲ್ಲಿ ಒಂದು ಸಾರಿ ಇಲ್ಲಿ ಕುಡಿತಕ್ಕಂಥ ಅಡುಗೆ ಉಪಯೋಗಿಸ್ತಕ್ಕಂಥ ನೀರನ್ನು ಆ ಒಂದು ಇಲಾಖೆ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿ ಅದು ಯೋಗ್ಯವಾಗಿದೆ ಅಂತಕ್ಕಂಥದ್ದು ದೃಢೀಕರಿಸಬೇಕಾಗ್ತದೆ ಇಲಾಖೆ. ಅದರ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿ ನೋಡಿದಾಗ ಕುಡಿಯುವ ನೀರಿನ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡೋದಾಗಿದೆ. ಆಮೇಲೆ ಶಾಲೆಯ ವಿದ್ಯುತ್ ಸಂಪರ್ಕವಿದೆಯೇ? ಮಕ್ಕಳ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು. ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು. ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಬೆಳಕಾಗಿರ್ಬೋದು ಅಥವಾ ಕೃತಕವಾಗಿರ್ತಕ್ಕಂಥ ಬೆಳಕಾಗಿರ್ಬೋದು. ಕೃತಕವಾಗಿರ್ತಕ್ಕಂಥ ಬೆಳಕು ವಿದ್ಯುತ್ ಏನಾದರೂ ತರಗತಿ ಕೊಠಡಿಗಳಲ್ಲಿ ಯಾವಾಗಲೂ ವಿದ್ಯುತ್ ಇರಬೇಕು. ಅದರಲ್ಲಿ ಪ್ರಯೋಗಾಲಯಗಳಿದೆ, ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ, ಪ್ರಯೋಗಾಲಯಕ್ಕೆ ವಿದ್ಯುತ್ ಅವಶ್ಯಕತೆ ಇದೆ. ಹಾಗಾಗಿ ವಿದ್ಯುತ್ ಸಂಪರ್ಕ ಇದೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆಯೇ? ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಪಠ್ಯೇತರ ಚಟುವಟಿಕೆಗಳನ್ನ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಒಂದು ಭಾಗ ಪಠ್ಯೇತರ ಚಟುವಟಿಕೆಗಳು. ಹಾಗಾಗಿ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಈ ಶಾಲೆಯಲ್ಲಿ ನಿಮ್ಮ ಶಾಲೆಯ ಪರಿಸರದ ಪಕ್ಕದಲ್ಲಿ ಒಂದು ಆಟದ ಮೈದಾನ ಇದೆ, ಅದನ್ನೇ ನಾವು ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು. ಅದು ಸಾಮಾನ್ಯವಾಗಿ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದ್ದರಿಂದ ಒಂದು ಮೈದಾನ ಇನ್ನೂ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಮೈದಾನ ಅಗತ್ಯ ಇದೆ. ಶಾಲೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಮೈದಾನದ ಅಗತ್ಯ ಇದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಕಾಂಪೌಂಡ್ ಶಾಲಾ ಆವರಣದ ಸುತ್ತ ಒಂದು ಉತ್ತಮವಾಗಿರ್ತಕ್ಕಂಥ ಕಾಂಪೌಂಡ್ ಗೋಡೆಯನ್ನು ಹೊಂದಿರಬೇಕು. ಏಕೆಂದರೆ ಮಕ್ಕಳ ರಕ್ಷಣೆಗೆ ಅದು ಒಂದು ಉತ್ತಮವಾಗಿರ್ತಕ್ಕಂಥದ್ದು. ಮಕ್ಕಳು ಏನಾದರೂ ಶಿಕ್ಷಕರ ಕಣ್ ತಪ್ಪಿಸಿ ಶಾಲಾ ಪರಿಸರದಿಂದ ಹೊರಗಡೆ ಹೋದಾಗ ಏನಾದರೂ ಅನಾಹುತಗಳಾಗಬಹುದು. ಇದು ಹಳ್ಳಿಯ ಪ್ರದೇಶ. ಪಟ್ಟಣ ಪ್ರದೇಶಗಳಾದರೆ ವಾಹನಗಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಮಕ್ಕಳ ಕಣ್ ತಪ್ಪಿಸಿ ಏನಾದರೂ ಹೋದರೆ ಏನಾದರೂ ಅನಾಹುತ ಆಗ್ಬೋದು. ಅಥವಾ ಈ ಪ್ರದೇಶಗಳಲ್ಲಾದರೆ ಯಾವುದಾದ್ರೂ ವಿಷಜಂತುಗಳು, ಅವುಗಳಿರ್ಬೋದು, ವಿಷಜಂತುಗಳಿರ್ಬೋದು, ಶಾಲೆಯ ಪರಿಸರದ ಒಳಗೆ ಬಂದು ತರಗತಿಗಳಲ್ಲಿ ಸೇರಿಕೊಂಡು ಏನಾದರೂ ಮಕ್ಕಳಿಗೆ ಅನಾಹುತ ಆಗ್ತದೆ. ಅದಕ್ಕಾಗಿ ಸರ್ಕಾರದ ನಿಯಮದ ಪ್ರಕಾರ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಶಾಲಾ ಸುತ್ತ ಕಾಂಪೌಂಡನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಈ ಶಾಲೆಯಲ್ಲಿ ನೋಡಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಾಂಪೌಂಡನ್ನು ಹೊಂದಿದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ ಅಂತಕ್ಕಂಥದ್ದು. ಒಂದು ಶಾಲೆಯ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಯಾಕೆಂದರೆ ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯ ಕೇವಲ 25ರಿಂದ 30 ಭಾಗ ಮಾತ್ರ ವಿಷಯ ಅಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥದ್ದು ಎಲ್ಲ ಸಾಮಾನ್ಯವಾಗಿ ಹೊರಗಡೆಯಲ್ಲಿ ಮಗು ಅದನ್ನು ಓದಿ ವಿಷಯವನ್ನು ಗ್ರಹಿಕೆ ಮಾಡಬೇಕಾಗುತ್ತದೆ. ಹಾಗಾಗಿ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು. ಆ ಗ್ರಂಥಾಲಯದಲ್ಲಿ ಎಲ್ಲ ರೀತಿಯ ಪುಸ್ತಕಗಳಿರಬೇಕು. ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಜ್ಞಾನಕ್ಕೆ, ಗಣಿತಕ್ಕೆ, ಪರಿಸರಕ್ಕೆ, ಸಮಾಜ ವಿಜ್ಞಾನಕ್ಕೆ, ಸಾಮಾನ್ಯ ಜ್ಞಾನಕ್ಕೆ, ಪ್ರಚಲಿತ ವಿದ್ಯಮಾನಗಳಿಗೆ, ಹೀಗೆ ಅನೇಕ ವಿಷಯದ ಪುಸ್ತಕಗಳನ್ನು ಅಲ್ಲಿ ಹೊಂದಿರಬೇಕು. ಮಗು ಪಾಠ ಪ್ರವಚನಗಳ ಜೊತೆಗೆ ಆ ಪುಸ್ತಕಗಳನ್ನು ತೆಗೆದುಕೊಂಡು ಅನೇಕ ವಿಷಯಗಳನ್ನು ಕಲಿಕೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ನಾವಿಲ್ಲಿ ನೋಡಿದಾಗ ಈ ಮಕ್ಕಳಿಗೆ ಸರಿಯಾಗಿ ಕೆಲವು ಗ್ರಂಥಾಲಯ ಇದೆ, ಅಲ್ಲಿ ಕೆಲವು ಪುಸ್ತಕಗಳು ಇರ್ತಕ್ಕಂಥದ್ದು ಕಂಡುಬರುತ್ತೆ. ಆಮೇಲೆ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ಶಿಕ್ಷಕರು ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕು. ಆವಾಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥ ಸರ್ಕಾರದ ಉದ್ದೇಶ.
ಅದನ್ನೆಲ್ಲ ಬಳಕೆ ಮಾಡಿಕೊಂಡು ಪಾಠ ಮಾಡಿದ್ದೀವಿ ಅಂತಕ್ಕಂಥ ಅಭಿಪ್ರಾಯ ಶಿಕ್ಷಕರು ವ್ಯಕ್ತಪಡಿಸಿದರು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆ. ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟ್ಗಳು, ಸ್ಮಾರ್ಟ್ ಟಿವಿಗಳು ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಶಾಲೆ ಪಾಠ ಪ್ರವಚನಗಳನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ ಈ ಡಿಜಿಟಲ್ ಮೂಲಸೌಕರ್ಯಗಳ ಮೂಲಕ. ಇದರಲ್ಲಿ ಅನೇಕ ವಿಚಾರಗಳು ಮಗುವಿಗೆ ದೊರೆಯುತ್ತದೆ. ಪಠ್ಯದಲ್ಲಿ ಬರತಕ್ಕಂಥ ವಿಷಯಗಳಲ್ಲದೆ ಬೇರೆ ಬೇರೆ ವಿಷಯಗಳು ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಗುವಿಗೆ ಪಾಠ ಪ್ರವಚನ ನಿರ್ವಹಣೆ ಆದಾಗ ಮಗುವಿನ ಕಲಿಕೆ ಉತ್ತಮ ಗುಣಮಟ್ಟದ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಹಾಗಾಗಿ ಡಿಜಿಟಲ್ ಮೂಲಸೌಕರ್ಯಗಳು ಶಾಲೆಯಲ್ಲಿ ಇರಬೇಕು, ಅವುಗಳ ಮೂಲಕ ಪಾಠ ಪ್ರವಚನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಈ ಒಂದು ಶಾಲೆಯನ್ನು ನೋಡಿದಾಗ ಯಾವುದೇ ಡಿಜಿಟಲ್ ಮೂಲಸೌಕರ್ಯಗಳು ಇಲ್ಲ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಆಚರಣೆ ಮಾಡಲಾಗಿದೆ. ಮಗು ಎಲ್ಲ ದಿನಗಳಲ್ಲಿ ಬ್ಯಾಗನ್ನ ತರೋದು ಬೇಡ, ಪುಸ್ತಕಗಳು ಈಗಾಗಲೇ ಹೊರೆ ಆಗ್ತಾ ಇದೆ ಮಕ್ಕಳಿಗೆ. ಹಾಗಾಗಿ ಕೆಲವೊಂದು ತಿಂಗಳಲ್ಲಿ 2 ದಿನ 3 ದಿನ ಬ್ಯಾಗನ್ನು ತರೋದು ಬೇಡ ಅಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ. ಹಾಗಾಗಿ ಇಲ್ಲಿ ತಿಂಗಳಲ್ಲಿ 4ನೇ ಶನಿವಾರದಂದು ಬ್ಯಾಗ್ ರಹಿತ ದಿನ ಆಚರಣೆ ಮಾಡ್ತೀವಿ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ವಿಜ್ಞಾನದಲ್ಲಿ ಮತ್ತು ಗಣಿತದ ಪಾಠ ಬೋಧನೆಯಲ್ಲಿ ಕಿಟ್ಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಕರು ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕು. ಅದರಲ್ಲಿ ನಾವು ನೋಡಿದಾಗ ಗಣಿತ ಕಿಟ್ ಇದೆ, ವಿಜ್ಞಾನ ಕಿಟ್ಟು ಇಲ್ಲಿಲ್ಲ. ಆಮೇಲೆ ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಹೇಗಾಗ್ತಾ ಇದೆ ಅಂತಕ್ಕಂಥದ್ದು. ಘನತ್ಯಾಜ್ಯವನ್ನು ಸಂಗ್ರಹಣೆ ಮಾಡಿದಾಗ ಅದರ ವಿಲೇವಾರಿ ಕೆಲವು ಶಾಲೆಗಳಲ್ಲಿ ನಾವು ತ್ಯಾಜ್ಯವನ್ನು ತೆಗೆದುಕೊಂಡು ಸುಟ್ಟಾಕಿದ್ವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾರೆ. ಸುಟ್ಟಾಕೋಕ್ಕೆ ಅವಕಾಶ ಇಲ್ಲ. ಶಾಲಾ ಪರಿಸರದಲ್ಲಿ ಸುಟ್ಟಾಕಿದರೆ ಶಾಲಾ ಪರಿಸರ ಏನಾದರೂ ಕಲುಷಿತ ಆದರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಆಡಳಿತ ಗ್ರಾಮ ಪಂಚಾಯಿತಿ ಇರ್ತದೆ, ಅದಕ್ಕೆ ವಿಷಯವನ್ನು ಮಾಹಿತಿಯನ್ನು ನೀಡಬೇಕು. ಗ್ರಾಮ ಪಂಚಾಯಿತಿ ಈ ಕಸದ ವಿಲೇವಾರಿ ಜವಾಬ್ದಾರಿ ಗ್ರಾಮ ಪಂಚಾಯಿತಿ. ಹಾಗಾಗಿ ಶಿಕ್ಷಕರು ತ್ಯಾಜ್ಯವನ್ನು ಏನಾದರೂ ಸಂಗ್ರಹಣೆ ಆಗಿಕೊಂಡ್ರೆ ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ನೀಡಬೇಕು. ಕಸದ ವಿಲೇವಾರಿ ಗ್ರಾಮ ಪಂಚಾಯತಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ. ಹಾಗೆ ದ್ರವ ತ್ಯಾಜ್ಯವನ್ನು ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಅಭಿಪ್ರಾಯ ಹೇಳಿದರು. ಇದು ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಶಿಕ್ಷಕರು ತಿಳಿಸಿದರು. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ. ಇಲಾಖೆ ಅಂತ ಹೇಳಿದ್ರೆ ಈ ಬೇರೆ ಯಾವುದೇ ಇಲಾಖೆಗಳಲ್ಲಿ ಬೇರೆ ಇಲಾಖೆಗಳಿಂದ ಅನುದಾನ ಇಲ್ಲ. ಶಿಕ್ಷಣ ಇಲಾಖೆಗೆ ಮಾತ್ರ ಬೇರೆ ಇಲಾಖೆಗಳಿಂದ ಅನುದಾನ. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಇಲಾಖೆಯಲ್ಲಿ ಈ ರೀತಿ ಸೌಲಭ್ಯ ಇಲ್ಲ. ಶಿಕ್ಷಣ ಇಲಾಖೆ ಆ ಇಲಾಖೆಯ ಅನುದಾನಗಳನ್ನ ಬಳಕೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆಗಳ ಅನುದಾನವನ್ನು ಬಳಕೆ ಮಾಡಿಕೊಳ್ಳಬಹುದು. ಕಟ್ಟಡಗಳಿರ್ಬೋದು, ಆಟದ ಮೈದಾನ ಇರ್ಬೋದು, ಕಾಂಪೌಂಡ್ ಗೋಡೆ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಪಾಠಗಳು ಪೀಠಕೋಟಿಗಳು ಇರ್ಬೋದು, ಪ್ರಯೋಗಾಲಯ ಇರ್ಬೋದು, ಶೌಚಾಲಯ ಇರ್ಬೋದು, ಅಡಿಗೆ ಕೊಠಡಿ ಇರ್ಬೋದು, ದಾಸ್ತಾನು ಕೊಠಡಿ ಇರ್ಬೋದು, ಹೀಗೆ ಅನೇಕ ಸೌಲಭ್ಯಗಳನ್ನು ಮೂಲಸೌಕರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡ್ಕೊಳ್ಬೋದು. ಗ್ರಾಮ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ, ತಾಲೂಕು ಪಂಚಾಯತಿಯಿಂದ, ಶಾಸಕರ ಅನುದಾನದಿಂದ, ಸಂಸದರ ಅನುದಾನದಿಂದ, ಆಮೇಲೆ ಶಿಕ್ಷಕರ ಒಂದು ಪ್ರತಿನಿಧಿ ಇದ್ದಾರೆ, ಅವರ ಅನುದಾನದಿಂದ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಮಾಡ್ತಕ್ಕಂಥ ಶಿಕ್ಷಕರಿದ್ದರೆ, ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಒಂದು SDMC ಇದ್ದರೆ, ಆಮೇಲೆ ಪೋಷಕರಿದ್ದರೆ, ಗ್ರಾಮಸ್ಥರಿದ್ದರೆ, ಎಲ್ಲ ಇಲಾಖೆಗಳಿಂದ ಸೌಲಭ್ಯವನ್ನು ಪಡ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಾಲೆಯನ್ನು ನಿರ್ವಹಿಸಲಿಕ್ಕೆ ಒಂದು ಅವಕಾಶ ಇದೆ. ಎಲ್ಲ ಸೌಲಭ್ಯಗಳನ್ನ ಈ ಇಲಾಖೆನೇ ಕೊಡ್ತದೆ ಅಂತಕ್ಕಂಥದ್ದನ್ನ ಅಪೇಕ್ಷೆ ಪಡಬಾರದು. ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆದು ಶಾಲೆಯನ್ನು ಉತ್ತಮ ಗುಣಮಟ್ಟದ ಶಾಲೆಯಾಗಿ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶ ಇದೆ ಅಲ್ಲಿ. ಹಾಗಾಗಿ ಈ ಶಾಲೆಗೆ ಸಂಬಂಧಪಟ್ಟಂತೆ ಶೌಚಾಲಯ 2022-23 ಸಾಲಿನಲ್ಲಿ 4,30,000 ರೂಪಾಯಿಗಳ ಅಂದಾಜು ವೆಚ್ಚವನ್ನು ಇಟ್ಕೊಂಡು ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಇಂಗುಗುಂಡಿ 2022-23 ಸಾಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆಮೇಲೆ ಶಾಲೆ ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಇದು ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗೆ ಅನೇಕ ಮೂಲಸೌಕರ್ಯಗಳನ್ನು ಬೇರೆ ಇಲಾಖೆಯಿಂದ ಪಡ್ಕೊಂಡು ಶಾಲೆಯ ಪರಿಸರವನ್ನು ಉತ್ತಮಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಲಾಗಿದೆ. ಆಮೇಲೆ
ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಸರ್ಕಾರದ ಒಂದು ನಿಯಮ ಇದೆ, ಸಮಯ ಇದೆ. ಆ ಪ್ರಕಾರ ಶಿಕ್ಷಕರು ಹಾಜರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರಲ್ಲಿ ವಿಚಾರ ಮಾಡಿದ್ವಿ, ಮಕ್ಕಳ ಪೋಷಕರಲ್ಲಿ ವಿಚಾರ ಮಾಡಿದ್ವಿ, ಮಕ್ಕಳನ್ನು ವಿಚಾರ ಮಾಡಿದ್ವಿ, ಗ್ರಾಮಸ್ಥರಲ್ಲೂ ಕೇಳಿದ್ವಿ. ಸರಿಯಾದ ಸಮಯಕ್ಕೆ ಶಿಕ್ಷಕರು ಹಾಜರಾಗ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ತಡವಾಗಿ ಆ ರೀತಿ ಬರೋದಿಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಒಂದು ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಶೈಕ್ಷಣಿಕ ವರ್ಷದಲ್ಲಿ ಪಾಠ ಪ್ರವಚನಗಳ ಜೊತೆಗೆ ಪರೀಕ್ಷೆಗಳನ್ನು ನಡೆಸತಕ್ಕಂಥದ್ದು, ಕಡಕ್ ಪರೀಕ್ಷೆಗಳನ್ನು ನಡೆಸತಕ್ಕಂಥದ್ದು, ಅವುಗಳನ್ನು ಮೌಲ್ಯಮಾಪನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಮಕ್ಕಳ ಪೋಷಕರಿಗೆ ಮಾಹಿತಿಗಳನ್ನು ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಬೇಕಾಗ್ತದೆ ಶಾಲೆ ಆ ಶೈಕ್ಷಣಿಕ ವರ್ಷದಲ್ಲಿ. ನೀವು ಇಲ್ಲಿ ನಡೀತದೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ದಾಖಲೆಗಳನ್ನು ನೋಡಿದ್ವಿ. ನಾವು ಶಿಕ್ಷಕರಲ್ಲಿ, ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ವಿಚಾರ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಲಾಗ್ತದೆ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರೆ, ತರಗತಿಯ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ನಾವು ಸಂಗ್ರಹಣೆ ಮಾಡಿದ್ವಿ. ಶಿಕ್ಷಕರು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಮೇ ಕೊನೆ ಅಥವಾ ಜೂನ್ ತಿಂಗಳ ಪ್ರಾರಂಭದಲ್ಲಿ ಮಕ್ಕಳು ಕಲಿಕೆಯಿಂದ ಯಾರು ಹೊರಗಡೆ ಇದ್ದಾರೆ ಅಥವಾ ದಾಖಲಾಗಿ ಮಗು ಶಾಲೆಗೆ ಬರ್ತಾ ಇದ್ದ ಆ ಮಕ್ಕಳನ್ನ ಗುರುತು ಮಾಡ್ತಕ್ಕಂಥದ್ದು, ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು. ಆಮೇಲೆ ಆ ಮಗು ಏನಾದ್ರು ಬರಲ್ಲ ಅಂತ ಹೇಳಿದ್ರೆ ಆ ಮಗುವಿನ ಹೋಗಿ ಭೇಟಿ ಮಾಡಿ ಆ ಮಗುವನ್ನು ಮನವೊಲಿಸಿ ಶಾಲೆಗೆ ಕರೆತರ್ತಕ್ಕಂಥ ಕಾರ್ಯವನ್ನು ಶಾಲೆಯ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಶಾಲೆ ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇರತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಯಿಂದ ಇತರ ಉದ್ದೇಶಗಳಿಗೆ ಅಡ್ಡಿಗೊಳಿಸಲಾಗ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಇತರೆ ಚಟುವಟಿಕೆಗಳಲ್ಲಿ ಶಾಲೆಯನ್ನು ಬಳಸುವಾಗಿಲ್ಲ. ಯಾವುದೇ ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಶಾಲೆಯನ್ನು ಬಳಸುವಾಗಿಲ್ಲ. ಇದೊಂದು ಕಡ್ಡಾಯ ನಿಯಮ. ನಾವು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ, ಸಾಮಾಜಿಕ, ರಾಜಕೀಯ ಅಥವಾ ಇತರ ಚಟುವಟಿಕೆಗಳಲ್ಲಿ ಶಾಲೆಯನ್ನು ಬಳಸುವಾಗಿಲ್ಲ. ಹಾಗಾಗಿ ಯಾವುದೇ ಉದ್ದೇಶಗಳಿಗಾಗಿ ಬಳಸ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದೇ ರೀತಿ ಯಾವುದೇ ಶುಲ್ಕವನ್ನು ಪಡೆಯುತ್ತಾರೆ ಶಾಲೆ ಅಂತಕ್ಕಂಥದ್ದು, ಯಾವುದೇ ಶುಲ್ಕವನ್ನು ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯಿಂದ ರಚಿಸಲಾಗಿದೆ. STMC ಸಮಿತಿಯನ್ನು ರಚಿಸಲಾಗಿದೆ. ಅದರ ಫಲಕವನ್ನು ಮುಖ್ಯ ಶಿಕ್ಷಕರಲ್ಲಿ ನಿರ್ವಹಣೆ ಮಾಡಲಾಗಿದೆ. ಅದರಲ್ಲಿ ಅರ್ಧದಷ್ಟು ಮಕ್ಕಳ ಪೋಷಕರು ಇರಬೇಕು ಅಂತಕ್ಕಂಥದ್ದು ಇದೆ. ಆಮೇಲೆ ಅರ್ಧದಷ್ಟು ಮಹಿಳೆಯರು ಇರಬೇಕು ಅಂತಕ್ಕಂಥದ್ದು ಇದೆ. ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಪ್ರತಿ ತಿಂಗಳು ಒಟ್ಟು 12 ತಿಂಗಳಲ್ಲಿ 10 ಶೈಕ್ಷಣಿಕ ವರ್ಷ, 10 ತಿಂಗಳು ಶೈಕ್ಷಣಿಕ ವರ್ಷ. ಅದರಲ್ಲಿ 12 ಸಭೆಗಳು ನಡೆಯಬೇಕು. 12 ಸಭೆಗಳು ನಡೆದು ಎಲ್ಲ ಅಲ್ಲಿ ಏನು ಚರ್ಚೆಗಳಾಗ್ತದೆ ಅದರ ಮಾಹಿತಿಯನ್ನು, ನಡಾವಳಿಯನ್ನು ದಾಖಲಿಸಬೇಕು ಶಾಲೆ. ಆ ನಡಾವಳಿ ಒಟ್ಟು 12 ನಡಾವಳಿಗಳನ್ನು ಒಂದು ಶೈಕ್ಷಣಿಕ ವರ್ಷದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ 2022-23 ಸಾಲಿನಲ್ಲಿ 6 STMC ಸಭೆಗಳು ನಡೆದಿದ್ದಾವೆ. 6 STMC ಸಭೆ ನಡಾವಳಿಗಳು ಅಲ್ಲಿ ನಿರ್ವಹಣೆ ಆಗಿದೆ. ನಿಯಮದ ಪ್ರಕಾರ 12 ಸಭೆಗಳು ನಡೆಯಬೇಕು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. ಕ್ಷೇತ್ರ ಶಿಕ್ಷಣ BU ಇವರು ಭೇಟಿ ನೀಡಿಲ್ಲ, ಯಾವುದೇ ದಾಖಲಾತಿ ನಿರ್ವಹಣೆ ಆಗಿಲ್ಲ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು BRC ಅವರು 1 ಸಾರಿ ಭೇಟಿ ನೀಡಿದ್ದಾರೆ ಆ ಶೈಕ್ಷಣಿಕ ವರ್ಷದಲ್ಲಿ. ಆಮೇಲೆ 23-24ನೇ ಸಾಲಿನಲ್ಲಿ BO ಅವರು 2 ಸಾರಿ ಭೇಟಿ ನೀಡಿದ್ದಾರೆ, BRC ಅವರು ಭೇಟಿ ನೀಡಿಲ್ಲ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಶಾಲೆಗೆ 2 ಸಾರಿ ಭೇಟಿ ನೀಡಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅಂತಕ್ಕಂಥ CRP ಅಂತಕ್ಕಂಥವ್ರು ಶಾಲೆ ಮತ್ತು ಇಲಾಖೆ ನಡುವೆ ಇರ್ತಕ್ಕಂಥ ಕೊಂಡಿ ಇರ್ತಕ್ಕಂಥದ್ದು, ಇಲಾಖೆ ಎಲ್ಲ ಮಾಹಿತಿಗಳನ್ನ ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಪ್ರಗತಿಗಳನ್ನ ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು CRP ಅವರು ಕಡ್ಡಾಯ ನಿಯಮದ ಪ್ರಕಾರ ಶಾಲೆಗೆ 12 ಬಾರಿ ಭೇಟಿ ನೀಡಬೇಕು. ವರ್ಷದಲ್ಲಿ 10 ತಿಂಗಳು ಶೈಕ್ಷಣಿಕ ವರ್ಷ 12 ಬಾರಿ ಭೇಟಿ ನೀಡಬೇಕು. 12 ಬಾರಿ ಭೇಟಿ ನೀಡಿ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ನಾವು ಇಲ್ಲಿ CRP ಅವರು ಭೇಟಿ ನೀಡಿರ್ತಕ್ಕಂಥ ದಾಖಲೆ ನಿರ್ವಹಣೆ ನೋಡಿದಾಗ 11 ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ಕಂಡು ಬಂತು.
ಆಮೇಲೆ ಶಾಲಾ ಸುರಕ್ಷತಾ ಸಮಿತಿ ಶಾಲೆಯಲ್ಲಿ ನಿರ್ವಹಿಸಲಾಗಿದೆ. ಮಗುವಿಗೆ ಏನಾದರೂ ಆರೋಗ್ಯದಲ್ಲಿ ಅಥವಾ ಇನ್ನಿತರೆ ಸಮಸ್ಯೆಗಳಾದಾಗ ಒಂದು ಸುರಕ್ಷತಾ ಸಮಿತಿಯಿಂದ ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಶಾಲೆ ನಿರ್ವಹಣೆ ಮಾಡಬೇಕು. ಏನಾದರೂ ಮಗುವಿಗೆ ತೊಂದರೆ ಆದಾಗ, ಆರೋಗ್ಯದಲ್ಲಿ ಬೇರೆ ಯಾವುದಾದ್ರು ತೊಂದರೆ ಆಗಿದ್ದಾಗ ಆ ಒಂದು ಸುರಕ್ಷತಾ ಸಮಿತಿ ಅಂತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ. ಮುಂದಿನ ಆರೋಗ್ಯ ತಪಾಸಣೆ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಆ ಸುರಕ್ಷತಾ ಸಮಿತಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಮಗುವಿನ ಬಗ್ಗೆ. ಆ ರೀತಿಯಾಗಿರ್ತಕ್ಕಂಥ ಒಂದು ನಿಯಮ ಇದೆ. ಒಂದು ಸುರಕ್ಷತಾ ಸಮಿತಿಯನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆ. ಏಕೆಂದರೆ ವಿದ್ಯುತ್ ತಂತಿಗಳು, ವಿದ್ಯುತ್ ಹಾದು ಹೋಗ್ತಕ್ಕಂಥದ್ದು ತಂತಿಗಳು ಏನಾದರೂ ನೆಲದಲ್ಲಿ ಹಾದು ಹೋಗಿದೆಯೇ ಅಥವಾ ಮಕ್ಕಳ ಕೈಗೆ ಇಟುಕುವ ಹಾಗೆ ಏನಾದರೂ ಹಾದು ಹೋಗಿದೆಯೇ ಅಂತಕ್ಕಂಥದ್ದು. ಯಾಕೆಂದರೆ ಅಪಾಯದಲ್ಲಿರ್ತಕ್ಕಂಥದ್ದು. ಮಗು ಏನಾದರೂ ಆಟ ಆಡ್ತಾ ತಂತಿಗಳನ್ನು ಮುಟ್ಟಿದ್ರೆ ಮಗುವಿನ ಜೀವಕ್ಕೆ ಅಪಾಯ ಬರ್ತಕ್ಕಂಥದ್ದು. ಹಾಗಾಗಿ ಶಾಲೆ ಯಾವಾಗಲೂ ಗಮನಿಸಿ ವಿದ್ಯುತ್ ತಂತಿಗಳು ಅಪಾಯದ ಹಂತದಲ್ಲಿದೆಯೇ ಅಂತಕ್ಕಂಥದ್ದು ಗಮನಿಸಬೇಕು. ಆಮೇಲೆ ಸರಿಯಾದ ಅರ್ಥಿಂಗ್ನೊಂದಿಗೆ ಅಲ್ಲಿ ನಿರ್ವಹಣೆ ಆಗಿದೆ. ಮಳೆಗಾಲದಲ್ಲಿ ಏನಾದರೂ ಅರ್ಥಿಂಗ್ ಆದರೆ ಮಗುವಿಗೆ ಏನಾದರೂ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಅದನ್ನೆಲ್ಲ ಶಾಲೆ ಗಮನಿಸ್ತಾ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ನಾವು ಶಾಲೆಯ ಸುತ್ತಮುತ್ತ ಪರಿಸರದ ಸುತ್ತ ಆಮೇಲೆ ಅರ್ಥಿಂಗನ್ನು ನೋಡಿದ್ವಿ. ಅರ್ಥಿಂಗನ್ನು ಅಷ್ಟೇನು ಮಾಡಿದ್ದಕ್ಕೆ ಕಾಣಿಸ್ತಾ ಇಲ್ಲ. ಅದೊಂದು ಅರ್ಥಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತದೆ. ಆಮೇಲೆ ಶಾಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದೆ. ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ಹೊಂದಬೇಕು. ಏನಾದರೂ ಮಗು ತೊಂದರೆ ಇದ್ದಾಗ, ಶಾಲೆ ಆಟೋಟಗಳಲ್ಲಿ ಭಾಗವಹಿಸಿದಾಗ, ಬೇರೆ ಏನಾದರೂ ತೊಂದರೆ ಆದಾಗ ಒಂದು ಕನಿಷ್ಠ ಸೌಲಭ್ಯದ ಔಷಧಿಗಳನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಹತ್ತಿಗಳನ್ನು ಹೊಂದಿರಬೇಕು, ಬ್ಯಾಂಡೇಜ್ ಬಟ್ಟೆಗಳನ್ನು ಹೊಂದಿರಬೇಕು, ಕನಿಷ್ಠ ಸ್ಟಿಂಚರ್, ಹೀಗೆ ಅನೇಕ ಕನಿಷ್ಠ ಮಾತ್ರೆಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಇದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದೆ. ಅದೇ ಕನಿಷ್ಠ ಔಷಧಿ ಇರತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹೆಚ್ಚುಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಇರಬಾರದು. ಬಡವ, ಬಲಿದ, ಜಾತಿ ಹಾಗೆ ಹೀಗೆ ಅಂತಕ್ಕಂಥದ್ದು ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತ ವ್ಯಕ್ತವಾಯಿತು. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಏನಾದರೂ ಅನಿವಾರ್ಯ ಆದಾಗ ದೂರವಾಣಿ ಸಂಖ್ಯೆಗಳು, ಬಿಸಿ ಊಟದ ಮಾಡ್ತಾ ಇರಬೇಕಾದ್ರೆ ಅಡುಗೆ ಕೋಣೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂತಕ್ಕಂಥದ್ದು, ಅವಾಗ ನಾವೇನು ಮಾಡಬೇಕಾಗ್ತದೆ, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಸಂಪರ್ಕ ಮಾಡಬೇಕಾಗ್ತದೆ. ಅವಾಗ ನಾವು ಯಾವುದನ್ನು ಹುಡುಕ್ತಾ ಇರಬೇಕಾಗೋದಿಲ್ಲ. ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಯಾವಾಗಲೂ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಮಕ್ಕಳ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಹೀಗೆ ಎಲ್ಲ ಅದನ್ನು ನಿರ್ವಹಣೆ ಉತ್ತಮವಾಗಿ ಮಾಡಿದ್ದಾರೆ. ಹೀಗೆ ಇಷ್ಟು ಅಂಶಗಳು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲಾಗಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿಯಲ್ಲಿ ಏನು ಈ ಸರ್ಕಾರದ ಒಂದು ಮಾರ್ಗಸೂಚಿ ಪ್ರಕಾರ ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು. ಅದರ ಪ್ರಕಾರ ನಾವು ನಡೆಸಿದ್ದೇವೆ. ಅದರ ಎಲ್ಲ ವರದಿಯನ್ನು ನಾವು ಪರಿಶೀಲನೆ ಮಾಡಿ ಆ ವರದಿಯನ್ನು ಸಭೆ ಮುಂದೆ ನಡೆಸಿದ್ದೇವೆ. ಇದರ ಉಪಯೋಗ ಏನು ಅಂತ ಹೇಳಿದರೆ, ಈ ತಳಹಂತದಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಆ ಶಾಲೆ ಯಾವ ರೀತಿ ಅನುಷ್ಠಾನ ಮಾಡಿದೆ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು ಈ ಸಾಮಾಜಿಕ ಪರಿಶೋಧನೆ ಉತ್ತಮವಾಗಿರ್ತಕ್ಕಂಥ ಒಂದು ಆದೇಶ ವರದಿಯಾಗಿದೆ. ಹಾಗಾಗಿ ಇದು ನೇರವಾಗಿ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಹೋಗ್ತಕ್ಕಂಥದ್ದು. ನಾಳೆ ಏನಾದರೂ ಶಿಕ್ಷಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಬೇಕು, ಬೇರೆ ಬೇರೆ ಗುಣಮಟ್ಟದ ಶಿಕ್ಷಣವನ್ನು ಜಾರಿಗೆ ತರಬೇಕಾದರೆ ಇನ್ನು ಹೇಗೆ ನಿಯಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಎಲ್ಲ ಅಂಶಗಳನ್ನು ಸಭೆಯನ್ನು ಮಂಡಿಸ್ತೇನೆ. ತಾವು ಸಹ ಈ ಒಂದು ವರದಿಗಳ ಪ್ರಕಾರ ನೀವು ಚರ್ಚೆ ಮಾಡಿ ಇನ್ನೂ ಏನೇನು ಅಂಶಗಳನ್ನು ಸೇರಿಸಿ ಕಳಿಸಬೇಕು ಅಂತಕ್ಕಂಥದ್ದನ್ನು ತಾವು ತಿಳಿಸಿದರೆ ನಾವು ವರದಿ ಮೂಲಕ ಸರ್ಕಾರಕ್ಕೆ ನೇರವಾಗಿ ಈ ವರದಿಯನ್ನು ನೀಡ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾ ಈ ವರದಿಯನ್ನು ಎಲ್ಲ ಅಂಶಗಳನ್ನು ಹೊಂದಿಸಿ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಮೂರು ದಿನಗಳ ಕಾಲ ನಮ್ಮ ಶಾಲೆಯನ್ನ ಭೌತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಪರಿಶೀಲಿಸಿ ಸವಿಸ್ತಾರವಾದ ವರದಿಯನ್ನು ಮಂಡಿಸಿರ್ತಾರೆ ಶ್ರೀಯುತ ದೇವೇಂದ್ರ ಪ್ರಸಾದ್ ಹಾಗೂ ಶ್ರೀಮತಿ ನಳಿನಾ ಮೇಡಮ್. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ.
ಈಗ ಈಗಾಗಲೇ ನಿಮ್ಗೆ ಅದು ವರದಿ ಮಂಡನೆ ಆಗಿದೆ ಅಂದರೆ ಅದ್ರ ಮೇಲೆ ನಿಮಗೂ ಅನಿಸಿರ್ಬೋದು ಇದು ಬೇಕಿತ್ತು ಬೇಡವಾಗಿತ್ತು ಅಥವಾ ಅವರು ಆ ಒಂದು ವರದಿಯಲ್ಲಿ ತಪ್ಪಿದೆ ಅಥವಾ ಇದು ಸರಿ ಇದೆ ಏನೆಲ್ಲ ಒಂದಷ್ಟು ವಿಷಯ ಸೇರಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆ ವರದಿಯ ಮೇಲೆ ಚರ್ಚೆಗೆ ಅವಕಾಶ ಇದೆ. ನಡೆದಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಒಂದು ಅವಕಾಶ, ನಿಮ್ಮ ಅಭಿಪ್ರಾಯವನ್ನು ಸಭೆ ಮುಂದೆ ಹಂಚ್ಕೋಬೇಕಾಗಿದೆ. ಈಗ ಹಳ್ಳ ದಾಟಿ ಬರುತ್ತಲ್ಲ ಮಗುವಿಗೆ ಸುತ್ತಾಗಿ ವೆಹಿಕಲ್ ಕರ್ಕೊಂಡು ಬರ್ತಾರೆ ಮಳೆಗಾಲದಲ್ಲಿ, ಅವರಿಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆ, ಪೆಟ್ರೋಲ್ ಚಾರ್ಜ್ ಅದೊಂದು ವ್ಯವಸ್ಥೆ, ಆಮೇಲೆ ನಿಮ್ಮ ಸಿಂಚನೆಗೆ ಮತ್ತೆ ಅದೇ ಸಾರಿಗೆ ಸೌಲಭ್ಯ ಇದು ಬೆಂಗಾವಲು ಬಸ್ ನಾವು ಕೊಡ್ತೇವೆ 600 ರೂಪಾಯಿ ಇದೆ. 600 ರೂಪಾಯಿ ಸಂಚಾರ ಕೊಡ್ತೀವಿ 600 ರೂಪಾಯಿ. ಇದರ ಈ ಸಲ ನನ್ನ ಕಷ್ಟದಲ್ಲಿ 2 ಬಸ್ ಬಂದಿದೆ. ಮಾವಿನ ಸಲ ಶಾಲೆ 2 ಮಕ್ಕಳು ಮಾತಾಡಿದ್ರೆ ಯಾರಿಗೂ ಬಂದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹಳ್ಳ ಇದೆ, ಬೇಕಾದ್ರೆ ನೋಡಿದ್ರೆ ಮತ್ತೆ ನಮ್ಗೆ ಒಂದು ಊಟದ ಹಾಲಿನ ವ್ಯವಸ್ಥೆ, ಮಳೆಗಾಲದಲ್ಲ ಮಕ್ಕಳೆಲ್ಲ ಇದ್ರ ಕಟ್ಟೆ ಊಟ ಮಾಡ್ತಾರೆ, ನಮ್ಗೆ ಒಂದು ಊಟಕ್ಕೆ ಹಾಲಿನ ವ್ಯವಸ್ಥೆ ಮಾಡ್ಬೇಕು. ಈ ಕಡೆ ಜಾಗ ಇದೆ, ಒಂದು ವ್ಯವಸ್ಥೆ ಮಾಡ್ಕೊಡಕ್ಕೆ ಅದಕ್ಕೊಂದು ಸೇರ್ಬೇಕು. ಮತ್ತೇನ್ ಬೇಕ್ರಪ್ಪ ಶಾಲೆಗೆ? ನಮ್ಗೆ ಕಂಡು ಬರ್ತಾ ಇದೆ ಒಂದನೇದಾಗಿ ಎಜುಕೇಶನ್ ಆಟೋ ಮೈದಾನ ಬೋರ್ಡ್ ಸಿಗ್ಬೇಕು. ಆಮೇಲೆ ಒಂದು ಸ್ಕೂಲ್ ಬರೋದು ಎಜುಕೇಶನ್ ಅಲ್ಲ ಅಲ್ಲಿಂದ ಕಾಂಪೌಂಡ್ ಬಣ್ಣ ಹೊಡೆದಿಲ್ಲ, ಹೆಂಗೆ ಬಂದಿದ್ದಾರೆ ಹಂಗೆ ಬಿಟ್ಟಿದ್ದಾರೆ. 3-4 ಕೇಳಿದ್ರಲ್ಲ, 3-4 ವರ್ಷದಿಂದ 25,000 ರೂಪಾಯಿ ತಗೊಂಡು ನಾವು ಶಾಲೆ ಹೆಂಗ್ ನಡೆಸಕ್ ಸಾಧ್ಯ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಶಾಲೆಗೆ ಮಕ್ಕಳಲ್ಲ ಕೈಯಿಂದ ಎಷ್ಟು ಹಾಕೊಳ್ತಾರೆ ಅಂತ ಅವ್ರಿಗೆ ಬರುವ ಅಂತ ಹೇಳಿದ್ರು. ಇದುವರೆಗೂ ನಂದಿ ಮನೆ ರಂಗಮಂದಿರ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಕಾಂಪೌಂಡಿಗೆ ಬಣ್ಣ ಹೊಡೆದಿಲ್ಲ, ಗಟ್ಟಿದ ಹಂಗೆ ಬಿಟ್ಟಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಮಳೆ 3-4 ಸರಿ ಬದಲಾವಣೆ ಮಾಡಿದವು. ಈ ತರ ಕೆಲವು ಸೌಲಭ್ಯಗಳು ನಮಗೆ ಬರ್ತಾ ಇಲ್ಲ. ಎಜುಕೇಶನ್ ಬಗ್ಗೆ, ಟೀಚರ್ಸ್ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ನಮ್ಗೆ ಊಟದ ಬಗ್ಗೆ ತೊಂದರೆ ಇಲ್ಲ. 3-4 ವರ್ಷದಿಂದ ಬೇಕು ಬೇಡ ನೀವು ಬಂದು ನೋಡಿದಿರಲ್ಲ ನಮ್ಮ ಶಾಲೆಯಲ್ಲಿ ಮಿಕ್ಸಿಯಿಂದ ಹಿಡಿದು 60 ಮನೆ ಒಂದು ಸಂಬಂಧಪಟ್ಟ ಕಾರ್ಯಕ್ರಮ ಬಹಳ ಚಂದ ಮಾಡ್ತಾರೆ. ಮಾಡಕ್ ಹಂಗ ಇಲ್ಲ. ನಮ್ಗೆ ಫಂಕ್ಷನ್ ಮಾಡ್ಬೇಕು, ಬಳೆ ಕೋಲಾಟ ಮಾಡ್ಬೇಕು, ಯಕ್ಷಗಾನ ಮಾಡ್ಬೇಕು, ಏನು ಮಾಡೋದು ನಾವು ಗ್ರಾಮೀಣ ಪ್ರದೇಶ, ಸಿಟಿ ಏನಲ್ಲ, ಇಲ್ಲಿ ಎಲ್ಲ ವ್ಯವಸ್ಥೆ ಇದ್ರೆ ಚಂದ ಇಲ್ಲಿ ಇರೋದಕ್ಕೆ. ಕೋರ್ಸ್ ಬೇಕು, ಯಾಕಂದ್ರೆ ಸ್ಕೂಲಾಗ ಒಂದು ಎಜುಕೇಶನ್ ಕೋರ್ಸ್ ಅಷ್ಟೇ. ಅದು ಮಳೆಗಾಲದಲ್ಲಿ ಮಕ್ಕಳು ಊಟ ಮಾಡ್ಬೇಕಾದ್ರೆ ನಾವೆಲ್ಲ ಬಂದ್ಕೊಂಡು ಬೇಜಾರಾಗಿರೋ ಸೌಲಭ್ಯಗಳು ನಮ್ಗೆ ಬೇಕು. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ರಿ. ನಮ್ಮ ರಂಗಮಂದಿರ ಇಂಪಾರ್ಟೆಂಟ್. ಶಾಲೆ ಆಟೋ ಮೈದಾನ ಬೇಕು. ಆಟೋ ಮೈದಾನ ತಕ್ಷಣ ಅದಕ್ಕೆ ರಿಯಾಕ್ಷನ್ ಆಗುತ್ತೆ. ಎಲ್ಲ ಶಾಲೆಗಳು ತುಂಬಾ ಇರೋದ್ರಿಂದ ಅದ್ರ ಅಭ್ಯಾಸಕ್ಕೆ ಬದಲಾವಣೆ ಆಗುತ್ತೆ. ಸೊ ನಾವು ಇದನ್ನ ಸೇರಿಸಿ ಕಳಿಸ್ತೇವೆ. ಯಾಕಂದ್ರೆ ಎಲ್ಲ ಸ್ಕೂಲ್ ಈ ಸ್ಕೂಲ್ ಚೆನ್ನಾಗಿದೆ, 20 ಲಕ್ಷ ತಂದ್ಕೊಂಡು ಮಹಿಳೆಯರು ನೋಡಿದ್ರೆ ಕುತ್ಕೊಂಡು ಹಂಚಿಕೆ ಮಾಡ್ತಾರೆ ದುಡ್ಡು ಆಡೋದು. ಈ ಶಾಲೆ ಮನೆ ಭಾಗ್ಯ ನಿಜವಾಗ್ಲಂದ್ರೆ ಶಿಕ್ಷಣದಲ್ಲಿ ಯಾರ್ದು ನಮ್ಗೆ ಅಭ್ಯಂತರ ಇಲ್ಲ. ಯಾವುದೇ ಬಿಲ್ಡಿಂಗ್ ವಾಸ್ತವವಾಗಿ ಎಲ್ಲ ಅಂಶಗಳು ಬೇಕು ಅಂತ ನಾವು ಮಾಡ್ತೀವಿ. ನಮ್ಮ ಪೇಡಿಗೆ ನಾವು ಇಟ್ಕೊಳ್ಳಲ್ಲ ಹಾಕೊಂಡಿದ್ದಾರೆ ಸುಣ್ಣ ಬಣ್ಣ ಸರಿಯಾಗಿ ಏನಾದ್ರು ಅಷ್ಟೇ ಏನ್ ಬೇಕಾದ್ರೂ ಇಲಾಖೆಗೆ ಹೋಗುತ್ತೆ. ಹಾಗಾಗಿ ಅದನ್ನ ನಾವು ಮಾಡ್ತೀವಿ. ಕಟ್ಟೆ ಮೇಲೆ ಊಟ ಬಹಳ ಕಷ್ಟ ಆಗುತ್ತೆ. ಬೇಸಿಗೆ ಹೆಂಗೋ ಊಟ ಮಾಡ್ತಾರೆ. ಊಟದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ, ಜಾಸ್ತಿ ನೋಡಿ ವ್ಯವಸ್ಥೆಗಳಿದ್ರೆ ನೀವು ಸರ್ಕಾರದಲ್ಲಿ ಹೇಗ್ ಮಾಡ್ತೀರಿ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ವ್ಯವಸ್ಥೆಗಳನ್ನು ಕೊಡೋದಿಲ್ಲ. ಆ ವ್ಯವಸ್ಥೆಗಳು ಇಲ್ಲದಕ್ಕೋಸ್ಕರನೇ ಎಲ್ಲ ಒಬ್ಬರು ಪ್ರೈವೇಟ್ ಶಾಲೆಗೆ ಹೋಗ್ತಾರೆ. ನಮ್ ಸಕಲ ಸವಲತ್ತು ವ್ಯವಸ್ಥೆ ಇಲ್ಲ, ಯಾಕೆ ಹೋಗ್ತಾರೆ ಗೌರ್ಮೆಂಟ್ ಶಾಲೆ ಪ್ರೈವೇಟ್ ಶಾಲೆಗೆ ಮಕ್ಕಳು ಹೋಗ್ತಾರೆ? ಟೀಚರ್ಸ್ ಪ್ರೈವೇಟ್ ಶಾಲೆ ಕಳಿಸ್ತಾ ಇದ್ದಾರೆ. ಟೀಚರ್ಸ್ ಅವ್ರೆ ಒಳ್ಳೆ ಎಜುಕೇಶನ್ ಕೊಡುವ ಟೀಚರ್ಸ್ ಅವ್ರ ಮಕ್ಕಳು ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ಗೌರ್ಮೆಂಟ್
ಎಲ್ಲ ಸೌಲಭ್ಯ ಇದೆ. ಇಲ್ಲಿ ವ್ಯವಸ್ಥೆಗಳು ಆಗ್ಬೇಕಾದ್ರೆ ಅವ್ರ ಮಕ್ಕಳು ಪ್ರೈವೇಟಿಗೆ ಹೋಗ್ತಾ ಇದೆ. ಇಂಥ ವ್ಯವಸ್ಥೆಗಳು ಇಲ್ಲಿದ್ದಾಗ ಅವರು ಕರ್ಕೊಂಡು ಸೇರಿಸ್ಕೊಳ್ತಾರೆ. ಇಲ್ಲಿ ವ್ಯವಸ್ಥೆಗಳೇ ಹಿಂಗಿಲ್ದಾಗ ಏನ್ ಮಾಡ್ತಾರೆ ಅವರು ಆರ್ಥಿಕ ಮಟ್ಟ ಅವ್ರು ಪ್ರೈವೇಟ್ ಸೇರಿಸ್ಕೊಳ್ತಾರೆ. ನಮ್ಮದು ಎಜುಕೇಶನ್ ಬಗ್ಗೆ ಚೆನ್ನಾಗಿರುತ್ತೆ. ನಮ್ಮ ಎಜುಕೇಶನ್ ಟೀಚರ್ಸ್ ಬಗ್ಗೆ ನಾವು ಏನು ಶಿಕ್ಷಕರ ಒಂದು ಕಾಳಜಿ ಬಗ್ಗೆ ಅದ್ರ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆಲ್ಲ ಉತ್ತಮ ಶಿಕ್ಷಕರು ಅಂತ ಎಲ್ಲರೂ ತಾಲೂಕು ಆಯ್ಕೆ ಮಾಡೋದ್ರೆ ನಮ್ಮೊಂದು ಅವಕಾಶ ಹೇಳಿ ನಮ್ಮ ಸ್ಕೂಲಿಗೆ ಹೋದ್ರು. ಉತ್ತಮ ಶಿಕ್ಷಕಿ ಅಂತ ಒಂದು ಘೋಷಣೆ ಆದ್ರೆ ನಮ್ಮ ಸ್ಕೂಲಿಗೆ ಹೋದ್ರೆ ನಮ್ಗೆ ಯಾವುದೇ ಉತ್ತಮ ಶಿಕ್ಷಕಿ ನಮ್ಮ ಮತ್ತೆ ನಮ್ಮ ಶಾಲೆ ದಯವಿಟ್ಟು ಒಂದು ಮಾದರಿ ಶಾಲೆಯನ್ನಾಗಿ ಆಗಿದೆ. ಅದು ಮಾಡ್ಕೊಡಿ ತಾಲೂಕು ಮಾದರಿ ಶಾಲೆ ಆಸೆ ಇದೆ, ನಮ್ಗೂ ಆಸೆ ಇದೆ. ಕೈ ಕೇಳಿದ್ದಾರೆ ನಾವೇನು ನಮ್ಮ ಸ್ಪರ್ಧೆಯಿಂದ ಅಡುಗೆದೊಂದು ನಂತರ ಯಾವ್ದಿತ್ತು ರಂಗಮಂದಿರ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಯೋಚನೆ ಮಾಡಿ, ಮಳೆಗಾಲದಲ್ಲಿ ನಾವು ಮಕ್ಕಳು ಸಾರಿ ಕೂರ್ತಿರ್ತೀವಿ, ಅಲ್ಲಿ ಊಟ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ನಮ್ಮ ಮಕ್ಕಳು ನಾವು ಕೂರ್ತೀವ, ನಮ್ಮ ಮಕ್ಕಳು ನಾವು ಪ್ರೈವೇಟಿಗೆ ಕಳಿಸಿರ್ತೀವಿ, ಅವ್ರು ಆರಾಮಾಗಿ ಊಟ ಮಾಡ್ತಾರೆ. ನೋಡಿ ಬಡೋ ಮಕ್ಕಳು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅದು ಒಂದು ದಯವಿಟ್ಟು ಅರ್ಥ ಆರಾಮಾಗಿ ಒಂದು ನಮ್ಮ ಹತ್ರ ಸೈಜ್ ಇಲ್ಲ ಕಲಿತಾರೆ ಅವರು ಸ್ವಲ್ಪ ಬಂಡವಾಳ ಹಾಕಿದ್ರೆ ನಾವು ಮಾಡ್ಕೊಳ್ಳೋದು ಮುಗ್ಸಲೇ ಇರ್ತವೆ. ಮತ್ತೆ ಅದನ್ನೆಲ್ಲ ವಾಶ್ ಮಾಡೋದು ಅಡುಗೆ ಗ್ಯಾಪ್ ಇದೆಯಲ್ಲ ಸರ್, ಸುಮ್ಮನೆ ವೇಸ್ಟ್ ಆಗಿದೆ. ಮಹಿಳೆಯರೆಲ್ಲ ದುಡ್ಡು ತಂದ್ಕೊಂಡು ರೋಡಿಗೆ ಆ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಕಡಿಮೆ, ಅದು ಶಾಲೆ ನಿರ್ವಹಣೆಗೆ ಬೇಕಾಗುತ್ತೆ. ನೀವು ಇತರೆ ಇಲಾಖೆಗಳಿಂದ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಿ, ಶಾಸಕರು ಅಂತ ಅವುಗಳನ್ನ ಪಡ್ಕೊಂಡು ಬಂದು ಅದು ಎಲ್ಲರ ಶಿಕ್ಷಕರು ಎಷ್ಟು ಆಸಕ್ತಿ ವಹಿಸಬೇಕು, ಪೋಷಕರು ಅಷ್ಟೇ ಆಸಕ್ತಿ ವಹಿಸಬೇಕು, ಗ್ರಾಮಸ್ಥರು ಅಷ್ಟೇ ಆಸಕ್ತಿ ವಹಿಸಬೇಕು. ಎಲ್ಲರೂ ಆಸಕ್ತಿ ವಹಿಸಿದಾಗ ಎಲ್ಲರೂ ಸೌಲಭ್ಯಗಳನ್ನು ಪಡೆಯಲಿದೆ. ಒಬ್ಬರ ಆಸಕ್ತಿ ಆಗಲಿ, ಮಾಸ್ಟರ್ ಟೀಚರ್ಸ್ ಆಸಕ್ತಿ ಅಲ್ಲ, ಇಡೀ ಊರಿನ ಆಸಕ್ತಿ ಅಲ್ಲ. ಇಷ್ಟ ಆಗ್ಬೇಕು ನಮ್ಗೆ. ಇಷ್ಟೊಂದು ಆದ್ರೆ ನಮ್ಗೊಂದು ತಾಲೂಕು ನಮ್ದು ಒಂದು ಮಾದರಿ ಶಾಲೆ ಅಂತ ಆಗ್ತದೆ. ಇಲ್ಲ ಅಂದ್ರೆ ಒಟ್ಟು ನಿಮ್ಮ ಹೇಳ್ತೀವಿ ಬಂದ್ರೆ ನಂದಿ ಮನೆ ಸ್ಕೂಲ್ ಬಹಳ ಚೆನ್ನಾಗಿದೆ. ಇಲ್ಲಿ ಬಂದು ಈ ತರ ಬಹಳ ಯೋಚನೆ ಮಾಡಿ ನೋಡಿದಾಗಲೇ ಕೊರತೆಗಳು ಕಾಣಿಸ್ತದೆ. ಇಲ್ಲ ಅಂದ್ರೆ ಕಾಣಿಸಲ್ಲ ಸರ್, ಯಾವುದೇ ಕೊರತೆ ಕಾಣಿಸಲ್ಲ. ಬಂದ್ರೆ ನೋಡ್ತಾರೆ ನಂದಿ ಮನೆ ಶಾಲೆ ಸೂಪರ್ ಅಂತ. ನಾವು ಬೇಸಿಕ್ ಸರ್ಕಾರದಿಂದ ಕೊಡ್ತಾರೆ. ಆ ರಂಗಮಂದಿರ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು, ಹೆಚ್ಚಿಗೆ ಖರ್ಚಾಗಬೇಕು, ಖರ್ಚಾಗುತ್ತೆ. ಅಂದ್ರೆ ಎಲ್ಲಾ ಶಾಲೆಗಳನ್ನ ಹೋಲಿಸಿ ನೋಡ್ಬೇಕು. ಅವಾಗ ನಿಮಗೆ ಸರ್ ನಾವು ಬರೆಯಕ್ಕೆ ತೊಂದರೆ ಬರೀತೀವಿ, ತಕ್ಷಣ ಆಗುತ್ತೆ ಅಂತೇನಲ್ಲ. ಸರ್ಕಾರದ ಬದಲಾವಣೆ ಆಗ್ಬೇಕಂದ್ರೆ ಈ ಸಮಗ್ರ ಶಿಕ್ಷಣ ಅಂತ ಹೇಳಿ 2030 ಕೆಲವೊಂದು ಅಂಶಗಳು ಏನಿಲ್ಲ ಏನಿದೆ ಅನ್ನೋದು ಬೇಕಾಗಿದೆ ಅಷ್ಟೇ. ಈಗ ದಾನಿಗಳು ಕೊಟ್ಟಿರ್ತಾರೆ, ಈ ಕಂಪ್ಯೂಟರ್ ಕೆಲವೊಂದು ಸ್ಕೂಲ್ಗಳಿಗೆ ದಾನಿಗಳೇ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಇಲ್ಲ ನಾವು ವಾಸ್ತವ ವರದಿ ಹೋದಾಗ ನಾವು ಇಡೀ ಕರ್ನಾಟಕದ ಜನರು ಕೊಡ್ತೀವಿ. ಯಾಕಂದ್ರೆ ಹೊಸನಗರ ಒಂದು ರಿಪೋರ್ಟ್ ಹೋಗುತ್ತೆ, ಡಿಸ್ಟಿಕ್ಕಿಂದ ಒಂದು ರಿಪೋರ್ಟ್ ಹೋಗುತ್ತೆ, ಅಲ್ಲಿಂದ ಸ್ಟೇಟಿಂದ ಒಂದು ರಿಪೋರ್ಟ್ ಡೈರೆಕ್ಟ್ ಶಿಕ್ಷಣ ಇಲಾಖೆಗೆ ಹೋಗುತ್ತೆ. ಅವರು ಅನುಪಾತ ವರದಿ ಕೊಡಬೇಕಾಗುತ್ತೆ. ಸ್ಪೆಷಲ್ ವೇತಲ್ಲಿ ಇಂತಿಂಥ ಅಂಶಗಳನ್ನು ಗಮನಿಸಿದರೆ ಇಂತಿದ್ದದ್ದು ಬೇಕಾಗಿದೆ, ಏನಾದ್ರು ಬದಲಾವಣೆ ಮಾಡ್ಬೇಕು ಅನ್ನೋದು ಅವರು ನೆಕ್ಸ್ಟ್ ಇಯರ್ ಅದಕ್ಕೆ ಹೌದು. ನಾವ್ ಹೇಳಿದ್ರೆ ಅರ್ಥ ಆಗುತ್ತೆ, ನಾವ್ ಹೇಳೋದು ಅಷ್ಟೇ. ನಿಮ್ಮ ಇಲಾಖೆ ಇದನ್ನ ಅರ್ಥ ಮಾಡ್ಕೋಬೇಕು. ಯಾತಕ್ಕೆ ಗ್ರಾಮೀಣ ಪ್ರದೇಶದಿಂದಲೂ ಪ್ರೈವೇಟಿಗೆ ಹೋಗ್ತಾರೆ ಅನ್ನೋದನ್ನ ನಿಮ್ಮ ಇಲಾಖೆ ಅರ್ಥ ಮಾಡ್ಕೊಂಡಾಗ ಅವಾಗ ಇಂಥ ಕೊರತೆಗಳು ಇದ್ದದ್ರಿಂದನೇ ಅವರು ಪ್ರೈವೇಟಿಗೆ ಹೋಗ್ತಾರೆ. ಆದಷ್ಟು ನಿಮ್ಮ ಇಲಾಖೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂತ ಕೆಲಸ ಮಾಡಿದ್ರೆ ಎಲ್ಲ ಒಂದ್ ಕಡೆ ನಮ್ಮಂತ ಗ್ರಾಮೀಣ ಪ್ರದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನಮ್ಮ ಸುಮ್ಮನೆ ನೀವು ಹೇಳ್ತಾ ಇದೀರಲ್ಲ ನಾವು ಪಟ್ಟಿ ಕೊಡ್ತಾರ ಬಿಡ್ತಾರೆ. ನಾವು ಸಂಬಂಧಪಟ್ಟ ಇಲಾಖೆ ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡ್ಕೊಳ್ಳೋದು ಎಲ್ಲ ನಮ್ಗೆ ಸಾರ್ ಎಜುಕೇಟ್ ಕೆಲವು ವರ್ಷದಿಂದ ನಾವು ಪಟ್ಟಿ ಮಾಡೋದೇ ಆಗಿದೆ. ಆ ಕೆಲಸ ಯಾವುದು ಹಾಕಿರ್ತಕ್ಕಂಥ ಮಾರ್ಗಸೂಚಿ ಎಲ್ಲ ಕರೆಕ್ಟ್ ಇದೆ, ತಪ್ಪಿಲ್ಲ. ಈಗ ನಿಮ್ಮ ಇಲಾಖೆಗೆ ರಂಗಮಂದಿರ ಸಂಬಂಧಪಟ್ಟೈತೆಲ್ಲ ನಮ್ಗೆ ಗೊತ್ತಿಲ್ಲ. ಈ ಶಾಲಾ ಇಲಾಖೆ ನಿಮ್ದೆ ತಾನೆ.
ಕೆಲವರು ಈಗ ನಮ್ಮ ಊರಿನಲ್ಲೂ ಹಿಂಗೆ ಬಂದ್ರೆ ಒಂದು ಎಮ್ ಎಲ್ ಎ ಹತ್ರ ಹೋಗೋದಂತ ಯಾರು ಬರಲ್ಲ, ಮುಂದೆ ಹೋಗ್ಬೇಕು, ಅವ್ರ ಗಮನಕ್ಕೂ ತಗೊಂಡು ಹೋಗ್ಬೇಕು. ನಾವು ಬರೀ ಇಲ್ಲ ನಾವು ಇವ್ರ ಹತ್ರ ಹೇಳ್ತಾ ಇರೋದು ಎಲ್ಲೆಲ್ಲಿ ಕಾಣಿಸ್ಬೇಕು ಅಲ್ಲಿ ಕಾಣಿಸ್ಬೇಕು, ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು, ಬರ್ಲಿ ಅದು ವಿಡಿಯೋ ಬರ್ಲಿ, ಅದು ಯಾರು ಮಾಡ್ತಾ ಇಲ್ಲ. ಈಗ ನಾವು ಇಲ್ಲಿ ಏನು ನಡವಳಿಕೆ ಮಾಡ್ತಾ ಇದ್ದೀವಿ, ಒಂದ್ಸಲ ನಡವಳಿಕೆ ಮಾತ್ರ ಇರುತ್ತೆ, ಹಾಗೆ ನಾವು ಕೊಡ್ತೀವಿ. ನಾನು ಹೇಳ್ತಾ ಇರೋದು ಏನಂದ್ರೆ ಒಂದೇ ಸರಿ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಏನಲ್ಲ. ಯಾಕಂದ್ರೆ ಎಲ್ಲ ಶಾಲೆಗಳು ಮಾಡಿ ನಾವೀಗ 65 ಶಾಲೆ ಮಾಡ್ತೀವಿ, 65 ಶಾಲೆಗಳು ರಂಗಮಂದಿರ ಬೇಕು ಒಂದೇ ಸರಿ ಕೊಡ್ತಾರೆ, ಕೊಡಲ್ಲ. ಅದನ್ನ ಹೇಳ್ತಾ ಇರೋದು ಅಷ್ಟೇ ನಾವು. ಆಮೇಲೆ ಬೇರೆ ಏನೆಲ್ಲ ಅಂಶಗಳೀಗ ಹೇಳ್ತಾರೆ, ಈಗ ನಾವು ವರದಿ ಹೇಳ್ತಾರೆ ಆಮೇಲೆ ಏನಾದ್ರು ಈ ಕೆಲವೊಂದು ಕಡೆ ನಾವು ವರದಿ ಮಾಡಿರೋದು ಬೇರೆ ತರ ಇರುತ್ತೆ, ಅಲ್ಲಿ ನಡೀತಾ ಇರೋದು ಬೇರೆ ತರ ಇರುತ್ತೆ. ಆ ತರ ಆಗ್ಬಾರ್ದು ಅಂತ ನಾವು ಇನ್ ಮುಂದೆ ಹೇಳ್ತಿದ್ವಿ. ಅಂದ್ರೆ ನೀವು ಅದಕ್ಕೆ ಏನು ನಮ್ಮ ವರದಿ ಸರಿ ಇದೆಯಾ ಇಲ್ಲ ಅಂತ ನೀವು ತಿಳಿಸ್ಬೇಕು. ಇತರೆ ವಿಷಯಗಳು ಚರ್ಚೆಯಲ್ಲಿ ಇವೆಲ್ಲ ಬರುತ್ತೆ. ನಿಮ್ದು ಬಿಲ್ಡಿಂಗ್ಸ್ ಎಲ್ಲ ಬೇಕಾಗಿದೆ, ನೀವು ಸೌಲಭ್ಯಗಳನ್ನು ಕೇಳ್ತಿದ್ದೀರಾ, ಸರ್ ಹೇಳ್ತಿದ್ದಾರೆ ಅಂದ್ರೆ ನಾವು ವರದಿ ಬಗ್ಗೆ ಅಭಿಪ್ರಾಯ ಈಗ ನಾವು ಹೇಳಿದ್ವಿ ಶಿಕ್ಷಕರು ನೇಮಕ ಸಭೆ ಮುಗಿದ ನಂತರ ನಾವು ಯಾವತ್ತೂ ನಮ್ಮ ಊರಾಗ ನಮ್ದು ಏನೇ ಸಮಸ್ಯೆ ಇದ್ರು ಶಾಲೆ ಒಳಗ ನಾವು ಬಾರಲು ಅಂತ ಅಂತ ವರದಿ ಅಂತ ಕೇಳ್ತೀವಿ ಬಿಟ್ರೆ ಶಾಲೆ ಸಂಬಂಧಪಟ್ಟ ವಿಷಯ ನಾವು ಮಾತಾಡಂಗೇ ಇಲ್ಲ. ಏನೇ ಇದ್ರು ಶಾಲೆ ಒಳಗೆ ಅದು ರೆಸಲ್ಯೂಷನ್ ನಮ್ಮ ಶಾಲೆ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಈಗ ಮಾಸ್ಟರ್ ಈ ಟೀಚರ್ಸ್ ಇದ್ರು ಮಾಡ್ಕೊಂಡು ಬಂದಲ್ಲೇ ಇರ್ತಾರೆ, ಎಲ್ಲ ಗೊತ್ತಿರೋದು ಇವರಿಗೆ ತರಬೇತಿ ಇದೆ. ಈಗ ಸಮಗ್ರ ಶಿಕ್ಷಣ ಇವರಿಗೂ ಬಂದು ತರಬೇತಿ ಕೊಡ್ತಾರೆ, ಟೀಚರ್ಸ್ಗೆ ತರಬೇತಿ ಇರುತ್ತೆ. ಪ್ರೈವೇಟ್ ಅಲ್ಲಿ PUC ಆದ್ರೆ SLC ಎಲ್ಲ ಪಾಠ ಮಾಡ್ತಿರ್ತಾರೆ, ನಾವು ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ನಮ್ಮ ಮಕ್ಕಳನ್ನ ಕಳಿಸ್ತಾ ಇರ್ತೀವಿ. ಅದಕ್ಕೂ ನಮ್ಮ ಗೌರ್ಮೆಂಟ್ ಎಲ್ಲ ಸೌಲಭ್ಯ ಇದೆ, ಎಲ್ಲ ಕೊಟ್ಟಿದ್ದಾರೆ. ನಮಗೆ ಏನಂದ್ರೆ ಅಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗಿದ್ದಾರೆ. ಗೌರ್ಮೆಂಟ್ಗೆ ಕನೆಕ್ಟ್ ಆಗ್ಬೇಕು ನಾವು. ಈಗ ಯಡಿಯೂರು ಮಾಡಿದ್ರೆ ಹಳ್ಳಿ ಸ್ಕೂಲ್, ಅದು ಗೌರ್ಮೆಂಟ್ ಸ್ಕೂಲ್, ಅಲ್ಲಿ 623 ಮಾರ್ಕ್ಸ್ ಇದೆ SLC. ಅದರಲ್ಲಿ ಸಾಧನೆ ಮಾಡುವವರು ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ. ಸರ್ಕಾರಿ ಚೆನ್ನಾಗಿ ಎಜುಕೇಶನ್ ಇದೆ, ಎಜುಕೇಶನ್ 623 ಎರಡೇ ಮಾರ್ಕ್ಸ್. ಬಾಗಿ ಇಂಟೀರಿಯರ್ ಬರೋದು ಇಂಟೀರಿಯರ್ ಇಂದ ಮೊನ್ನೆ ಅದೊಂದು ಸ್ಕೂಲಿಗೆ ನೋಡಿ ಗೊತ್ತಾಗ್ತದೆ ನಾವು ಓಡಾಡಿದ್ವಿ. ಇದು ಸರಿ ಇದೆ ಅಂದ್ರೆ ನಾವು ಅದು ನೀವು ಬರೀತೀವಿ, ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ತೀವಿ. ಈ ಅಂಶಗಳು ನಮಗೆಲ್ಲ ಇಲ್ಲಿ ಉತ್ತಮ ಶಿಕ್ಷಣ ಸಿಗ್ಬೇಕಾದ್ರೆ ಶಿಕ್ಷಕರು ಯಾಕಂದ್ರೆ ಸರ್ಕಾರ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನೇ ಕೊಟ್ಟಿರ್ತಾರೆ, ಅವರೆಲ್ಲ ತರಬೇತಿಯನ್ನು ಪಡೆದಿರ್ತಾರೆ. ನಿಮ್ಮ ಸಹಕಾರನೂ ಅಷ್ಟೇ ಮುಖ್ಯ. ಇಲ್ಲ ನಮ್ಮ ಕೊರತೆ ಇಲ್ಲ, ನಮ್ಮ ಸಹಕಾರ ಇರುತ್ತೆ. ಅದ್ರ ಜೊತೆ ನಿಮ್ಮ ಇಲಾಖೆ ಸಹಕಾರ ಜಾಸ್ತಿ ಬೇಕು. ಬರೀ ನಮ್ಮ ಸಹಕಾರ ನೀವು 25,000 3 ವರ್ಷದಿಂದ ಕೊಟ್ಟಿದ್ದೀವಿ ನಮ್ಮ ಶಾಲೆಗೆ. ಏನ್ $134 ಅಂಶಗಳ ವರದಿಯನ್ನ ಸರ್ ಅವರು ಮಂಡಿಸಿದ್ದಾರೆ. ಅದಕ್ಕೆ ಪೂರಕವಾದ ಚರ್ಚೆ ನಿಮ್ಮಿಂದಲೂ ಬಂದಿದೆ. ನಿಮ್ಮಿಂದ ಚರ್ಚೆ ಏನಪ್ಪಾ ಅಂದ್ರೆ ಆ 134 ವಿಷಯಗಳಲ್ಲಿ ಒಂದಷ್ಟು ಸೌಲಭ್ಯಗಳಾಗಿತ್ತು. ಇವಾಗ ಸಾಮಾಜಿಕ ಪರಿಶೋಧನೆ ಅಂತ ಅವ್ರು ಬರೀ ಬಂದಿದ್ದಾರೆ, ವಾಸ್ತವ ಸ್ಥಿತಿಗತಿ ಏನು ಅಂತ ನೋಡ್ತಿದ್ದಾರೆ, ಅದನ್ನ ವರದಿ ಒಪ್ಪಿಸ್ತಾರೆ ಅಷ್ಟೇ ಅವ್ರ ಕೆಲಸ, ಅವ್ರ ಟೀಮಿನ ಕೆಲಸ. ನೀವ್ ಕೇಳಿದ್ರೆ ನಿಮ್ ಕೇಳ್ತಿದ್ದಾರೆ ಅಂತ ಹೇಳ್ತಾರೆ, ಇದಿದೆ ಇದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅವ್ರೇನ್ ಸರಿ ಮಾಡಲ್ಲ, ಅಂದ್ರೆ ಒಂದು ಕನ್ನಡಿ ಇದ್ದಂಗೆ ಈ ಶಾಲೆ ಹೆಂಗಿದೆ, ನಾವು ಕನ್ನಡಿ ಮುಂದೆ ನಿಂತಾಗ ನೀಟಾಗಿ ಡ್ರೆಸ್ ಮಾಡ್ಕೊಂಡು ನಿಂತಾಗ ಹೆಂಗ್ ಕಾಣ್ತೀವಿ, ಇಲ್ಲ ಏನು ಸರಿ ಇಲ್ಲ ಅಂದಾಗ ಹೆಂಗ್ ಕಾಣ್ತೀವಿ ಅಂತ ತೋರ್ಸೋದಷ್ಟೇ ಅವ್ರ ಕೆಲಸ ಆಗಿದೆ. ನೀವೀಗ ಏನ್ ಹೇಳ್ತೀರಾ ಅದನ್ನ
ಖಂಡಿತವಾಗಿ ಉದ್ದೇಶ ಈಗ ನಾವು ಈ ಪಂಚಾಯತ್ ಗೊತ್ತಿರುತ್ತೆ NRSG ಮಾತ್ರ ಸೋಷಿಯಲ್ ವೆಲ್ಫೇರ್ ಮಾಡ್ತಿದ್ವಿ, ಅದು ಕರಪ್ಷನ್ ಕಡಿಮೆ ಆಯ್ತು. 15 ಫೈನಾನ್ಸ್ ಹಾಕ್ಬಿಟ್ರು. ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರೆ ನಮ್ಗೆ ರಿಕವರಿ ತುಂಬಾ ಆಗ್ಬಿಡ್ತು. 2 ವರ್ಷ ಇಲ್ಲ, ನಮ್ಗೇನು ಬರೆಯಕ್ಕೆ ಇಲ್ಲ, ಕರೆಕ್ಟ್ ಆಗುತ್ತೆ. ಈಗ ಶಾಲೆಗಳಲ್ಲೂ ಅಷ್ಟೇ, ಈಗ ಶಿಕ್ಷಕರು ಅಲರ್ಟ್ ಆಗ್ತಾರೆ, BO ಅಲರ್ಟ್ ಆಗ್ತಾರೆ, BSR ಅಲರ್ಟ್ ಆಗ್ತಾರೆ. ಸೋಷಿಯಲ್ ಆಡಿಟ್ ಅಂತ ಬಂದಾಗ ಈಗ ನಾವು ಚರ್ಚೆನ ನಿಮ್ ಮುಂದೆ ಮಾಡ್ತೀವಿ, ಜನರ ಮುಂದೆ ಹೇಳ್ಬಿಡ್ತಾರೆ, ತಪ್ಪನ ಅಲ್ಲೇ ಹೇಳ್ತಾರೆ ಅಂದ್ರೆ ಅಲ್ಲಿ ಅದು ಕರಪ್ಷನ್ ಏನಿದ್ರು ಕಡಿಮೆ ಆಗುತ್ತೆ ಸ್ವಲ್ಪ. ಆ ತರದಲ್ಲಿ ಸೋಷಿಯಲ್ ಆಡಿಟ್ ಅಂದ್ರೆ ಆಲ್ಮೋಸ್ಟ್ ಈಗ ಸರಿಯಾಗ್ತಾ ಹೋಗುತ್ತೆ ಅಂತ. ಅದು ಭಯ ಬಂದ್ಬಿಡುತ್ತೆ. ವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಲಿಕ್ಕೆ ಅಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ಬೇಕು ಅನ್ನೋದು ಅದೇ ತಿಳ್ಕೊಂಡ್ಬಿಡ್ತಾರೆ, ಸರಿಯಾಗಿ ಹೋಗ್ಬಿಡುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಧನಾತ್ಮಕ ಚಿಂತನೆಗೆ, ನಿಮ್ಮೆಲ್ಲ ಆಶೋತ್ತರಗಳಿಗೂ ಇವರ ವರದಿ ಪ್ರಕಾರ ಏನಾದ್ರೂ ಒಂದು ಅವಕಾಶ ಸಿಕ್ಕರೆ ಅದು ಖಂಡಿತವಾಗಿಯೂ ಈ 4 ದಿನಗಳ ಕಾಲ ನಡೆದಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದ ಕುರಿತಂತೆ ನಮ್ಮ ಇಲಾಖೆಯ ಪರವಾಗಿ ಆಗಮಿಸಿರುವಂತಹ ಸಂಯೋಗ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಸಂತೋಷ್ ಮಾತಾಡಬೇಕಾಗಿತ್ತು. ನಮಸ್ಕಾರ. ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಎಲ್ಲ STMC ಅಧ್ಯಕ್ಷರೇ ಹಾಗೂ ಗ್ರಾಮಸ್ಥರೇ, STMC ಪೋಷಕರೇ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ಬಹಳ ಚೆನ್ನಾಗಿ ಸರ್ ನಾವು ಮಾಡಿದ್ದಾರೆ 109ನೇ ಅಂಶದ್ದು. ಇದಕ್ಕಿಂತ ಮುಂಚೆ ಸರ್ ಮೇಡಮ್ ನನಗೆ ರಿಪಬ್ಲಿಕ್ ಬಾಯಿಸ್ಬೋದು ಸಿಕ್ಕಿದ್ರು. ನಾನು ಆ ಶಾಲೆಯ ಪೋಷಕ, ನಮ್ಮ ಮಗನ ಕೂಡ ಒಂದು ಶಾಲೆ ಓದಿಸ್ತಾ ಇದ್ದೀನಿ, ನಾನು ಆ ಶಾಲೆಯ ಪೋಷಕ. ಹಾಗೆ ಅಲ್ಲಿ ಹೋದಾಗ ಬಹುಶಃ ಅವ್ರಿಗೆ ಅವತ್ತು ಒಂದು 2-3 ಪ್ರಶ್ನೆ ಕೇಳಿದ್ರು ಅವ್ರು ನನಗೆ, ಸರ್ ನಿಲ್ಲಿಸಿ ಎಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ. ಅವ್ರು ಇಲಾಖೆ ಸಂಬಂಧಪಟ್ಟ ಮಾತ್ರ ಉತ್ತರ ಕೊಟ್ಟಿದ್ದು, ಪೋಷಕರು ಎಲ್ಲೂ ಕೂಡ ಉತ್ತರ ಕೊಟ್ಟರು ನಾನು ನಿಮ್ಮಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಇವಾಗ ಅಸ್ತವ್ಯಸ್ತಗಳು ನಮ್ಮ ಸರ್ಕಾರಿ ಶಾಲೆ, ಬಟ್ ಈ ಶಾಲೆ ಏನಿಲ್ಲ, ಅದು ತುಂಬ ಖುಷಿ ಇದೆ. ಅಪ್ಪಲ್ಪೇಟೆ ಶಾಲೆ ಓದಿಸ್ಕೊಂಡ್ರೆ ಈ ಶಾಲೆ ಓದಿಸ್ಕೊಂಡ್ರೆ ಅಜಗಜಾಂತರ ಇದೆ, ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ, ಅಷ್ಟು ವ್ಯತ್ಯಾಸ ಇದೆ ಅಲ್ಲಿ. ಬಟ್ ಈ ಶಾಲೆ ತುಂಬಾ ಚೆನ್ನಾಗಿದೆ, ತುಂಬಾ ವ್ಯವಸ್ಥೆ ಮಾಡಿಲ್ಲ. ಬಟ್ ನೀವು ಕೇಳಿದ ಪ್ರಶ್ನೆಗಳು ನಿಮಗೆ ತುಂಬಾ ಖುಷಿ ಆಯ್ತು. ಏನಪ್ಪ ಅಂತಂದ್ರೆ ಸರ್ಕಾರ ಮಾಡಿದಪ್ಪ ಅಂತಂದ್ರೆ ಮಕ್ಕಳ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. 25 ಮಕ್ಕಳುಗಳಾಗಿದ್ರೆ 5,000 ರೂಪಾಯಿ, 25ರಿಂದ 50 ಮಕ್ಕಳು 60 ಮಕ್ಕಳ ತನಕ ಇದ್ರೆ 7,500, ಅದನ್ನಾಗಿದ್ರೆ 10,000 ಅಂತ ಈಗ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಮೌಂಟ್ ಅನ್ನ. ನಮ್ಮಲ್ಲಿ ಮಕ್ಕಳು 21 ಆಗಿದೆ, ಹಂಗಾಗಿ 5,000 ಬರ್ತದೆ. ಮತ್ತೆ ಕುಡಿಯೋ ನೀರು ಶೌಚಾಲಯಕ್ಕೆ 4,730 ರೂಪಾಯಿ ಬರ್ತದೆ. ಕುಡಿಯೋ ನೀರು ಶೌಚಾಲಯಕ್ಕೆ ಅದಕ್ಕೆ ಅಷ್ಟು ಬರ್ತದೆ. ಮಕ್ಕಳಿಗೆ ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ಅನುದಾನ ಬರ್ತಾರೆ. ಒಟ್ಟಾಗಿ ನಾವು ಇದು ಮಾಡಿದ್ರೆ ಕೊಡ್ಲಿಕ್ಕೆ ಬರುತ್ತೆ. ಸರ್ಕಾರ ಇದು ಮಾಡ್ಕೊಂಡೆ ಅದ್ರ ಪ್ರಕಾರ ಶಾಲೆ ಎಷ್ಟು ಬಂದಿದೆ ಅದು ಅಷ್ಟು ಅವ್ರಿಗೆ ಬಹುಶಃ ಅಷ್ಟು ಆಗಿದೆ ನನಗೆ ಗೊತ್ತಿಲ್ಲ. ಸರ್ ಮೇಡಮ್ ಎಷ್ಟು ದುಡ್ಡು ಹಾಕಿದ್ರೆ ಇನ್ನ ಇದು ಅದಕ್ಕೆ ಜಾಸ್ತಿ ಅಮೌಂಟ್ ನಾವು ಹಾಕಿ ನೋಡ್ರೆ ಗೊತ್ತಾಗುತ್ತೆ. ಮೇಂಟೆನೆನ್ಸ್, ಬಾತ್ರೂಮ್ ಮೇಂಟೆನೆನ್ಸ್ ಆಗಿರ್ಬೋದು, ಅವ್ರ ಶಾಲಾ ಕೊಠಡಿಗಳ ಮೇಂಟೆನೆನ್ಸ್ ಆಗಿರ್ಬೋದು, ಮತ್ತು ತರಗತಿ ಮೇಂಟೆನೆನ್ಸ್ ಆಗಿರ್ಬೋದು, ನಾವು ಕೊಡ್ತಕ್ಕಂಥ ದುಡ್ಡು ಯಾವುದೂ ಕೂಡ ಆಗಲ್ಲ. ಅದಕ್ಕೆಲ್ಲ ಕಾರಣ ಯಾರು? ನಿಮ್ಮೆಲ್ಲ ಸಹಕಾರ, ಪೋಷಕರ ಸಹಕಾರ. ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಶಿಕ್ಷಕರಿಗೆ ಸಹಕಾರ ಮಾಡ್ತಾ ಇದ್ರೆ ಅವರು ಕೂಡ ಅಷ್ಟೇ ಅತ್ಯುತ್ತಮವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಈ ಕಷ್ಟ ವ್ಯಾಪ್ತಿಯಲ್ಲಿ ಸಂಪೂರ್ಣ ಕಾಂಪೌಂಡು ಉತ್ತಮ ಕೊಠಡಿ ಇರ್ತಕ್ಕಂಥ ಶಾಲೆ ಯಾವ್ದಪ್ಪ ಅಂದ್ರೆ ನಂದಿಮನಿ ಶಾಲೆ ಒಂದೇ. ಅಷ್ಟು ಗ್ರಾಮ ಪಂಚಾಯತಿಯವರ ಸಹಕಾರ ಮತ್ತು ಇಲ್ಲಿಯ ಸದಸ್ಯರ ಸಹಕಾರ ಮತ್ತು ಶಾಲೆಯ ಸಹಕಾರ, ನಿಮ್ಮೆಲ್ಲ ಸಹಕಾರದೊಂದಿಗೆ ಸುತ್ತ ಪೂರ್ತಿ ಕಾಂಪೌಂಡ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಉತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್ ಇರ್ತಕ್ಕಂಥ ಶಾಲೆ ಇದೆ. ಯಾವುದು ಕೂಡ ತೊಂದರೆ ನಮ್ಗೆ ಇಲ್ಲೇ ಇದೆ. ಮತ್ತು ಅಷ್ಟೇ ಗುಣಮಟ್ಟದ ಶಿಕ್ಷಣ ನಮಗೆ ಕೊಡ್ತಾ ಇದ್ದಾರೆ. ಆದ ಕಾರಣ ಒಂದು ಪ್ರತಿಭಾ ಕಾರಂಜಿ ಆಯಿತು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಶಾಲೆಗೆ ಎಷ್ಟು ಪ್ರೈಸ್ ಹೋದು, ನಿಮ್ಮ ಶಾಲೆ ಎಷ್ಟು ಪ್ರೈಸ್ ಬಂತು ಅಂತಂದು ಅಲ್ವಾ. ಅಷ್ಟು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯಿಂದ ನಿಮ್ಮ ಶಿಕ್ಷಕರು ನೀಡ್ತಿದ್ದಾರೆ. ನೀವು ಒಂದು 2-3 ಅಂಶಗಳನ್ನ ಹೇಳಿದ್ರೆ ರಂಗಮಂದಿರ ಮತ್ತು ಈ ಹಾಲು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಮಾನ್ಯ ಗ್ರಾಮ ಪಂಚಾಯತಿ ಅವರು ಅದಕ್ಕೆ ಸಹಕಾರವನ್ನು ಕೊಡಬೇಕು. ಜೊತೆಗೆ ಮಾನ್ಯ ನಮ್ಮ ಈಗಿನ MLA ಅವರು ತುಂಬ ಆಕ್ಟಿವ್ ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಸಾಹೇಬರು ಒಳ್ಳೆಯ ಸಂಬಂಧ ಹೊಂದಿದ್ದಾರೆ. ಅವಾಗ ದಯಮಾಡಿ ಅವ್ರ ಜೊತೆ ಒಂದು ಸಂಪರ್ಕವನ್ನು ಬಳಸಿಕೊಂಡು ಈ ಶಾಲೆಗೆ ಏನು ಬೇಕನ್ನ ಕೊಡಿಸೋಕೆ ಪ್ರಯತ್ನ ಮಾಡಬೇಕಂತ ಒಂದು ಬಂದು ಇಲಾಖೆ ಪರವಾಗಿ ನಡೆಸ್ಕೊಳ್ತೀವಿ ಸರ್. ಜೊತೆಗೆ ಸರ್ 130% ಕಡೆಯಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ ನಾವು ನೋಡ್ತೀವಿ. ಬಟ್ ನಾವು ಇಷ್ಟು ಡೀಪ್ ಆಗಿ ನಾವು ಯಾವುದು ಕೂಡ ನೋಡ್ತಿದ್ದೆ. ಈಗ ನನ್ನ ಶಾಲೆ ಬಂದಿದ್ರು ಕೂಡ ಇಷ್ಟು ಎಲ್ಲ ಅಂಶಗಳನ್ನು ನಾನು ನೋಡಿರಲಿಲ್ಲ. ಬಹುಶಃ ಇನ್ನು ನಾನು ಅಳವಡಿಸ್ಕೊಳ್ತೀನಿ ನನ್ನಲ್ಲಿ. ಇದು ನಮಗೆ ತುಂಬ ಚೆನ್ನಾಗಾಯಿತು. ಈ ಒಂದು ಸಭೆ ಬಂದು ತುಂಬ ಅಷ್ಟು ಬರಂಗೇ ಇರಲಿಲ್ಲ. ಇವತ್ತು ನಾವು ತರಬೇತಿ ಕಾರ್ಯಾಗಾರ ಆಯಿತು, ತರಬೇತಿಯಲ್ಲಿ ಇದರಿಂದ ಬರೀ ಕೇಳಿದ್ರೆ ಒಂದು ಪ್ರಶ್ನೆ ಅಂತ ವಿಷಯ ವ್ಯಕ್ತಪಡಿಸ್ತಾನೆ. ಮತ್ತು ಜೊತೆಗೆ ಏನಪ್ಪ ಅಂದರೆ ಇದು ಬಂದು ತುಂಬ ಅನುಕೂಲ ಆಗಿದೆ. ಯಾಕಂದರೆ ನೆಕ್ಸ್ಟ್ ಬೇರೆ ಶಾಲೆಗೆ ಹೋದಾಗ
ನಾನು ಏನ್ ನೋಡ್ಬೇಕು ಅಂತ ನನಗೆ ತುಂಬಾ ಗೊತ್ತಾಯ್ತು ಈ ಒಂದು ಸ್ವಲ್ಪ ಭಾಗವಹಿಸಿಕೆ ಬೇಕಾಗಿತ್ತು. ನನಗೆ ಅವಶ್ಯಕ ಬೇಕು ಖಂಡಿತ. ಇಂಥ ಸಭೆಗಳನ್ನ ತಾವು ಸರಿ ಸಾಗುವಾದ್ರೆ ನಾವು BRCಗಳಿಗೆ ಒಂದ್ಸರಿ ಪ್ರಯತ್ನ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಸರ್. ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ನಾವು ಕಾಮೆಂಟ್ ಮಾಡ್ತೀವಿ ಅಂದ್ರೆ ಹೋಗ್ತೀವಿ, ಮಕ್ಕಳು ಓದಿಸ್ತೀವಿ, ಬರೆಸ್ತೀವಿ, ಕ್ವಾಲಿಟಿ ಚೆನ್ನಾಗಿತ್ತು ಟೀಚರ್ಸ್ ಅವ್ರದ್ದು ನೋಡ್ತೀವಿ, ಬರ್ತೀವಿ, ಶೌಚಾಲಯ ಮಾಡ್ತೀವಿ, ಹೋಗ್ಬಿಡ್ತೀವಿ. ಬೇರೆ ಬೇರೆ ಸರ್ ಕಸದ ಬಗ್ಗೆ ಹೇಳೋದು ತುಂಬಾ ಚೆನ್ನಾಗಿ ಹೇಳೋದು. ನಾವು ಏನ್ ಮಾಡೋದು, ಈಗ ನಾವು ಒಬ್ಬ ಶಿಕ್ಷಕರು ಏನ್ ಮಾಡ್ತಪ್ಪ ಅಂತಂದ್ರೆ ಒಣ ಕಸ ಏನ್ ಮಾಡುತ್ತೆ ಅವನ ಹಾಕಿ ಬೆಂಕಿ ಹಚ್ಬಿಡೋದು. ಅದು ವಿಲೇವಾರಿ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಹತ್ರ ಇಲ್ಲಿನ. ಬಹುಶಃ ಇಲ್ಲಿ ಕೂಡ ವಿಲೇವಾರಿ ಆಗೋದು ತುಂಬಾ ಕಷ್ಟ, ಯಾಕಂದ್ರೆ ಗಾಡಿ ಇಲ್ಲಿ ಬರೋದಿಲ್ಲ. ಬಂದಾಗ ಬಹುಶಃ ಟೀಚರ್ಸ್ ಆಗಿರ್ಬೋದು. ಹಸಿ ಕಸವನ್ನು ಹೇಳ್ಬೇಕಾದ್ರೆ ಗಿಡಕ್ಕೆ ಆಗಿದ್ದ ಅವಕಾಶ ನೀವು ತುಂಬಾ ವ್ಯವಸ್ಥಿತವಾಗಿ ತಗೊಳ್ಳು ಕೂಡ ಮಾಡಿದೆ ಸರ್. ಜೊತೆಗೆ ತಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಬಹುಶಃ ಈ ನಮ್ಮಲ್ಲಿ ಇರ್ತಕ್ಕಂಥ 30 ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಪಂಚಾಯತ್ ಕೂಡ 2 ಶಾಲೆ ನಾಯ್ಕೆ ಮಾಡ್ಕೊಂಡಿಲ್ಲ ಸರ್. ಈ ನಮ್ಮಲ್ಲಿ ಚಿಕ್ಕಜಾಗಿನ ಮುದ್ಲಾ ಶಾಲೆ ಮೊನ್ನೆ ಆಗಿದೆ, ಇದು 2 ನಮ್ಮ ಕಷ್ಟ ಬರ್ತಕ್ಕಂಥ ಶಾಲೆ ಒಂದೇ ಆಗಿದೆ. ಅದು ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೊಳ್ಳೆ ವಿಷಯಗಳು ತಾವು ನೋಟ ಮಾಡ್ಕೊಂಡಿದ್ದೀರಾ. ನಮಗೆ ನೀವು ಹೋಗ್ಬೇಕಾದ್ರೆ ಒಂದು ಕಾಪಿನ ಎಲ್ಲೂ ಕೂಡ ನೀವು ಕಾಪಿ ಕೊಡ್ತಾ ಇಲ್ಲ ಅಂತ ನಾನು ಕೇಳಿದ್ದೀನಿ ಸರ್. ನಾನು ಕೇಳಿದ್ರೆ ಬೇರೆ ಬೇರೆ ಶಾಲೆಗಳಿಗೆ ಈಗ ನಮ್ಮ ಮನೆ ಸ್ಕೂಲ್ ಒಂದು ಆಯ್ಕೆ ಆಗಿದೆ ಸರ್, ಕೊಡ್ಕೊಪ್ಪ ಅಂತ. ಅದು ಸಂಪರ್ಕ ಮಾಡಬೇಕಂದ್ರೆ ಸರಿ ಮತ್ತೆ ಆಗ್ತದೆ. ಮನೆ ಸರ್ ಫೇಸ್ಬುಕ್ ಒಂದು ವಿಷಯ ಬಂದದ್ದು ಏನು ಸಿಗ್ತದೆ ಇಂದಿನ ಅಂತಂದು ಅದೆಲ್ಲ ಆಯ್ಕೆ ಮಾಡ್ಕೊಂಡಿವಿ. ಅದು ತುಂಬಾ ವಿಷಯ ಸರ್. ಅದು ಕೊಟ್ಟಾಗ ಮುಂದೆ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ತುಂಬಾ ಅವಕಾಶ ಆಗುತ್ತೆ ಸರ್. ಇವಾಗ ನಮಗೆ ನಮ್ಗೆ ಯಾವತ್ತೂ ಕಾಣೋದಿಲ್ಲ, ಇನ್ನೊಬ್ರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಮ್ಮ ತಪ್ಪು ಎಷ್ಟಿಲ್ಲ ಅಂತಂದು. ಇದು ಕರೆಕ್ಟ್ ಮೇಡಮ್ ಹೇಳಿದಲ್ವಾ, ನಾವು ಮುಂದೆ ಗೊತ್ತಾಗುತ್ತೆ ನಮಗೆ ಫೇರ್ ಟೌನ್ ಎಷ್ಟು ಬೇಕು, ಫೇಸ್ ಪ್ಯಾಕ್ ಎಷ್ಟು ಬೇಕು ಅಲ್ವಾ ಅಂತಂದು ಯಾವಾಗ ಕನ್ನಡ ನಿಂತಾಗೆ ಅದು ನೀವು ತೋರಿಸಿದ್ರೆ ಸರ್ ತುಂಬಾ ಖುಷಿ ನಮಗೆ. ಈ ರೀತಿ ನಮ್ಮ ಇಲಾಖೆಯ ಕೆಲವು ಸಣ್ಣ ಪುಟ್ಟ ಲೋಪಗಳನ್ನು ತಾವು ತೋರಿಸಿದ್ರೆ ಅವರನ್ನು ತಿಳ್ಕೊಂಡು ನಮಗಾಗಿ ಬರ್ತಕ್ಕಂಥ ನಮ್ಮ ಮಕ್ಕಳಿಗಾಗಿ ನಾವು ಇರ್ತಕ್ಕಂಥದ್ದು ಮಕ್ಕಳಿಗಾಗಿ. ಇವಾಗ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಅಂತಂದ್ರೆ ಅದ್ರ ಕಾರಣ ನಿಮ್ಮ ಮಕ್ಕಳು ಮತ್ತೆ ನೀವು. ನಾವೇನೇ ಎಷ್ಟೇ ಚೆನ್ನಾಗಿದ್ದೀವಿ, ಎಷ್ಟಾಗಿ ಜೀವನ ಮಾಡ್ತೀವಿ, ಎಷ್ಟೇ ಖುಷಿಯಾಗಿದ್ದೀವಿ ಅಂತಂದ್ರೆ ಅದ್ರ ಕಾರಣ ಇದು ಬರ್ತಕ್ಕಂಥ ಮಕ್ಕಳೇ. ಆ ಮಕ್ಕಳಿಂದ ಮಾತ್ರ ನಮಗೆ ಕೆಲಸ ಇರ್ತದೆ, ಆ ಮಕ್ಕಳಿಂದ ನಮಗೆ ಇಲ್ಲಿ ಕೆಲಸ ಇಲ್ಲ. ಹಾಗಾಗಿ ಆ ಮಕ್ಕಳಿಗೆ ನಮ್ಮ ಕಷ್ಟ ಎಲ್ಲರೂ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತೀವಿ, ತುಂಬಾ ಖುಷಿ ಇದೆ. ಬಹುಶಃ ರಾಜ್ಯ ಮಟ್ಟಕ್ಕೆ ಪ್ರತಿ ವರ್ಷ ಕೂಡ ರಾಜ್ಯ ಮಟ್ಟಕ್ಕೆ ನನ್ನ ಕಷ್ಟ ಮಕ್ಕಳು ಸೆಲೆಕ್ಷನ್ ಆಗ್ತವೆ. ಪ್ರತಿ ವರ್ಷನೂ ಕೂಡ ನಿರಂತರವಾಗಿ 3 ವರ್ಷನೂ ಕೂಡ ನಮ್ಮ ಮಕ್ಕಳು ರಾಜ್ಯ ಮಟ್ಟದ ಸೆಲೆಕ್ಷನ್ ಆಗ್ತಾರೆ. ರಾಜ್ಯ ಮಟ್ಟದ ಪ್ರತಿಭಾ ಕಾಲೇಜಿನ ಮಕ್ಕಳು ಸೆಲೆಕ್ಷನ್ ಆಗ್ತವೆ. ಹೈಸ್ಕೂಲಿಂದ 100% ರಿಸಲ್ಟ್ ಅನ್ನು ಕೊಟ್ಟಿದ್ದೇವೆ. 100% ರಿಸಲ್ಟ್ ಕೊಡಲಿಕ್ಕೆ ಕಾರಣ ಯಾರು? ಈ ಶಾಲೆಯ ಶಿಕ್ಷಕರು. ಈಗ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಉತ್ತಮವಾಗಿರ್ತಕ್ಕಂಥ ಬೇಸಿಕ್ ಆಗಿ ಕಳಿಸಲಿಕ್ಕೆ 8-9ಕ್ಕೆ ಆರಾಮ ಪಾಠ ಮಾಡಿ 100% ತಗೊಂಡಿದ್ದಾರೆ. ಅದು ಅತ್ಯುತ್ತಮವಾದ ಕೆಲಸ ನಮ್ಮ ಪರ್ಸೆಂಟೇಜ್ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಈಗ ಸರ್ ನಮ್ಮ ದೊಡ್ಡ ಇದಂತಂದ್ರೆ ಸಣ್ಣ ಪುಟ್ಟ ಲೋಪಗಳು ಇರ್ತವೆ, ಅವು ನಾವು ನೀವೆರಡೂ ಕೂಡ ಯಾವುದೂ ಕೂಡ ದೊಡ್ಡದು ಮಾಡದೆ ಅವ್ನು ಸರಿ ಮಾಡಿಕೊಂಡು ಮಕ್ಕಳಿಗಾಗಿ ಶಾಲೆಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲವೂ ಕೂಡ ಮಾಡ್ಕೊಂಡು ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ. ಇದ್ರ ಜೊತೆ ಗ್ರಾಮ ಪಂಚಾಯತ್ ಶಾಲೆ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಕಷ್ಟದಲ್ಲಿ 7 ಶಾಲೆಗಳು ಬರ್ತವೆ. ಇದರದ್ದು ಕೂಡ ಪ್ರತಿಯೊಂದು ಗ್ರಾಮ ಸದಸ್ಯರು ಕೂಡ ಅಷ್ಟೇ ಸಹಕಾರವನ್ನು ಕೊಡ್ತಾರೆ. ಶಾಲೆ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡ್ತಾರೆ. ಅದಕ್ಕೆಲ್ಲರೂ ಕೂಡ ಶಾಲೆ ದರ್ಶನ ಸಾಕು PDO ಮೇಡಮ್ ಆಗಿರ್ಬೋದು, ಇದನ್ನ ಅಡ್ಜಸ್ಟ್ ಆಗಿರ್ಬೋದು, ಮತ್ತು ನಮ್ಮ ಮೆಂಬರ್ಸ್ ಇವರು ಅಷ್ಟೇ ತುಂಬಾ ಸಹಕಾರ ಕೊಟ್ಟು ನಮ್ಗೆ ಎಲ್ಲರೂ ಕೂಡ ಶಾಲೆ ಕೆಲಸಕ್ಕೆ ಬಹಳ ಸಹಕಾರವನ್ನು ಕೊಟ್ಟು ಶಾಲೆಗಳಿಗೆ ಎಲ್ಲರಿಗೂ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ ಸರ್. ಈಗ ಏನೇ ಸಣ್ಣ ಪುಟ್ಟ ಲೋಪಗಳಿದ್ದು ಕೂಡ ಸರಿ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ಇಲ್ಲಿ ನಮ್ಗೆ ಕರೆಸಿ ನಮ್ಮ ಮಕ್ಕಳಿಗೆ ಅವಕಾಶ ಕೊಡೋ ಜೊತೆಗೆ ನಮ್ಮ ಅನೇಕ ತಪ್ಪುಗಳನ್ನು ತಿಳ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಹಾಗೆ ಗ್ರಾಮಸ್ಥರು ಕೂಡ ತುಂಬಾ ಈ ನಂದಿ ಮನೆ ಶಾಲೆ ಸರ್ ಅನ್ನೋ ನಂಗೆ ಯಾವಾಗಲೂ ನಿಮ್ಮ ಕಾರ್ಯಕ್ರಮ ಮಾಡೋದು ತುಂಬಾ ಆಸೆ ಇದೆ. ಬಟ್ ನೋಡ ಮುಂದಿನ ದಿನಗಳಲ್ಲಿ ಪ್ರತಿಭಾ ಕಾರಂಜಿ ತಾವೆಲ್ಲರೂ ಸಹಕಾರ ಮಾಡಿದ್ರೆ ನೋಡ ಬಟ್ ಕಡೆ ಶಾರ್ಟೇಜ್ ಆಗ್ತದೆ ನನಗೆ. ಹಂಗೇನಾದಪ್ಪ ಅಂದ್ರೆ ಮಾಡೋದು ತುಂಬಾ ಆಸೆ ಇದೆ. ಯಾಕಂದ್ರೆ ಲಾಸ್ಟ್ ಮಾಡಬೇಕಿತ್ತು. ಲಾಸ್ಟ್ ಅಂತಪ್ಪ ಅಂದ್ರೆ ಗಣಪತಿ ಹಬ್ಬ ಬಂದ್ಬಿಟ್ಟು ಸೆಂಟರ್ ನಮಗೆ ಗಣಪತಿ ಹಬ್ಬ ಬಂದು ಚೂರು ವ್ಯತ್ಯಾಸ ಆಯಿತು. ಹಂಗಾಗಿ ನಾವು ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಲಾಸ್ಟ್ ಆಗ್ಬೇಕಂತ ಉದ್ದೇಶ ಆಯಿತು. ನೋಡಿ ಹಂಗೇನಾದ್ರು ಮುಂದಿನ ವರ್ಷ ತಾವೆಲ್ಲರೂ ಕೂಡ ಸಹಕಾರ ಮಾಡೋದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಸಹಕಾರ ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಮಾತಾಡ್ತಾರೆ ಊರಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಒಂದು ದೇವಸ್ಥಾನ ನೋಡ್ತಾರೆ, ಒಂದು ಸ್ಕೂಲ್ ನೋಡ್ತಾರೆ. ಅದು ಒಳ್ಳೆ ಚೆನ್ನಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಅದು ಹೆಂಗಿದೆ ಅಂತ ಗೊತ್ತಾಗ್ತದಂತೆ. ಊರಿಗೆ ಯೂನಿಟಿ ಹೆಂಗಿದೆ, ಬೇರೆ ಬೇರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಶಾಲೆ ಅಂತ ಬಂದಾಗ ಊರಲ್ಲಿ ದೇವಸ್ಥಾನ ಬಂದಾಗ ಯೋಚನೆ ಮಾಡ್ತಾರೆ, ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಆ ಭಿನ್ನಾಭಿಪ್ರಾಯ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಬೇರೆ ಇರ್ಬೋದು, ವೈಯಕ್ತಿಕ ಭಿನ್ನಾಭಿಪ್ರಾಯ ಏನಾಗಿರ್ಬೋದು. ಬಟ್ ಆ ಶಾಲೆ ದೇವಸ್ಥಾನ ಬಂದಾಗ ಎಲ್ಲರೂ ಸೇರ್ ಮಾಡಿದಾಗ ಏನಾಗುತ್ತೆ, ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಆಗುತ್ತೆ, ಒಳ್ಳೆ ದೇವಸ್ಥಾನ ಆಗ್ತಕ್ಕಂಥ ವಿಷಯ ಎಲ್ಲರೂ ಕೂಡ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಹಾಗೆ
ಈ ಶಾಲೆ ಇನ್ನಷ್ಟು ಹೆಚ್ಚಿನಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ತಪ್ಪನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಇಲಾಖೆ ಮತ್ತೊಮ್ಮೆ ತುಂಬ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸಿ ನಮ್ಮ ಕ್ಲಸ್ಟರ್ನ ಕ್ರಿಯಾಶೀಲ ಕುಲಪತಿಗಳಾದಂಥ ಶ್ರೀಯುತ ಸಂತೋಷ್ ಸರ್ ಅವರು ನಮ್ಮ ಜೊತೆ ಎಲ್ಲಾ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳಾಗಿರ್ಬೋದು, ಇಲಾಖೆಯಿಂದ ನಡೆಯುವಂತಹ ಎಲ್ಲಾ ಒಂದು ಮಾರ್ಗದರ್ಶನವನ್ನು ನಮಗೆ ಸದಾ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈಗ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ವೆಂಕಟಾಚಲ ಸರ್, ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡುತ್ತಾರೆ. ಇವತ್ತಿನ ಈ ನಂದಿಮನೆ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ತಪಾಸಣೆಯ ಸಭೆಯ ಅಧ್ಯಕ್ಷರು ನಮ್ಮ ದೊಡ್ಡಮನಿದ್ದೇವೆ. ಅದೇ ರೀತಿ ಈ ತಾಲೂಕಿನ ಸಾಮಾಜಿಕ ಲೆಕ್ಕ ತಪಾಸಣೆಯ ಜವಾಬ್ದಾರಿ ಹೊಂದಿರತಕ್ಕಂಥ ನಮ್ಮ ನಾಗೇಶ್ ಸರ್ ಅವರು ತುಂಬ ಸರಳ ಸ್ಥಿತಿಗೆ ವ್ಯಕ್ತಿಯವರು. ಆದರೆ ಎಲ್ಲ ವಿಷಯಗಳು ಚಿತ್ರಗಳ ಹೋಗಲ್ಲ, ಅವರು ಆಡಿಟ್ ಮಾಡ್ತಕ್ಕಂಥದ್ದು ಆಗಿದ್ದರಿಂದ ಒಂದಿಷ್ಟು ಸಂಬಂಧಗಳು ನಾವು ಎಷ್ಟು ಬೇಕು ಅಷ್ಟೇ ಅವರು ಅವ್ರ ಯೋಚನೆಗಳು ಅವರ ಅದೇ ರೀತಿಯಿಂದ ಅವರು ಆಡಿಟ್ ಮಾಡಲೇಬೇಕು. ಅವರು ಅದಕ್ಕೆ ವಿಧ ವಿಷಯಗಳು ಹೇಳಲೇಬೇಕು. ನಮಗೆ ಶಾಲೆ ಮೇಸ್ಟ್ ಇರ್ಬೋದು, ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ಪಿ ಡಿ ಇರ್ಬೋದು, ಅವರು ಹೇಳ್ತಕ್ಕಂಥ ವಿಷಯಗಳು ನಮ್ಮ ಕೈಯಾಗಿರ್ತವೆ ಇಷ್ಟೇ. ಹಾಗಾಗಿ ತುಂಬ ವೈಯಕ್ತಿಕವಾಗಿ ಅವ್ರ ಬಗ್ಗೆ ತುಂಬ ಗೌರವ ಇದೆ. ನಾಗೇಶ್ ಸರ್ ಅವರು ತುಂಬ ಸರಳ ಸ್ಥಿತಿಗೆ ವ್ಯಕ್ತಿಯವರು ನಾಗೇಶ್ ಸರ್ ಅವರೇ. ಅದೇ ರೀತಿಯಲ್ಲಿ STMC ಅಧ್ಯಕ್ಷರ ಸ್ನೇಹಿತರಾಗಿರ್ತಕ್ಕಂಥ ಮಹೇಶ್ ಅವರೇ, ಈ ಊರಿನ ಹಿರಿಯರಾಗಿರ್ತಕ್ಕಂಥ ಗಂಗಣ್ಣವರೇ, ಈ ಶಾಲೆಯ ಜವಾಬ್ದಾರಿ ಇರ್ತಕ್ಕಂಥ ಧನೇಶ್ ಮಾಸ್ಟರ್, ನಮ್ಮ ಆತ್ಮೀಯರಾಗಿರ್ತಕ್ಕಂಥ CRP ಸಂತೋಷ್ ಅವರೇ, STMC ಉಪಾಧ್ಯಕ್ಷರೇ, ಅದೇ ರೀತಿ ನಮ್ಮ ದೇವೇಂದ್ರನವರು ಭಾಳ ವರ್ಷದ ಇದ್ರು, ಅವರು ಕೂಡ ಆಡಿಟ್ ಮಾಡ್ತಕ್ಕಂಥವ್ರು. ಹಾಗಾಗಿ ಅವರ ಸಂಬಂಧಗಳು ಆ ಮಟ್ಟಕ್ಕೆ ನಮ್ಮ ಒಂದು ಗೌರವ ಇರ್ತಕ್ಕಂಥವ್ರು ನಮ್ಮ ದೇವೇಂದ್ರನವರೇ. ಅದೇ ರೀತಿ ನಮ್ಮ ಲಲಿತಾ ಮೇಡಮ್ ಅವರೇ, ಇನ್ನೊಬ್ಬ ನಮ್ಮ ರಿಸೋರ್ಸ್ ಪರ್ಸನ್, ಒಳ್ಳೆಯ ಟೀಚರ್ ನೈಸ್ ಸರ್. ಈ ಒಂದು ತಾನೇ ಸರ್ ಸೇರ್ಕೊಂಡು ಈ ಶಾಲೆಯ ಒಂದು ಮಾದರಿಯಾಗಿ ಒಬ್ಬ ಪೋಷಕರು ಸಾಮಾಜಿಕ ಲೆಕ್ಕ ಸಭೆಯಲ್ಲಿ ನಮ್ಮ ಟೀಚರ್ ಬಗ್ಗೆ ಏನು ನಮ್ಮದು ಇದಿಲ್ಲ ಅಂತಕ್ಕಂಥ ಮಾತನ್ನ ಒಬ್ಬರನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ತ್ಯಾಗ ಮತ್ತು ಈ ಶಾಲೆಯಲ್ಲಿ ಹುಡುಗರಿಗೆ ಎತ್ತಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗುತ್ತೆ ಮೇಡಮ್ ಅವರೇ. ಅದೇ ರೀತಿ ಎಲ್ಲ ಪೋಷಕ ಬಂಧುಗಳೇ, ಅನೇಕ STM ಸದಸ್ಯರಿದ್ದೀರಿ ಮತ್ತು ಮಕ್ಕಳ ಪೋಷಕರಿದ್ದೀರಿ. ಭಾಳ ಮುಖ್ಯವಾಗಿ ತುರ್ತಾಗಿ ಭಾಳ ಜನ ಸೇರ್ತಕ್ಕಂಥ ಒಂದು ನಂದಿದ್ರು ಒಂದು 20 ಕೊನೆ 30-40 ಜನ ಬಂದಾರಂತೆ. ಎಲ್ಲ ಟೈಮು ಸೇರೋರು ತುರ್ತಾಗಿ ಕೊಯ್ಲು ಇದು ಮತ್ತು ಮಳೆ ವಾತಾವರಣದಿಂದ ಬಹುಶಃ ಅವತ್ತು ಮಾರ್ಚ್ ಈ ಶಾಲೆ ಬಿಟ್ಟಾದ ಸಂಗತಿ ಬಂದೆ. ಆದರೆ ವಾಸ್ತವಿಕವಾಗಿ ಅದಲ್ಲ. ಈ ಏನೇ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಕಷ್ಟಗಳು ಏನೇ ಇರಲಿ, ಅದರ ನಡುವೆ ವಿಶೇಷವಾಗಿ ನಮ್ಮ ಮಕ್ಕಳು ಕಲಿತಕ್ಕಂಥ ಒಂದು ಜ್ಞಾನ ದೇವದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತೆ ಅಂತ ಹೇಳಿದ್ರೆ ನಮ್ಮೆಲ್ಲ ಕೆಲಸಗಳನ್ನು ಬೇಕಾಗಲ್ಲ. ಅದು ಬಿಟ್ಟು ನಾವು ಬರುವ ಎಲ್ಲರೂ ಕೂಡ ಸಾಮೂಹಿಕ ಬರಬೇಕಾಗಿತ್ತು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಮಗೆ ಶಾಲೆಗೆ ಹೋಗೋದು ಬೆಸ್ಟ್ ಪಾಠ ಮಾಡ್ತಾರೆ, ಮನೆಗೆ ಹೋಗ್ತೀವಿ ನಾವು, ಇಲ್ಲ ಇವತ್ತು ರಜೆ ಹಾಕು, ಇಷ್ಟೇ ಓದ್ಬಿಟ್ರೆ ನಮಗೆ ಮುಂದಿನ 30 ಅಂಶಗಳದಾವ ಅಂತ ಯಾರ್ಯಾರು ಗೊತ್ತಿರ್ತಾರೆ ನಿಮಗೆ. CRP ಸರ್ ಹೇಳೋರು ಎಜುಕೇಶನ್ ತರಬೇತಿ ಪಡೆದವರು ಬೇಕಾದಷ್ಟು ಅನುಭವ ಇರ್ತಕ್ಕಂಥವ್ರು ಈ ಸಾಮಾಜಿಕ ಲೆಕ್ಕ ಮೊದಲೇ ಶಿಕ್ಷಣ ಅಂತಕ್ಕಂಥ ಹೇಗಿದೆ ನಾ ಕಲಿಯಬೇಕಾದ ಕಲ್ತ್ಕೊಳ್ಳಿ ಅಂತ CRP ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ನಾವು ಪೋಷಕರು ಇರ್ತಕ್ಕಂಥದ್ದು ಭಾಳಷ್ಟು ಇತ್ತು. ನಾವು ಎಲ್ಲರೂ ಕೂಡ ಬರ್ಬೇಕಾಗಿತ್ತು. ನಾವು ಇಂದು ಸಂದರ್ಭಗಳನ್ನೆಲ್ಲ ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಸಾರಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಪ್ರತಿಯೊಂದನ್ನು ಕೂಡ ಕಲಿತಕ್ಕಂಥದ್ದು ಪ್ರತಿಯೊಂದು ಸಾರಿ ನಾವು ಆಡಿಟ್ ಸಭೆಗಳನ್ನು ಭಾಳ ವರ್ಷದ ಮಾಡ್ತಿದ್ದಾರೆ. ಪ್ರತಿ ವರ್ಷ ಸರಿ ಮಾಡ್ತಾ ಹೋಗ್ತೀವಿ ನಾವು, ಮತ್ತೆ ನಾವು ಹೊಸ ತಪ್ಪುಗಳನ್ನ ಹುಡುಕ್ತಿರ್ತಾರೆ ಅವರು. ಮತ್ತು ನಾವು ಮಾಡೋಣ ಜೊತೆ ಮುಂದೊಂದು ವರ್ಷ ಮತ್ತೆ ತಪ್ಪುಗಳೇ ನಾವು ನೋಡ್ಕೊಳ್ತಾ ಹೋಗಿದ್ದೀವಿ. ಆದರೆ ಅಂದರೆ ಕಲಿತಕ್ಕಂಥ ನಿರಂತರವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೊಂಥರ ಎಲ್ಲಿ ಹೋಗಿ ಅಂದರೆ ಹುಟ್ಟಿದ್ರೆ ಸಾಧ್ಯ ನಮ್ಮ ಎಲ್ಲರಲ್ಲಿ ಇದ್ದಂಗೆ ಇದು ಒತ್ತು ಡೆತ್ ಎಲ್ಲ ಸೌಲಭ್ಯಗಳು ಸಿಗ್ತಾವಲ್ಲಿ. ಅದೇ ರೀತಿ ಕಲಿಕೆ ಅಂತಕ್ಕಂಥದ್ದು ಕೂಡ ನಿರಂತರವಾಗಿರ್ತಕ್ಕಂಥದ್ದು. ಪೋಷಕರಿಗೆ ಭಾಳ ಮುಖ್ಯವಾಗಿ ನಿಮ್ಮಲ್ಲಿ ಕಳಕಳಿ ಮನವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಅತ್ಯಂತ ಸುಶಿಕ್ಷಿತವಾಗಿ ಬೆಳೆಸ್ತಕ್ಕಂಥ ಒಂದು ಸವಾಲುಗಳು ಇವತ್ತಿನ ದಿನಗಳಿದ್ದಾವೆ. ದೊಡ್ಡ ಸವಾಲಿದೆ. ಮಕ್ಕಳನ್ನ ಶಾಲೆ ಹೋಗ್ತವೆ, ನಮ್ಮ ಮಗ 100 ನಂಬರ್ ತೆಗಿತಾರೆ ಅಂತಕ್ಕಂಥ ಒಂದೇ ಒಂದು ಖುಷಿ ಒಳಗೆ ನಾವಿದ್ರೆ ನಾವೆಲ್ಲೋ ಒಂದು ರೀತಿ ಅಪಾಯದಲ್ಲಿ ಬಿಡ್ತೀವಿ ಅಂತ ಹೇಳೋದು. ಪ್ರತಿ ಡೇ ಬೈ ಡೇ ಏನೇನು ಬದಲಾವಣೆಗಳು, ಆಧುನಿಕ ತಂತ್ರಜ್ಞಾನಗಳಾಗಿರ್ತಕ್ಕ ಬದಲಾವಣೆಗಳು, ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ರೋಡ್ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಎಲ್ಲವೂ ಕೂಡ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ. ಅವರ ಒಂದು ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ತಿದ್ದಾರೆ. ನಮ್ಮ ಮಕ್ಕಳು ನಮ್ಗೆ ಗೊತ್ತಿಲ್ಲದಂಗೆ ದಾರಿಗೆ ಹೋಗಿರ್ತಾರೆ. ನಾವು ಸಣ್ಣ ಪುಟ್ಟ ವಿಚಾರಗಳು ನಾವು ಅನುಭವಿಸಿ ಬೇರೆ ಎಲ್ಲ ಪಾಠ ಹೇಳಿದ್ರು. ನಮಗೆ ಕೆಲವೊಂದು ಸಂದರ್ಭದಲ್ಲಿ ಬಂದಾಗ ನಾವೆಲ್ಲೋ ಅತ್ಯಂತ ಕೆಟ್ಟ ಮಕ್ಕಳು ಬೆಳೆಸ್ತೀವಿ ಅಂತಕ್ಕಂಥ ಅವೆಲ್ಲ ದಿಕ್ಕೆಟ್ಟ ಮೇಲೆ ನಮ್ಗೆ ಗೊತ್ತಾಗಿರುತ್ತೆ. ಅವ್ನು ಸರಿ ಮಾಡಕ್ಕೆ ಆಗ್ತಾ ಇರಲ್ಲ, ಅವಳು ಸರಿ ಮಾಡಕ್ಕೆ ಆಗ್ತಾ ಇರಲ್ಲ. ನಾವು ಹತಾಶರಾಗಿ ಮತ್ತೇನೋ ಆಗ್ತಕ್ಕಂಥ ಪರಿಸ್ಥಿತಿ ಅವರ ಪ್ರತಿ ಪೋಷಕರಿಗೆ ಇರಬೇಕಾಗಿತ್ತು.
ಹಾಗಾಗಿ ಆ ಜವಾಬ್ದಾರಿಯಿಂದ ನಾವೆಲ್ಲರೂ ಕೂಡ ಹೊತ್ತು ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಅವೆಲ್ಲ ವಿಚಾರಗಳಿಂದ ಇವತ್ತು 130 ಕಂಪನಿಗಳಿಗೆ ಆಯ್ಕೆ ಕೊಟ್ಟಕ್ಕಂಥದ್ದು ಕೇವಲ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಕ್ಕಂಥದ್ದು ಈ ಸಭೆಯ ಉದ್ದೇಶ ಅಲ್ಲ. ಮಕ್ಕಳನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೋಷಕರ ಜೊತೆ ಸಂವಾದ ಮಾಡಿ, ಆಡಳಿತ ತಿಳುವಳಿಕೆ ಇರ್ತಕ್ಕಂಥ ಜೊತೆ ಸಂವಾದ ಮಾಡಿ, STM ಜೊತೆ ಸಂವಾದ ಮಾಡಿ ಆ ಮೂಲಕ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಈ ಒಂದು ಸಭೆ ಇದು ಸಮಾಜ ಲೆಕ್ಕ ಪ್ರಶ್ನೆಯ ಒಂದು ಗ್ರಾಮ ಸಭೆ. ಒಂದು ಸಂತೋಷರವರು ಹೇಳಿದ್ರಿ ಈಗ ಗೊತ್ತಿರ್ತಕ್ಕಂಥ ವಿಚಾರವನ್ನು. ನಾನು ಶಾಲೆಗೆ ಬರ್ತಾ ಇರ್ತೀನಿ, ಆದರೆ ಅಲ್ಲೆಲ್ಲೋ ಕಲ್ಕಟ್ಟದಾಗ ಇರ್ತಕ್ಕಂಥ ನಮ್ಮ ಲಕ್ಷ್ಮಣರು ಅವರಿಗೆ ಸಮಸ್ಯೆ ಅಂತ ಅಲ್ಲ ಬರ್ತಾರೆ, ಯೂಸ್ ಎಲ್ಲ ಬರ್ತಾರೆ, ಆದರೆ ಅದನ್ನು ಕೋಟ್ ಮಾಡತಕ್ಕಂಥ ಕೆಲಸವನ್ನು ಸಮಾಜ ಲೆಕ್ಕ ಮಾಡಿದ್ರಲ್ಲ, ಅದನ್ನು ಹುಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಲ್ಲ, ಅದು ನಿಜವಾದ ಸಮಾಜ ಲೆಕ್ಕ ತಪಾಸಣೆ. ಯಾರೋ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳನ್ನು ಹುಡುಕಿ ಆ ಸಮಸ್ಯೆಯನ್ನು ಹೇಳಿದ್ರಲ್ಲ, ಅದು ನಿಜವಾದ ಸಮಾಜ ಲೆಕ್ಕ ತಪಾಸಣೆ. ಸರ್ಕಾರಗಳು ಅದೆಲ್ಲ ಉದ್ದೇಶ ಇಟ್ಕೊಂಡೆ ಅನುದಾನವನ್ನು ಬಳಸಿ ಈ ಥರದ ವ್ಯವಸ್ಥೆಯನ್ನು ಪೂರ್ತಿ ಸರಿ ಮಾಡೋಕ್ಕಾಗಲ್ಲ. ಪಂಚಾಯತ್ಗಳು ಸರಿ ಮಾಡೋಕ್ಕಾಗಲ್ಲ, ಸರ್ಕಾರ ಸರಿ ಮಾಡೋಕ್ಕಾಗಲ್ಲ, ಊರನ್ನು ಸರಿ ಮಾಡೋಕ್ಕಾಗಲ್ಲ, ಶಾಲೆಗಳು ಸರಿ ಮಾಡೋಕ್ಕಾಗಲ್ಲ, ಮೇಷ್ಟ್ರು ಸರಿ ಮಾಡೋಕ್ಕಾಗಲ್ಲ, ಗ್ರಾಮ ಪಂಚಾಯತ್ ಸರಿ ಚುನಾಯಿತ ಪ್ರತಿನಿಧಿಗಳು ಸರಿ ಮಾಡೋಕ್ಕಾಗಲ್ಲ, ಪೋಷಕರು ಸರಿ ಮಾಡೋಕ್ಕಾಗಲ್ಲ. ಆದರೆ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಸರ್ಕಾರದ ಈ ಯೋಜನೆಗಳಿದಾವಲ್ಲ, ಇವು ನಿಜವಾಗೂ ನಮ್ಮ ಒಂದು ದಾರಿದೀಪ ಆಗ್ತಕ್ಕಂಥ ಯೋಜನೆಗಳು. ಅದನ್ನು ನಾವು ಬಳಸ್ಕೊಂಡು ನಾವು ಯಾವತ್ತೂ ಕೂಡ ಅದಂಗೆ ಅದ ಗ್ರಾಮ ಸಭೆ ಅದಂಗೆ ಆಡಿಟ್ಟ ಆಡಿಟ್ ಆಯ್ತು ಸಮಾಜ ಕೇಳ್ತಿರ್ಬೋದು. ಯಾವಾಗ ನಮಗೆ ಆ ಥರ ಭಾವನೆಗಳು ಬರ್ತವೆ, ನಾವು ಬದಲಾವಣೆಗಳನ್ನ ಕಾಣೋದಿಲ್ಲ, ನಾವು ಅವತ್ತು ಸಮಗ್ರವಾಗಿ ಅಭಿವೃದ್ಧಿ ಆಗೋದಿಲ್ಲ. ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಈ ಶಾಲೆ ಬಗ್ಗೆ ಒಂದು ನಾನು ಹೇಳ್ತಕ್ಕಂಥದ್ದು ಪೋಷಕರು ಹೇಳಿದರೆ ಅತ್ಯಂತ ಉತ್ತಮ ಶಿಕ್ಷಕರು, ಉತ್ತಮವಾದ ವಾತಾವರಣ ಎಲ್ಲವಿದೆ. ವಿಶೇಷವಾಗಿ ಈ ಶಾಲೆಗೆ ಹಿರಿಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ನೈಸರ್ಗಿಕ ಇದು 1998 ಕಾಣುತ್ತೆ ಶಾಲೆ ಪ್ರಾರಂಭ ಮಾಡಿ ಅತ್ಯಂತ ಫಾಸ್ಟಾಗಿ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಶೀಘ್ರಗತಿಯಲ್ಲಿ ನಾಗರಿಕ ಸೌಲಭ್ಯಗಳನ್ನು ಪಡೆಯತಕ್ಕಂಥ ಶಾಲೆ ಬಹುಶಃ ಈ ತಾಲೂಕಲ್ಲೂ ಜಿಲ್ಲೆಯಲ್ಲೂ ಇದ್ದರೆ ಈ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದಲ್ಲಿ ಇರ್ಬೋದು ಅಥವಾ ನಾಗರಿಕ ಸೌಲಭ್ಯ ಇರ್ಬೋದು. ಎಲ್ಲೋ ನಮ್ಗೆ ಹೆಂಗೆ ಏನಿಸುತ್ತೆ, ನೀವು ನಿಮ್ಮ ಸುರೇಶ್ ಶೆಟ್ಟಿ ಹೇಳ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ಹೇಳ್ತಕ್ಕಂಥ ತಪ್ಪಲ್ಲ. ನಾನು ಅಡಿಗೆ ಗಿಡ ಹಾಕ್ತಾ ಇದ್ದಾಗ ನಂಗೆ ಅಡಿಗೆ ಗಿಡದ ಅಡಿಗೆ ಬಗ್ಗೆ ಇವತ್ತೇ ಬರ್ತದೆ. ಯಾವಾಗ 2 ಮನೆ ಬಂದು ನಾನು ಎದುರಾಗಿ ಬೆಳೆ ಹೇಳ್ತಿದ್ದೆ, ನಾನು ಉದ್ಧಾರ ಮಾಡ್ತದೆ ಭಾವನೆ ಬರ್ತದೆ. ಈ ಶಾಲೆ ಯಾವಾಗ ಶಿಕ್ಷಣದಲ್ಲಿ ಉತ್ತಮವಾದ, ಯಾವಾಗ ನಾಗರಿಕ ಸೌಲಭ್ಯಗಳು ಬಂದು ಅವರು ಇವತ್ತು ನಿಮ್ಗೆ ರಂಗಮಂದಿರ ಕಲ್ಪನೆ ಮಾಡಿದೆ, ಅವ್ರು ತಪ್ಪಲ್ಲ. ಬಣ್ಣ ಯೋಜನೆಗಳು ಯಾರ ಹತ್ರ MLA MP ಮತ್ತೊಬ್ಬರು ಮುಗಿದವರು ಯಾರ ಹತ್ರ ಮಾಡಿಬಿಟ್ರೆ ಎಷ್ಟು ಚಂದ ಇರುತ್ತೆ ಮಕ್ಕಳಿಗೆ ಅಂತಕ್ಕಂಥ ಯೋಜನೆ, ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ, ಆ ಯೋಜನೆಗೆ ನಾವು ಅಭಿನಂದನೆ ಮಾಡ್ಬೋದು. ಆದರೆ ನಾವು ಹೇಳ್ತಕ್ಕಂಥದ್ದು ಈ ಶಾಲೆಗೆ ಮೂಲಭೂತ ಸೌಲಭ್ಯಗಳು, ಕಾಂಪೌಂಡ್, ಮತ್ತೊಂದು ಕುಡಿಯ ನೀರು ಬಹುಶಃ ಈ ಜಿಲ್ಲೆಯಲ್ಲೇ ಒಂದು ಶಾಲೆಯ ಕುಡಿಯ ನೀರಿಗಾಗಿ 5 ಬೋರ್ಗಳು ಹೊಡೆತಕ್ಕಂಥ ದಾಖಲೆಗಳು ಬಹುಶಃ ಇಲ್ಲ ಅಂತ ನಾನು ಅಂತೀನಿ. ನಾನು ಸಂತೋಷ 5 ಬೋರ್ಗಳು ಫೇಲ್ ಆಗಿ ನಿರಂತರ ನಮ್ಮ ದೊಡ್ಡವರ ಹತ್ರ ಕೇಳಕ್ ಹೋದಾಗ ನಿನಗೆ ತಲೆಗೆ ಕೆಟ್ಟಿದ್ದೇನೆ ಮರ ಹುಟ್ಟಿದ ಮೇಲೆ ಬೋರ್ಗಳು ಮುಚ್ಚಿಟ್ಟಿದ್ದಾರೆ, ಅಲ್ಲೇ ಹೋಯ್ತು ಮರ ನಮ್ಮ ಪ್ರಯತ್ನ ಬಿಡಲ್ಲ. 5ರಿಂದ 6ನೇ ಬೋರಲ್ಲಿ ನೀರು ಬಂದು ಶಾಲೆಗೆ ನೀರು ಕೊಡ್ತಕ್ಕಂಥ ಕೆಲಸ. ಈ ಶಾಲೆಯಲ್ಲಿ ಎಲ್ಲ ಪೋಷಕರು ಎಲ್ಲ STM ಸಹಕಾರ ಮಾಡಿದ್ರು. ಇಡೀ ಈ ಶಾಲೆಗೆ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಕಾಂಪೌಂಡ್ ಮಾಡ್ತಕ್ಕಂಥ ಪ್ರಯತ್ನಗಳು. ಆ ಪ್ರಯತ್ನ ಮುಂದೆ ಒಂದಿಷ್ಟು ತೊಡಕುಗಳಿದ್ದಾವೆ ಸರ್. ಏನಂದ್ರೆ ಲೆಕ್ಕ ತಪಾಸಣೆ ಮಾಡಿದ್ರು ಇಲ್ಲೇ ಇದ್ದಾರೆ. ನಾವು ಯಾವುದೇ ಒಂದು ಅನುದಾನವನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಮಾನದಂಡಗಳು ಅಂತ ಇದ್ದಾರೆ. ನಿಮ್ಗೆ ನೀರಿನ ತೊಟ್ಟಿ ಮಾಡೋಕ್ಕಂತ ಶುರು ಮಾಡಿದ್ರು, ಕುಡಿಯ ನೀರಿನ ತೊಟ್ಟಿ ಅಂತ ಸರ್ಕಾರದಿಂದ ಆದೇಶಗಳು ಬಂತು. ಕುಡಿಯ ನೀರಿನ ತೊಟ್ಟಿ ಎಲ್ಲ ರೀತಿ ಪರ್ಮಿಸಿಬಲ್ ಇಷ್ಟರೊಳಗೆ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಆದೇಶ. ದೊಡ್ಡವರು ಮಾಡ್ತಕ್ಕಂಥ ಆದೇಶವನ್ನು ನಾವು ಉಪಯೋಗ ಮಾಡಬೇಕು, ಅದು ಚಿಕ್ಕನಂತ ನಾವು ದಂಡ ಕಟ್ಟಬೇಕಾಗುತ್ತೆ. ಆ ಕಾರಣಕ್ಕೆ ಮುಂದೆ ಅದನ್ನು ಸರಿ ಮಾಡ್ತಕ್ಕಂಥ ಬೇರೆ ಸ್ಕೀಮಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈ ರಂಗಮಂದಿರ ವೈದ್ಯ ಶಾಲೆ ರಂಗಮಂದಿರ ಮಾಡಿದೆ, ಬಿಳಿಕಿ ಶಾಲೆ ರಂಗಮಂದಿರ ವರ್ಷ ಪಡೆಯತಕ್ಕಂಥ 15 ಹಣಕಾಸು ಅನುದಾನ ಬೇರೆ ಅವಕಾಶಗಳಿದ್ವು. ವರ್ಷ ಫೌಂಡೇಶನ್ ಮತ್ತ ಪ್ರತಿ ತಾಲೂಕು ಪಂಚಾಯತ್ ಬೇಡಿ 1 ಲಕ್ಷ ಒಂದು 2 ಶಾಲೆಗಳಿಗೆ ನಮ್ಮ ವ್ಯಾಪ್ತಿ ಕೊಡ್ತಕ್ಕಂಥ ಮಾಡಿ ಈ ಶಾಲೆ ಮಾಡೋ ಬಂದೊಳಗೆ ಈ ರಂಗಮಂದಿರ ಮತ್ತೊಂದನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಿಂದ ರಂಗಮಂದಿರವನ್ನು ಇದನ್ನು ಕೊಡಬಾಡಿ ಅಂತಕ್ಕಂಥ ಆದೇಶವನ್ನು ಸರ್ಕಾರ ಕೊಡ್ತೀವಿ. ಇದನ್ನು ನಾವು ಯಾರು ಪಟ್ಟ ತಗೋದು ಬೇಡ, ನಾವೇ ಮಾಡಿ ಮುಗಿಸಿದ್ವಿ. ಆ ಕಾರಣಕ್ಕೆ ಪೆಂಡಿಂಗ್ ಬಿಡುತ್ತೆ. ಎಲ್ಲೆಲ್ಲಿ ಅವಕಾಶ ಇದೆ ನೋಡೋಣ, ಸರಳದಂಗೆ ಅವಕಾಶಗಳಿದ್ದಾವೆ ನೋಡೋದು. ಅದು ರಂಗಮಂದಿರ ಸಮುದಾಯ ಭವನ ಅಂತ ಬಂದಾಗ ಈ ದಾಖಲೆಗಳನ್ನು ಕೇಳ್ತಕ್ಕಂಥದ್ದು, 9 ಕೇಳ್ತಕ್ಕಂಥದ್ದು, ಸರ್ಕಾರಿ ಫಾರೆಸ್ಟ್ ಜಾಗ ಅಂತ ಅದಕ್ಕೆ ಅವ್ರು ಹಣ ಬಿಡುಗಡೆ ಮಾಡಿ ಸಮಸ್ಯೆ ಮಾಡ್ತಕ್ಕಂಥದ್ದು ಎಲ್ಲ ಹುಡುಕುಗಳಿರೋ ಕಾರಣಕ್ಕಾಗಿ ಈ ಕೆಲಸಗಳು ಬಾಕಿ ಇರೋದು ಬಿಟ್ಟರೆ ಯಾವ ಕಾರಣಕ್ಕೂ ಬಾಕಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ಮತ್ತೆ ಈಗಾಗಲೇ ಹೇಳಿದಾಗೆ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ನಾವು ಒಂದಿಷ್ಟು ತಿಳುವಳಿಕೆ ಪೂರ್ತಿ ನಾವು ಬಂದೇ ಹೋದ್ರು ಇಂಥ ಒಡನಾಡಿಗಳು ನಮ್ಮ ಇದು ಮಾಸ್ಟರ್ಗಳು, ನಮ್ಮ ಆಡಿಟ್ ಪಡ್ತಕ್ಕಂಥ ನಾಗೇಶ್ವರವರು, ಮತ್ತೊಬ್ಬರು ಮೇಡಮ್ ಕೊಡೋದು, ಮಮತಾ ಮೇಡಮ್ ಅಂತ ನಾವು ಮಾತಾಡಬಾರ್ದು, ಧ್ವನಿ ಮಾಡುತ್ತಿಲ್ಲ ಅಲ್ಲಿ ಇನ್ಸಿಡೆಂಟ್ ಅದ. ಅಂದರೆ
ಸ್ವಲ್ಪ ನೀವು ಕೇಳೋದು ಇಷ್ಟು ನಂಬಿಕೆಯನ್ನು ಕೇಳೋದು. ಆ ಥರ ಇದಕ್ಕಾಗಿ ನಾವು ಎಲ್ಲೂ ಕೂಡ ಶಾಲೆಗಳಿಗೆ ರಜೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನ ಇದೆಲ್ಲ ಸಾಧ್ಯ, ಯಾವ ರೀತಿ ಸಾಧ್ಯ ಅವನ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಮತ್ತು ಈ ಸಾಮಾಜಿಕ ಲೆಕ್ಕದ ಪತ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ದೇವೇಂದ್ರಣ್ಣ ಮತ್ತು ನಮ್ಮ ಮೇಡಮ್ ಅವರಿಗೆ ನಳಿನಿ ಮೇಡಮ್ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಭಾಳ ಕರೆಕ್ಟ್ ನಾವು ನನ್ನ ಗಂಟೆಗೆ ಬಂದಂತ ಗೊತ್ತಿಲ್ಲ, ಅವ್ರು ನನಗೆ ಅಂತ ಎಷ್ಟೋ ಒಂದು ಬಂದೆ, ನಾನು ಯಾರು ಮೀಟಿಂಗ್ ಕೇಳೋದು ಅದು ಹೋಗಿ ನೀವು ತಕ್ಷಣ ಫೋನ್ ಮಾಡಿದ್ರೆ ಬಂದು ಅವರೆಲ್ಲ ಒಂದು ಅಕ್ಯುರಸಿ ಕೇಳ್ತಕ್ಕಂಥ ಶಿಸ್ತುಬದ್ಧವಾಗಿರ್ತಕ್ಕಂಥ ಮಾಡ್ತಾರೆ. ಆ ವರದಿಯನ್ನು ಏನೇನು ಅಂಶಗಳನ್ನು ಏನು ಪ್ರಸ್ತಾಪ ಮಾಡಿದ್ರೆ ಎಲ್ಲವೂ ಕೂಡ ಸರ್ಕಾರ ಕಳಿಸ್ತಾರೆ. ಏನಾಗಿದೆ ನಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ಈ ಶಿಕ್ಷಣ ಇಲಾಖೆ ಕಾನೂನು ಮಾಡೋರು ಒಬ್ರು, ಆಡಿಟಿಂಗ್ ಕಾನೂನು ಮಾಡೋರು ಒಬ್ರು, NREC ಕಾನೂನು ಮಾಡೋರು ಒಬ್ರು, ಇಂಪ್ಲಿಮೆಂಟ್ ಮಾಡೋರು ಒಬ್ರು. ಅಲ್ಲಿ ಅವ್ರು ಕೂತಿರ್ತಕ್ಕಂಥ ಎಲ್ಲೋ ದೂರ್ತಕ್ಕಂಥದ್ದಲ್ಲ, ವಾಸ್ತವಿಕ ಸಮಸ್ಯೆಗಳು ಎಲ್ಲೋ ಕೂತಿರ್ತಕ್ಕಂಥವ್ರಿಗೆ ಇಲ್ಲಿನ ವಾಸ್ತವಿಕ ಸಮಸ್ಯೆಗಳು ಗೊತ್ತಿರಬೇಕಾಗುತ್ತೆ. ಇಲ್ಲಿ ಮರದಾಡ ಸಮಸ್ಯೆಗಳು ಏನು, ಈ ಭಾಗದಲ್ಲಿ ಕುಡಿಯುವ ಸಮಸ್ಯೆ ಇದೆ, ಇಲ್ಲೊಂದು ಬಾವಿ ಕೊಡ್ಬೇಕಾದ್ರೆ 4 ಮನೆ ಸಿಗದಿಲ್ಲ, ಒಂದು 2 ಮನೆ ಕೊಡ್ಬೇಕಾಗುತ್ತೆ. ಅದು ಅದು ವಿಮರ್ಶೆ ಮಾಡ್ತಕ್ಕಂಥವ್ರು, ಆಡಿಟ್ ಮಾಡ್ತಕ್ಕಂಥವ್ರು ಅದು ಒಪ್ಕೊಳ್ಳೋಕೆ ತಯಾರಿಲ್ಲ. ವೈಲೇಷನ್ ಆಫ್ ವೈಲೇಷನ್ ಇಸ್ ಎ ವೈಲೇಷನ್, ಪನಿಷಬಲ್, ಅದು ತಪ್ಪಲ್ಲ, ಅದು ಆಕ್ಚುಲಿ ಅದು ಸರಿ ಇದೆ. ಆದರೆ ಆ ಕಾನೂನುಗಳನ್ನ ಮಾಡ್ತಕ್ಕಂಥವ್ರು ಏನೇನು ದೊಡ್ಡ ಇದಾರಲ್ಲ ಅವರು ಈ ಸಾಮಾನ್ಯ ಜನರ ಭಾವನೆಗಳನ್ನು, ಸಾಮಾನ್ಯ ಜನರ ಗ್ರೌಂಡ್ ಲೆವೆಲ್ ಈ ಆರ್ಟಿಕಲ್ ಬರ್ತಕ್ಕಂಥ ವರದಿಗಳನ್ನ ಸರಿಯಾದ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಎಲ್ಲ ಕಡೆಗೂ ಅನ್ವಯಿಸ್ತಕ್ಕಂಥ ಒಂದು ಜನರಲ್ ಆಗಿರ್ತಕ್ಕಂಥ ನಾಗರಿಕ ಸ್ವರೂಪವನ್ನು ಕೊಡ್ತಕ್ಕಂಥ ಅಥವಾ ಕಾನೂನುಗಳನ್ನು ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡುವ. ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಚಿಂತನೆ ಮಟ್ಟಗಳು, ಯೋಚನೆಗಳು ಅವರು ಇದಿರುತ್ತೆ, ಅವ್ರ ಮಟ್ಟಿಗೆ ಅವರು ಯೋಚನೆ ಮಾಡ್ತಾರೆ. ಅದಲ್ಲ, ಅವರು ಸಮಗ್ರವಾಗಿ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇರ್ತಕ್ಕಂಥ ದೇಶ ಇದು. ಇಲ್ಲಿ ನಾವು ಆಯ್ನಲ್ಲಿ ಹೋದ್ರೆ ಬೇರೆ ತರ ಮಾತಾಡ್ತಾರೆ, ಇಲ್ಲಿ ಆಚೆಗೆ ಹೋದ್ರೆ ಬೇರೆ ತರ ಮನೆ ಬರ್ತಾರೆ, ಅಲ್ಲಿ ಚಿಕಾಗಿ ಬರೋದಾದ್ರೆ ಹೊಡಾಟ ಬರ್ತಾರೆ. ಈ ತರ ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ದೇಶ ಇದು. ಈ ದೇಶದ ಕಾನೂನುಗಳು ಸರಿಯಾದಿದ್ರೆ ಇರಬೇಕಾಗುತ್ತೆ. ಒಂದು ಉದಾಹರಣೆ ಕೊಡೋಕೆ ಯಶೋಧ ಮೇಡಮ್ ಅಂತ ಒಬ್ರು ಮೇಡಮ್ ಇದ್ರು. ಅವರು ಸ್ವಲ್ಪ ನೇರ ಸ್ವಭಾವದವರು. ಎಂತ ಸಾರಿ ಅವ್ರು ನಿನ್ನೆ ಮೊನ್ನೆ ಹೇಳಿದ್ರೆ ಇನ್ನೂ ತಂದ್ಕೊಡ್ಲ ತಂದ್ಕೊಡ್ಲ ಕೊಡದೆ ಮಾತಾಡ್ತಾರೆ. ಎಷ್ಟು ನಮ್ಗೆ ಗೌರವ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗ್ತಕ್ಕಂಥದ್ದು. ಯಾವುದೋ ಕಾನೂನಿಗೆ ನಮ್ಮ ಅಣ್ಣ ಮಾಸ್ಟರ್ ಬದಲಿಗೆ ಅವ್ರು ಬಂದು ಅದು ವಿಚಾರ ಬಂದರು. ನನಗೆ ಅವರು ಅಭಿನಂದನೆ ಗಾರ್ಡನ್ ಮಾಡೋಕ್ಕೆ ನಾನು ಕರೆಸಿಕೊಂಡ್ರೆ ಅದು ಆ ಅಮ್ಮ ಕೈ ಬಿಟ್ಟು, ಸರ್ ನಿಜವಾಗ್ಲೂ ದೇವರು ಸರ್, ನಾನು ಇದ್ದ ನೀವು ಬೈತಿದ್ದೆ, ಬಾಯಿ ಬಂದಂಗೆ ಬೈತಿದ್ದೆ, ಅದು ನೀವೇನೋ ಹೇಳ್ತಿಲ್ಲ. ನಾನು 1.5 ವರ್ಷ ಸರ್ ನಾನು ಗ್ರಾಮ ಪಂಚಾಯತ್ ಮೆಂಬರ್ನೇ ನೋಡಲ್ಲ ಸರ್ ನಾನು ಅಂತೇಳಿ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ಇದು ನಾನು ಕತೆ ಕಟ್ತಾ ಇರೋದಕ್ಕೆ ಸುಳ್ಳು ಸುದ್ದಿ ಹೇಳ್ತಿದ್ದು ವಾಸ್ತವವಾಗಿ ಇದೇ ಶರದ ಅಮ್ಮ ಹೇಳ್ತಕ್ಕಂಥ ಮಾತು. ಹಾಗೆ ವೈವಿಧ್ಯತೆಗಳಿದ್ದಾವೆ, ಅದ್ರ ನಡುವೆ ನಾವು ಒಂದಿಷ್ಟು ಕೆಲಸಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಜನರು ತುಂಬಾ ಸಹಕಾರ ಮಾಡ್ತಕ್ಕಂಥ ಮಾತಾಡ್ತಾರೆ, ಹೇಳ್ತಾರೆ, ಚರ್ಚೆ ಮಾಡ್ತಾರೆ. ಸಾಕು ಕೋಪರೇಷನ್ ಅಷ್ಟೇ ಇದೆ. ನಮ್ಮ ಬೇರೆ ಒಂದು ಉಮೇಶ್ ಅಂತ ಹೇಳಿ ತಂದು ಕುಳಿತಂದು ಅವನಿಗೆ ನಾವು ಬಳಕೆ ಬಂದು ಕಾಂಪಿಟಿಗೆ ಹೋಗಿ ಮಾತ್ರ ಸಪೋರ್ಟ್ ಮಾಡ್ತಕ್ಕಂಥ ನಮ್ಗೆ ಏನೋ ನಮ್ಗೆ ಸ್ವಲ್ಪ ಭಾರಿ ನಾಜುಕ ಮಾತ್ರ ನಮ್ಗೆ ಮನ್ನಾಡ ಜನ ಬರಲ್ಲ. ಸುಮ್ಮನೆ ಅಂತ ಮಾತಾಡ್ತಾರೆ, ನಿಮ್ಮ ಭಾಷೆ ಅಷ್ಟೇ ನನ್ನ ಭಾಷೆ ಅಷ್ಟೇ, ಭಾಷೆ ಅಷ್ಟೇ ವ್ಯತ್ಯಾಸ. ಹೃದಯ ಭಾಳ ತಗೊಂಡು ವಿಶಾಲವಾಗಿ ತೆಗೆದುಕೊಳ್ಳಿ ನಮ್ಮ ಜನರು. ಆ ನಿಟ್ಟಿನಲ್ಲಿ ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡೋಣ, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಕೊಡುವಂತ ಹೇಳ್ತಾ ಈ ಸಾಮಾಜಿಕ ಪ್ರಯೋಜನ ಮಾಡತಕ್ಕಂಥ ನಮ್ಮ ನಾಗೇಶ್ ಅವರಿಗೆ ಮತ್ತು ದೇವೇಂದ್ರವರಿಗೆ ಮತ್ತು ನಳಿನಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳು ಹೇಳಿ ಇಷ್ಟೊತ್ತಿ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವೇದಿಕೆ ಗಣ್ಯರಿಗೆ ಮತ್ತು ಈ ಶಾಲೆ ಇನ್ನೂ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಮನೆಗಳನ್ನು ಶಿಕ್ಷಕರು ಮಾಡ್ತಾ ಪೋಷಕರು ಕೂಡ ಸಹಕಾರ ಮಾಡಿ ಮಕ್ಕಳ ಜೊತೆ ನಿರಂತರ ಸಂಪರ್ಕ ಇದೆ ಅಂತಕ್ಕಂಥ ಮನವಿಯನ್ನು ನಿಮ್ಮನ್ನು ಮಾಡೋದು. ಅದರ ನಂತರ ಯಾವ ಕಾರಣಕ್ಕೂ ಮಕ್ಕಳ ಜೊತೆ ನಿರಂತರ ಸಂಪರ್ಕ ಇರೋಕ್ಕೆ ತಪ್ಪೋಗ್ಬೋದು. ನನ್ನ ಮಗನ ಸ್ಕೂಲ್ ಹೋಗ್ತಾರೆ, ಅವನೇನೋ ವಾಲಿಬಾಲ್ ಸೇರಿಸ್ಕೊಂಡ್ಬಿಡುತ್ತೆ. ವಾಲಿಬಾಲ್ ಸೇರಿಕೊಂಡು ಅಂತೇಳಿ ಅದೇನು ನಾನು ನನ್ನ ಏನು ನಂಬಿಕೆ ನಾವು ಇಂಡಿಪೆಂಡೆಂಟ್ ಹೋಗಿ ಅಂತ 6th ಸ್ಟ್ಯಾಂಡರ್ಡ್ ಹೋಗಿ ಅವನು ಶಾಲೆ ಕೂರ್ಸೋದು ಎಲ್ಲ ಮಾಡಿದ್ರು, ಒಂದು ಜವಾಬ್ದಾರಿ. ಅವ್ನು ನೋಡ್ತಾ ಎಲ್ಲ ನೋಡಿದ್ರೆ ಅಂದ್ರೆ ಓಡೋದು ಬಿಟ್ಟೇ ಬಿಡ್ತಾರೆ. ಒಂದು ಶಾಲೆ ಟೀಚರ್ ಕರ್ಕೊಂಡು ಸರ್ ವಿವೇಕ್ ಸರಿಯಾಗಿ ಹೇಳಿದ ಮತ್ತೆ ಕೆಲಸ ಓಡೋದಿಲ್ಲ. ಅವ್ನು ನೋಡ್ತೀನಿ, ಆ ನೋಡ್ ಬಿಟ್ಟು ಬಂದೆ ಬರೀತೀನಿ. ಒಂದು 2-3 ದಿನ ನೆಂದಕ್ಕೆ ಹೊಸ ಕಬಡ್ಡಿ ಸೇರಿಕೊಂಡು ಹೊಸ ಇಲ್ಲತ್ತಲ್ಲ, ಆ ಹುಡುಗಿ ಓಡಾಡಿದ ಅಂಗಡಿಗೆ ಓಡಾಡಿದ ಅವ್ರು ತಂದು ನನ್ನ ತಗೊಂಡಿಲ್ಲ ದಿನ ಹಿಡಿದ್ರೆ ಮತ್ತೆ ಬಿಟ್ಟ. ಹಾಗಾಗಿ ಯಾಕಂದ್ರೆ ಮಗು ಇದು ನನ್ನ ಮಕ್ಕಳು ನಿಮ್ಮ ಮಕ್ಕಳು ಅಂತಕ್ಕಂಥದ್ದಲ್ಲ. ಎಲ್ಲಿ ನಾವು ನಮ್ಮ ಮಕ್ಕಳ ಬಗ್ಗೆ ಮೇಷ್ಟ್ರಿದ್ದಾರೆ, ಶಾಲೆ ಮೇಷ್ಟ್ರೋಗಿದ್ದ ಮಕ್ಕಳನ್ನ ಅಂತಕ್ಕಂಥ ಭಾವನೆ ಬಂತು ಅಂತ ಹೇಳಿದ್ರೆ ನಾವು ತಪ್ಪು ಮಾಡ್ತೀವಿ ಅಂತಕ್ಕಂಥ ಭಾವನೆ ನಿರಂತರ ಸಂಪರ್ಕಿಗೆ ನಾನು ಕೂಡ ನೀವೇನು ಮಾಡಕ್ಕೆ ಹೋಗ್ಬೇಡಿ, ಅವ್ನು ಸಣ್ಣ ಬಂದರೆ ನಾನು ಏನು ಮಾಡ್ತಾನೆ ಅಂತ ಒಂದು ಸರಿ ಇವು ಮತ್ತೆ ಒಂದೇ ತಿಂಗಳು ಮತ್ತೆ ದಗಡಿ ತಂದೆ ಅವನು ತಪ್ಪು. ಅವ್ರು ತಪ್ಪಲ್ಲ. ಅದು ಈ ಪ್ರಪಂಚ ಆಗಿದೆ. ಸರ್ಕಾರ ಇದು 4-5 ಮಕ್ಕಳು ಇದ್ಕೊಂಡು ಅವ್ರಿಗೆ ಅಂಗಡಿ ಹೋದ್ರೆ ಆ ಡೇಟ್ ಎಕ್ಸ್ಪೈರ್ ಆದವು ಸಿಗ್ತವೆ, ಪಾನ್ ಪರ ಸಿಗ್ತವೆ, ಬೆಂಕಿ ಎಂಥದ್ದು ಸಿಗ್ತವೆ. ಎಲ್ಲೋ ಪಾನ್ ಪರಗೂ ಒಂದೇ ಅವರಿಗೆ, ಚಾಕ್ಲೇಟ್ ಒಂದೇ ಅವರಿಗೆ. ಆ ಪಾನ್ ಪರಗೆ ಅಡಿಕ್ಟ್ ಆದ್ರೆ ನಾವೇನೇ ಬುದ್ಧಿ ಹೇಳಿದ್ರು ಆ ಪಾನ್ ಪರಗನ್ನು ಭಾವನೆ ಬರೋದು ಅವ್ರು ಅಡಿಕ್ಟ್ ಆಗಿರ್ತಾರೆ. ಅಥವಾ ಮಟನ್ಗೆ ಯಾವ್ದು ಅಡಿಕ್ಟ್ ಆಗಿರ್ತಾರೆ.
ನಮ್ಮ ಪಾಠರಾತ್ರಿ ಉದಾಹರಣೆ. ಹಾಗಾಗಿ ನಿಮ್ಮ ಮಕ್ಕಳ ಜೊತೆ ನಿರಂತರ ಸಂಪರ್ಕದಾಗ ಇರ್ತಕ್ಕಂಥ ವಿನಮ್ರಪೂರ್ವಕ ಮನವಿಯನ್ನು ಮಾಡ್ತಾ ಉತ್ತಮವಾದ ಕಾರ್ಯಕ್ರಮ ಮಾಡಿದೆ. ನಾವು ಇಷ್ಟು ಮಂದಿ ನಾಗೇಶ್ವರು ಸಂತೋಷರು ನಾವೆಲ್ಲ ಮಾತಾಡಿದ್ವಿ. ಸುಮಾರು ಒಂದು 20 ದಿನಗಳು ಈ ನದಿ ಒಂದು ಒಳ್ಳೆ ಮೆಸೇಜ್ ಹೋಗೋದು. ಆದರೂ ಕೂಡ ನೀವು ಸಾಕು ಸಂದೇಶ ಕೊಟ್ಟಕ್ಕೆ ಇರ್ತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರೂ ಮುಗಿಸ್ತೀನಿ. ಸದಾ ಕ್ರಿಯಾಶೀಲರಾಗಿದ್ದು ಶೈಕ್ಷಣಿಕ ಚಿಂತನೆಗಳನ್ನು ಒಳಗೊಂಡಂತೆ ನಮ್ಮ ಶಾಲೆಯ ಬಗ್ಗೆ ತುಂಬಾ ಅಭಿಮಾನವನ್ನು ಇಟ್ಟುಕೊಂಡು ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಸದಾ ಹಾಜರಾಗಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ವೆಂಕಟಾಚಲ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವನ್ನು ಹಾಗೆ ಒಂದು ಈ ಒಂದು ಕಾರ್ಯಕ್ರಮದ ಕುರಿತಂತೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ದಾನೇಶ್ ಸರ್ ಅವರು ಒಂದೆರಡು ಮಾತಾಡಬೇಕು. ಇವತ್ತು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಣ್ಣ ಸಾಹೇಬ್ರೆ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಅವರೇ, ಈ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ ಸರ್ ಅವರೇ, ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಸಮಿತಿಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರೇ, ಹಾಗೆ ನಮ್ಮ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ CRP ಸಾಹೇಬ್ರೆ, ಸಂತೋಷ್ ಅವರೇ, ಹಾಗೆ ದೇವೇಂದ್ರ ಅವರೇ, ಈ 2-3 ದಿನಗಳ ಕಾಲದಿಂದ ಈ ಒಂದು ದಾಖಲೀಕರಣ ಮಾಡಿರ್ತಕ್ಕಂಥ ನಳಿನಿ ಮೇಡಮ್ ಮತ್ತೆ ದೇವೇಂದ್ರ ಅವರೇ, ಹಾಗೆ ಎಲ್ಲ SDM ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರೇ, ನಮ್ಮ ಶಾಲಾ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಸುನಿತಾ ಮೇಡಮ್, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ನಾವು ಎಷ್ಟೇ ಪಕ್ಕ ಅಂತ ಹೇಳಿದ್ರು ಕೂಡ ಇಂಥ ಒಂದಿಷ್ಟು ಪರಿಶೋಧನೆ ನಡೆದಾಗ ಮಾತ್ರ ಗೊತ್ತಾಗ್ತದೆ ನಮ್ಮಲ್ಲಿ ಯಾವ ತಪ್ಪಿದೆ. ನಾವೆಲ್ಲ ಸರಿ ಅನ್ಕೊಂಡಿರ್ತೀವಿ, ಎಲ್ಲ ಸರಿಯಾಗಿದ್ದೀನಿ, 100ಕ್ಕೆ 100 ಸರಿ ಇದೀವಿ ಅಂತ. ಇಂಥ ಪರಿಶೋಧನೆಗಳು ನಡೆದಾಗ ಮಾತ್ರ ನಮ್ಮ CRP ಸರ್ ಹೇಳಿದಾಗೆ ನಮ್ಮಲ್ಲಿ ಏನು ತಪ್ಪಿದೆ, ನಾವೇನು ಸರಿ ಮಾಡ್ಕೊಳ್ಬೇಕಿನ್ನ ಅಂತಕ್ಕಂಥದ್ದನ್ನ ಈ ಸಮಿತಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ಶಾಲೆ ಅಂತಕ್ಕಂಥದ್ದು ಸಮುದಾಯದ ಸ್ವತ್ತು. ಇಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಮತ್ತೆ ಪೋಷಕರು ಶಿಕ್ಷಕರ ಮೇಲೆ ಯಾವುದೇ ಅಭಿಮಾನ ಹೊಂದಿದ್ದಾರೋ ಅದೇ ಅಭಿಮಾನವನ್ನು ಶಿಕ್ಷಕರು ಕೂಡ ಊರಿನ ಎಲ್ಲ ಗ್ರಾಮಸ್ಥರ ಮೇಲೆ ಮತ್ತೆ ಪೋಷಕರ ಮೇಲೆ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತದೆ. ನಾನು ಮೊದಲು ಈ ಊರಿಗೆ ಬಂದಾಗ ಇಲ್ಲೇನು ಇರಲಿಲ್ಲ, ಬಹಳಷ್ಟು ಒಂದಿಷ್ಟು ಮಾಡಬೇಕಿತ್ತು ಅನಿಸ್ತು. ಅಂದ್ರೆ ನಾನು ಈ ಸ್ಕೂಲಿಗೆ ಬಂದ್ರೆ ಎಲ್ಲಾರು ಒಂದಿಷ್ಟು ಅಚೀವ್ಮೆಂಟ್ ಮಾಡಬಹುದು, ಗ್ರಾಮಸ್ಥರಿಗೆ ಉದಾರವಾಗಿ ಕೆಲಸ ಕಾರ್ಯವನ್ನು ಮಾಡಬಹುದು ಅನಿಸ್ತು. ಆ ಕಾರಣಕ್ಕಾಗಿ ನಾನು ಮೊದಲು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡೆ. ಬಂದ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ ಸರ್ ಏನು ಕೇಳಿದ್ರು ಕೂಡ ನಮಗೆ ಅತ್ಯಂತ ಸ್ಪಂದನೆ ಕೊಟ್ಟು, ಸರ್ ಅದು ಮಾಡೋಣ ಸರ್, ಇದು ಮಾಡೋಣ ಸರ್, ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಯಾವುದೂ ಕೂಡ ಅವರು ನಿರಾಕರಣೆ ಮಾಡಲಿಲ್ಲ. ಅದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ SDMC ಪರವಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ನಮ್ಮ ಇಲಾಖೆ ಗಮನಿಸ್ತಾ ಇದೆ ಆದ್ರೆ ನಮ್ಮ CRP ಸಾಹೇಬರು ಪದೇ ಪದೇ ನಮ್ಮ ಶಾಲೆಗೆ ವಿಸಿಟ್ ಆಗ್ತಾ ಇರ್ತಾರೆ ಅಂತಂದ್ರೆ ಯಾವುದೇ ಪರೀಕ್ಷೆ ಮಾಡಕ್ಕಲ್ಲ, ಅವರು ನಮಗೆ ಎಷ್ಟು ಸಲಹೆಗಳನ್ನು ಕೊಡ್ತಾರೆ. ಸರ್ ನೀವು ಹಿಂಗ್ ಮಾಡಿ ಇದನ್ನು ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಅವರ ಸಲಹೆಗಳು ನಮ್ಮ ಸಹ ಶಿಕ್ಷಕಿ ಅವರು ಕೂಡ ನಾವೇನು ಯೋಚನೆ ಮಾಡ್ತೇವೆ ಅದಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರೋದಿಲ್ಲ. ಅಷ್ಟು ಹೊಂದಾಣಿಕೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಎಲ್ಲ ಕಾರಣಕ್ಕಾಗಿ ಶಾಲೆ ನದಿಮನೆ ಶಾಲೆ ಅಂತಕ್ಕಂಥದ್ದು ಒಂದಿಷ್ಟು ಮಾದರಿ ಸ್ಕೂಲ್ ಆಗುವ ರೀತಿಗೆ ಮುಖ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಒಂದು 4 ದಿನಗಳಿಂದ ನಡೆದಿರ್ತಕ್ಕಂಥ ಈ ಒಂದು ಪರಿಶೋಧನೆ ಶಾಲೆಯನ್ನ ಏನಿರ್ಬೇಕು, ಏನಿರಬಾರ್ದು, ಶಾಲೆ ಒಂದು ಮಾದರಿ ಸ್ಕೂಲ್ ಆಗಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವುದು, ಮಕ್ಕಳ ಕಲಿಕೆ ಹೇಗಿರ್ಬೇಕು, ಎಲ್ಲ ಅಂಶವನ್ನು ಗಮನಿಸಿದ್ರು. ನಳಿನಿ ಮೇಡಮ್ ಅಂತ ಹೇಳ್ತಾ ಇದ್ರು, ಸರ್ ಅದು ಮಾಡ್ಬೇಕಿತ್ತು ಸರ್, ಆಯ್ತು ಮೇಡಮ್. ನಾನು ಫಸ್ಟ್ ಸರ್ ಹೇಳಿದೆ, ಸರ್ ನಾವು ಯಾವ್ದಾವ್ದು ಮಾಡಿದೀವೋ ಅದು ಇದೆ ಅಂತ ಬರ್ರಿ, ಯಾವ ಮಾಡಿಲ್ಲ ಅದು ಇಲ್ಲ ಅಂತಾನೆ ಬಂದ್ಬಿಡಿ. ಯಾಕೆ ಕೇಳಿದ್ರೆ ನಮಗೆ ನಾವೇ ತಪ್ಪ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಲ್ವಾ. ಯಾವುದೋ ಒಂದು ಸಭೆ ನಡೆಸಲಿಕ್ಕಾಗಿ ನಾವು ರೇಟಿಂಗ್ ಅಲ್ಲಿ ಅದಿದೆ ಇದೆ ಅಂತ ಬರೀತಕ್ಕಂಥದ್ದಲ್ಲ. ಇವಷ್ಟು ಚರ್ಚೆ ಮಾಡಿದಾಗ ಗ್ರಾಮಸ್ಥರು ಕೂಡ ಬಹಳಷ್ಟು ಸಲಹೆ ಕೊಡ್ತಾರೆ. ಸುರೇಶ್ ಇದ್ದಾರೆ, ಅವ್ರು ನೇರವಾಗಿ ಏನ್ ಬೇಕಾದ್ರೂ ಕೇಳ್ತಾರೆ, ಯಾರು ನೋಡ್ತಾ ಏನ್ ಬೇಕಾದ್ರೂ ಮಾತಾಡ್ತಾರೆ. ಯಾಕೆ ಕೇಳಿದ್ರೆ ಶಾಲೆಗಳಿರ್ತಕ್ಕಂಥ ಅಭಿಮಾನ ಅವರಿಗೆ, ಶಾಲೆ ಅಂತಕ್ಕಂಥದ್ದು ಹೀಗಿರ್ಬೇಕು. ನೋಡಿ ಕಳೆದ ಸಾಲಿನಲ್ಲಿ ಇಲ್ಲಿ ಈ ನಮ್ಮ ಶಾಲೆ ಕಾಂಪೌಂಡ್ ನಲ್ಲಿ 20 ತೆಂಗಿನಗಳಿವೆ. ನಾನು ಯಾವಾಗ ತಂದಿದ್ದಲ್ಲ, ಆ ಊರಿನ ಗ್ರಾಮಸ್ಥರು ಅವರೇ ತಂದು ಹೋಗಿರ್ತಕ್ಕಂಥದ್ದು.
ಈ ವ್ಯವಸ್ಥೆ ಬೇರೆ ಎಲ್ಲೂ ಕಾಣಲಿಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಸಾಧ್ಯ ಇದೆ ನಂದಿಮನೆ ಗ್ರಾಮದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ನಾನು ಬಹಳಷ್ಟು ಕಡೆ ಮಾತಾಡ್ತೀನಿ. ಜೊತೆಗೆ ಚಿಚ್ಚಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ನಮ್ಮ ಸದಸ್ಯರಿರ್ತಕ್ಕಂಥ ನಮಗೆ ಗುರಿ ಇದ್ದಾಗಿರು ಏನೇ ಹೇಳಿದ್ರು ಕೂಡ ಆಯ್ಸರ್ ಮಾಡೋಣ. ನಾವು ಬರ್ಬೇಕಾದ್ರೆ ನಿನ್ನ ಸಮಸ್ಯೆ ತುಂಬಾ ಇತ್ತು. ಯಾವ ಶಾಲೆಯೂ ಕೂಡ ಇತಿಹಾಸದಲ್ಲಿ 5-6 ಬೋರ್ ಹೊಡೆದಿದ್ದು ಇದಿಲ್ಲ. 6ನೇ ಬೋರ್ನಲ್ಲಿ ಹೊಡೆದು ನಮಗೆ ಶಾಲೆ ನೀರು ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಏನ್ ಬೇಕು ಶಾಲೆ ಕಾಂಪೌಂಡ್ ಬೇಕಂದಾಗ ಅವರು ಅಷ್ಟೇ ಜವಾಬ್ದಾರಿಯಿಂದ ಸರ್ ಮುಗಿಸ್ಬಿಡೋಣ ಸರ್ ಅಂತಕ್ಕಂಥದ್ದು. ಅಂದ್ರೆ ಈ ಪರಿಸರ ವಾತಾವರಣ ಶಾಲೆಯನ್ನು ನಮಗೂ ನಾವು ಕೆಲಸ ಕಡಿಮೆ ಮಾಡಬಾರ್ದು. ಅವ್ರು ಎಷ್ಟು ಮಾಡ್ತಾರೆ ಅದಕ್ಕಿಂತ ನಾವು ಜಾಸ್ತಿ ಕೆಲಸ ಮಾಡಬೇಕು. ಪೋಷಕರು ನಮ್ಗೆ ಎಷ್ಟು ಸ್ಪಂದಿಸ್ತಾರೋ ಅದಕ್ಕಿಂತ ನಾವು ಜಾಸ್ತಿ ಸ್ಪಂದಿಸಬೇಕು ಅಂತಕ್ಕಂಥ ಮನೋಭಾವನೆ ನನಗೆ ಬಂದಿದೆ. ಅದರಿಂದ ಈ ಶಾಲೆ ಅತ್ಯಂತ ಮಾದರಿ ಶಾಲೆ ಆಗಬೇಕು. ಹಾಗೆ ಇವರೆಲ್ಲರ ಅಭಿಪ್ರಾಯ ಏನಿದೆ, ಹಾರೈಕೆಗಳಿದ್ದಾವೆ, ಆ ಎಲ್ಲ ಹಾರೈಕೆಗಳನ್ನ ನಿಭಾಯಿಸುವಲ್ಲಿ ನಾನು ಮತ್ತೆ ನಮ್ಮ ಸಹ ಶಿಕ್ಷಕಿ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ನಮಗೆ ಅಷ್ಟೇ ಸಹಕಾರ ಕೊಡ್ತಾ ಇಲ್ಲ ಅಂತಲ್ಲ. ಮುಂದೂ ಕೂಡ ನಾನು ಇವತ್ತು ಅನ್ಕೊಂಡಿದ್ದೆ ಒಂದು 40 ಜನ 30 ಜನ ಬರ್ಬೋದು ಅಂತ ಹೇಳಿ. ನಾನು ಕೂಡ ಮೆಸೇಜ್ ಅಲ್ಲಿ ಗ್ರೂಪಲ್ಲಿ ಹಾಕಿದ್ದೆ, ಕೆಲವರು ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳಿದ್ದೆ. ಅಂದ್ರೆ ಇದೊಂದು ಹಳ್ಳಿಯ ವಾತಾವರಣ ಆಗಿದ್ರಿಂದ ಈ ಸಂದರ್ಭದಲ್ಲಿ ಗದ್ದೆ ಕೊಡುವ ಅಡ್ಗೆಕೋರು ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ರೈತರು ತೊಡಗಿರ್ತಾರೆ. ಆ ಕಾರಣಕ್ಕಾಗಿ ನಾವು ಒಂದಿಷ್ಟು ಸಂಖ್ಯೆ ಕಡಿಮೆ ಆಗಿರ್ಬೋದು ಅನ್ನೋ ಅಭಿಪ್ರಾಯ ಇದೆ. ಹಾಗಂತ ಹೇಳಿ ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಸಹಕಾರ ಇರ್ತದೆ. ಅವ್ರು ಏನಾದ್ರು ಕೇಳಿದ್ರು ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಯಾರು ಕೂಡ ಹೇಳೋದಿಲ್ಲ. ಆಮೇಲೆ ಬೇರೆ ರೀತಿಯ ಮಾತನ್ನು ಕೂಡ ಆಡದೆ ಶಾಲೆ ಅಭಿವೃದ್ಧಿಯಲ್ಲಿ ನಂದಿಮನೆ ಎಲ್ಲ ಗ್ರಾಮಸ್ಥರು ಈ ಶಾಲೆ ಮಕ್ಕಳು ಬರ್ಲಿ ಬರದೇ ಹೋಗ್ಲಿ ನಮ್ಮೂರು ಶಾಲೆ ಅಂತಕ್ಕಂಥ ಅಭಿಮಾನ ಎಲ್ಲರಿಗೂ ಇದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ. ಅದಕ್ಕೆ ವೇದಿಕೆ ಮೇಲೆ ಎಲ್ಲರೂ ಸಹ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶಿಕ್ಷಕರಿಗೆ ಶಾಲೆ ಅನ್ನೋದು 2ನೇ ಮನೆ ಇದ್ದಂತೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ಸರಿ ಹೇಳೋ ಹಾಗೆ ನಮ್ಮ ಮನೇಲಿ ಏನೆಲ್ಲ ಇರ್ಬೇಕು ಅಂತ ಆಸೆ ಪಡ್ತೀವೋ ಹಾಗೆ ಶಾಲೆಯಲ್ಲೂ ಕೂಡ ಇದೆಲ್ಲ ಇರ್ಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಸದಾ ಎಲ್ಲಾ ವಿಷಯದಲ್ಲೂ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಗಿಡಗಳನ್ನು ನೆಡೋದಿರ್ಬೋದು, ಅವುಗಳ ಪಾಲನೆ ಪೋಷಣೆ ಇರ್ಬೋದು, ಹಾಗೆ ಶಾಲೆಯಲ್ಲಿ ಒಂದು ಅಚ್ಚುಕಟ್ಟುತನ ಇರ್ಬೋದು, ಎಲ್ಲದ್ರ ಬಗ್ಗೆ ಪ್ರತಿದಿನ ತುಂಬಾ ಕಾಳಜಿಯನ್ನು ವಹಿಸಿ ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸುವಂತ ಅವರು ತುಂಬಾ ಕ್ರಿಯಾಶೀಲರಾಗಿದ್ದಾರೆ. ಹಾಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಂತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಊಟದ ಸಮಯ ಆಗಿದೆ, ಆದ್ರೂ ಕೂಡ ಇದೊಂದು ಅಂದ್ರೆ ತುಂಬಾ ಅಪರೂಪದ ಒಂದು ಕಾರ್ಯಕ್ರಮ. ಹಾಗಾಗಿ ಇದು ಒಂದು ವ್ಯವಸ್ಥಿತವಾಗಿಯೇ ಮುಗಿಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರೂ ಕೆಲವು ನಿಮಿಷಗಳ ಕಾಲಾವಕಾಶವನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮದ ಕುರಿತಂತೆ SDMC ಅಂದ್ರೆ ಒಂದು ಶಾಲೆಯ ಬೆನ್ನೆಲುಬು. ಅವರು ಸದಸ್ಯರು ಮಾತಾಡ್ಬೋದು. ಈಗ ಅಧ್ಯಕ್ಷರಾದ್ರು ಸರಿ ಸುರೇಶ್ ಮಾತಾಡ್ತಾರೆ. ಎಲ್ಲರ ಪರವಾಗಿ ನಮ್ಮ SDMC ಅಧ್ಯಕ್ಷರಾದಂತಹ ಮಹೇಶ್ ಅಣ್ಣ ಇವತ್ತು ಪಾಪ ಬೆಳಿಗ್ಗೆನೆ ಬಂದು ಎಲ್ಲಾ ಕಡೆ ಇದು 3ನೇ ಸರಿ ಇರ್ಬೋದು ಕಳೆ ಮಿಷನ್ ಹೊಡಿತಿರೋದು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಇಷ್ಟೊತ್ತಂಗ ಶಾಲೆಯ ಕೆಲಸವನ್ನೇ ಮಾಡಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರೆ ಒಂದೆರಡು ಮಾತಾಡಬೇಕಾಗಿ ಗ್ರಾಮಸ್ಥರೇ ಹಾಗೂ ನಮ್ಮ ಮತ್ತು ನಮ್ಮ ಪರಿಶೀಲನಾ ಇಲಾಖೆಯವರಾದಂಥ ದೇವೇಂದ್ರ ಸರ್ ಮೇಡಮ್ ಅವರೇ, ನನಗೆ 2-3 ದಿವಸದಿಂದ ಮಾಸ್ಟರ್ ಫೋನ್ ಮಾಡ್ತಾ ಇದ್ರೆ ಮಹೇಶಣ್ಣ ನಮ್ಮ ಶಾಲೆಯಲ್ಲಿ ಲೆಕ್ಕದ ಪರಿಶೀಲನೆ ಕಾರ್ಯಕ್ರಮ ಐತಿ ಬರ್ಬೇಕು ಏನ್ ಕಾಣಿಸೋದೇ ಇಲ್ಲ. ನಾನೇನ್ ತಿಳ್ಕೊಂಡಿದ್ದೆ ಅಂದ್ರೆ ಏನೋ ಲೆಕ್ಕ ಮಾಡ್ಕೊಂತಾರೆ ಹೋಗ್ತಾರೆ ಅಂತ ಹೇಳಿ ತಿಳ್ಕೊಂಡೆ. ಆದ್ರೂ ನಿನ್ನೆ ಮಧ್ಯಾಹ್ನ ಫೋನ್ ಮಾಡ್ಕೊಂಡು ನೀವು ಎಲ್ಲೇ ಇದ್ರು ಮಧ್ಯಾಹ್ನ ಈ ಶಾಲೆ ಹತ್ರ ಬರ್ಬೇಕು ಅದು ಈಗೇನು ಎಷ್ಟೆಲ್ಲ ಪ್ರೆಷರ್ ಮಾಡ್ತಾರಲ್ಲ ಅಂತ ಬಂದು ನೋಡಿದಾಗ ಮೇಡಮ್ ಅವರು ಇದ್ರು. ಅವ್ರನ್ನೆಲ್ಲ ನೋಡಿ ಏನೋ ಮಾಡ್ತಾ ಇದಾರೆ, ಲೆಕ್ಕ ಬರ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಅವರು ನಮ್ಮ ಶಾಲೆಯ ಒಂದು ಮಾತ್ರೆ ಕಿಟ್ಟಿ ಕೈ ಹಾಕಿದ್ರು ಇದು ನಿಜವಾದ ಇವ್ರು ಕೆಲಸ ಮಾಡ್ತಾ ಇದಾರೆ ಅಂತ ನನಗೆ ಅವಾಗ ಅನಿಸ್ತು. ಆದ್ರೂ ಪರವಾಗಿಲ್ಲ, ಅವರೇ ಬನ್ನಿ ಹೇಳಿದ್ರು ನಾಳೆ ನೀವು ಯಾವುದೇ ಕಾರಣಕ್ಕೂ ಎಲ್ಲಿಗೂ ಕೆಲಸಕ್ಕೆ ಹೋಗ್ಬೇಡಿ, ಬರ್ಬೇಕು ಸ್ಕೂಲಿಗೆ ವಿಸಿಟ್ ಕೊಡಿ ಅಂತ. ನಿಜವಾಗ್ಲೂ ಇವತ್ತು ಇಲ್ಲಿ ಬರೋ ನೋಡಿದಾಗ ನನಗೆ 4-5 ವರ್ಷ ಆಯ್ತು ಈ ಶಾಲೆ ಅಧ್ಯಕ್ಷ ಆಗಿ. ಎಷ್ಟೋ ಒಂದು ವಸ್ತುಗಳನ್ನ ನಾನು ಇವತ್ತಿಗೂ ಗಮನನೇ ಹರಿಸಿರ್ಲಿಲ್ಲ. ಇವತ್ತು ಅವ್ರು ಹೇಳಿದ ಮೇಲೆ ನಾನು ಆಲೋಚಿಸ್ಕೊಂಡಿದ್ದೀನಿ. ಈ 5-4 ವರ್ಷದ ಅಧ್ಯಕ್ಷ ಆದ್ರೂ ಕೂಡ ಕೆಲವು ವಸ್ತುಗಳನ್ನ ಹೇಗಿದಾವೆ ಹಾಗೆ ಬಂದ್ವಿ, ಕೆಲಸ ಮಾಡಿದ್ವಿ, ಹೋದ್ವಿ, ಶಾಲೆ ಮಾಡ್ಕೊಂಡು ನಾವು ಮಾತಾಡ್ಕೊಂಡ್ವಿ, ಏನಾಗೋದು ದೊಡ್ಡ ಕೆಲಸ ಮಾಡ್ಕೊಂಡಿದ್ವಿ, ಹೋಗ್ತಿದ್ವಿ.
ನಿಜವಾಗ್ಲೂ ಅವ್ರು ಬಂದಾಗ ಅವರು ಈ ಶಾಲೆಗಳನ್ನ ವಿಚಾರಣೆ ಮಾಡದೇ ಇರ್ಬೋದು, ಸುತ್ತ ಒಂದು ಏನ್ ನಮ್ದು ಇದೆ ಇಷ್ಟ ಜಾಗ, ನಮ್ದು ಅಡ್ಡಕ್ಕೆ ಜಾಗ ಇದ್ರು ಇಂತರ ಮಕ್ಕಳಲ್ಲಿ ಇಂತರ ಬಗ್ಗೆ ಇದೆ ಅಂತ ಕಂಡಿಡ್ತೇವೆ. ಆದ್ರೆ ನಾವು ಊರಾಗ ಬಂದು ಯಾರಾದ್ರೂ ಬಂದ್ಕೊಂಡ್ರೆ ಇಲ್ಲಿ ಬಂದ್ಕೊಂಡು ಇಷ್ಟೇ ಸಣ್ಣ ಜಾಗಲ್ಲ ಅಂದ್ರೆ ಇಂಥ ವಿಷಯಗಳನ್ನ ನಿಜವಾಗ್ಲೂ ಅದು ಮಾಡ್ತೇವೆ. ಯಾಕಂದ್ರೆ ನಾವು ಯಾವಾಗ ತಿಳ್ಕೊಂಡೆ ಅಂದ್ರೆ ನಮ್ದು ಗೈ ಅರ್ತಿಂಗ್ ನಾವು ಹೇಳಿದವಾಗ ನಾವೆಲ್ಲ ಒಂದ್ ಕಡೆ ಸಣ್ಣ ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತು. ಮೇಡಮ್ ನಿಜವಾಗ ಅದೇ ಮಳೆಗಾಲ ಬರೋದ್ರೊಳಗೆ ಆ ಅರ್ತಿಂಗ್ ನಾವು ಸರಿ ಮಾಡೋ ಕೆಲಸವನ್ನ ಎಷ್ಟೊತ್ತಿಗೂ ಮಾಡ್ತೀವಿ. ಅದು ನೆನ್ಪು ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಯಾಕಂದ್ರೆ ಮಕ್ಕಳು ಆಟ ಆಡದೆ ತಕ್ಷಣ ಮಾಡ್ತೀವಿ ಮಳೆಗಾಲ ಬೇಸಿಗೆ ಮಾಡೇ ಮಾಡ್ತೀವಿ ಅದ್ ಕೆಲಸ. ನಿಜವಾಗ ಅದು ಜವಾಬ್ದಾರಿ ನಮ್ದು ಆಗಿದೆ. ಯಾಕಂದ್ರೆ ಮಕ್ಕಳು ಅಂದ್ರೆ ಮಕ್ಕಳ ಜವಾಬ್ದಾರಿ ಪೋಷಕರಾಗಿರ್ಬೋದು, ಪೋಷಕರು ಮಕ್ಕಳು ಕರ್ಕೊಂಡು ಬಂದ್ಬಿಟ್ಟು ಹೋಗ್ತಾರೆ. ಅಷ್ಟೇ ಒಂದು ಜವಾಬ್ದಾರಿ ಮಾಸ್ಟರ್ಗೆ ನಮ್ಗೆ ಎಷ್ಟಿದ್ರು ಪೋಷಕರಿಗೆ ಅಷ್ಟೇ ಇರುತ್ತೆ. ಎಲ್ಲರ ಸಹಕಾರದೊಂದಿಗೆ ಆ ಕೆಲಸ ಮಾಡ್ತೀವಿ. ಹಾಗೇನೆ ಇವತ್ತು ನಿಜವಾಗ್ಲೂ ವೆಂಕಟೇಶ್ವರ ಸರ್ ಹೇಳ್ದಂಗೆ ನಮ್ಗೆ ಇವತ್ತು ಪೋಷಕರ ಕೊರತೆ ಬಹಳ ಕಡಿಮೆ ಆಯ್ತು. ಬೇಕಿತ್ತು ನಮ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಜನ. ಇಂತಹ ಒಂದು ಕಾರ್ಯಕ್ರಮಗಳು ಎಲ್ಲೋ ಒಂದ್ ಕಡೆ ಹೋಗ್ಕೊಂಡು ಗಂಟೆ ಯಾರೋ MLA ಬೋಗಸ್ ಹೊಡಿತಾ ಇರ್ತಾನೆ, ಅವ್ರು ಕೇಳ್ಕೊಂಡು ಗಂಟೆ ಕೂತ್ಕೊಂಡಿರ್ತೀವಿ. ಈ ಊರಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮ ತಿಳ್ಕೊಳ್ಳೋರು ಬಹಳಷ್ಟು ಇರ್ತವೆ. ಇವೇನೋ ಒಂಥರ ಸಣ್ಣ ಮೆಸೇಜ್. ಇವ್ ಕೆಲವ್ರಿಗೆ ಏನಾಗುತ್ತೆ, ಕಾಲ್ ನನ್ಗೆ ಕಂಕರ ಬೇಕು ಬಂದ್ರೆ ಇವ್ರೇನೋ ಕರೀತಾ ಇರುತ್ತೆ, ನನಗೂ ಹಾಗೆ ಅನಿಸ್ತದೆ. ಆದ್ರೆ ಅದಲ್ಲ ಸಂದರ್ಭ ಆತರ ಇದ್ರು ಕೂಡ ಮಕ್ಕಳು ಪೋಷಕರಿಗೆ ಮಾತ್ರ ತಿಳಿಸಿದ್ರೆ ಅದು ಇಡೀ ಊರಿಗೆ ಎಲ್ಲರಿಗೂ ಮೆಸೇಜ್. ನಮ್ದು ಏನ್ STMC ಗ್ರೂಪ್ ಅಂತಿದೆಯಲ್ಲ ಎಲ್ಲರಿಗೂ STMC ಗ್ರೂಪ್ ಪ್ಲಸ್ ಓಲ್ಡ್ ವಿದ್ಯಾರ್ಥಿಗಳು ಮತ್ತೆ ಹಳೆಯ ವಿದ್ಯಾರ್ಥಿಗಳಂತ ಒಂದು ಗ್ರೂಪ್ ಅನ್ನು ಮಾಡ್ತೀವಿ. ಎಲ್ಲರಿಗೂ ಗ್ರೂಪ್ ಆಗಿದ್ವಿ. ಕೆಲಸದ ಒತ್ತಡನ ಏನೋ ಯಾಕೋ ಬರಕ್ಕಾಗಿಲ್ಲ, ತಿಳಿಸಿಲ್ಲ ಒತ್ತಡ ಇದೆ ಬಿಡಿ. ಒತ್ತಡ ತಿಳಿಸಿದೀವಿ, ಬರ್ಲಿಲ್ಲ, ಅದೇನು ಮಾಡಕ್ಕಾಗಿಲ್ಲ. ಆದ್ರೂ ಪಾಪ ನಮ್ಮ ದೊಡ್ಡಮನಿ ಸರ್ ಇವತ್ತು ನಮ್ಗೆ ಬಹಳ ಹಳೆಯ ಸ್ನೇಹಿತರು, ಹೆಚ್ಚು ಕಡಿಮೆ 15 ವರ್ಷದ ಹಿಂದಿನ ಸ್ನೇಹಿತರು ಅವ್ರು ಇವತ್ತು ನಮ್ಗೆ ಶಾಲೆಗೆ ಬಂದಿದ್ದಾರೆ ಅಂದ್ರೆ ಬಹಳ ಖುಷಿ ಆದಂತ ವಿಚಾರ. ಅದು ಈ ಕಾರ್ಯಕ್ರಮಕ್ಕೆ ಅವ್ರು ಇವತ್ತು ಆಗಮಿಸಿದರೆ ಅದು ಮತ್ತೆ ದೊಡ್ಡ ಒಂದು ಹೆಮ್ಮೆಯ ವಿಚಾರ. ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದೇ ಎಲ್ಲರಿಗೂ ಅಧ್ಯಕ್ಷರಾಗಿ ತುಂಬಾ ಜವಾಬ್ದಾರಿಯುತ ಕಾರ್ಯಚಟುವಟಿಕೆಗಳಿಗೆ ನಮಗೆ ಸದಾ ಇರೋದಿಲ್ಲ ಮಾತಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀಯುತ ದೊಡ್ಡಮನಿ ಸರ್ ಉಪ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಅಧ್ಯಕ್ಷೀಯರಲ್ಲಿ STMC ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟಾಚಲ ಅವರೇ ಹಾಗೂ ನಗೇಶ್ ಸರ್ ಅವರೇ, ಶಿಕ್ಷಕರು ಸಹ ಶಿಕ್ಷಕರೇ ಹಾಗೂ CRP ಸರ್ ಅವರೇ, ಸರ್ ಅವರು ಮುಂದುವರೆದಿದ್ದಾರೆ ಹಾಗೂ ಪೋಷಕ ವರ್ಗದವರೇ, ಈ ಸಾಮಾಜಿಕ ಪರಿಶೋಧನೆ 3 ದಿವಸದಿಂದ ನಮ್ಮ ಸರ್ ಅವರು 3 ದಿವಸದಿಂದ ನಮ್ಮ ಪೋಷಕರು ಹಾಗೂ ವಿದ್ಯಾರ್ಥಿ ಹಾಗೂ ಶಿಕ್ಷಕ ವೃಂದದ ಜೊತೆಗೆ ಚರ್ಚಿಸಿ ಏನು ಶಿಕ್ಷಣ ತಜ್ಞರು 134 ಪಾಯಿಂಟ್ಗಳನ್ನು ಮಾಡಿದ್ದಾರೆ, ಅದು ಹೇಗಿದೆ ಅನ್ನೋ ಮಟ್ಟಕ್ಕೆ ಒಂದು ಚರ್ಚೆಗೆ ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟ್ 134 ಪಾಯಿಂಟ್ಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ. ಸದರಿ ವರದಿಯನ್ನು ತಮ್ಮ ಸಮಕ್ಷಮದಲ್ಲಿ ಮಂಡಿಸಿರುತ್ತಾರೆ. ಆ ಸದರಿ ವರದಿಯಲ್ಲಿ ಯಾವುದೂ ಕೂಡ ನಾನು ಅಬ್ಸರ್ವ್ ಮಾಡಿದಂಗೆ ಎಲ್ಲವೂ ಕೂಡ ಸರಿಯಾಗಿದೆ. ಸರ್ಕಾರದ ಏನು 134 ಪಾಯಿಂಟ್ಗಳು ಎಲ್ಲವೂ ಕೂಡ ನೀಟಾಗಿ ಈ ಶಾಲೆ ಇದೆ ಅಂತ ಇದೆ. ಆದರೆ ಒಂದೆರಡು ಸಣ್ಣದು ಅಂತಂದರೆ ಯಾವುದೊಂದು ವಿಕಲಚೇತನ ಮಕ್ಕಳಿಗೆ ಯಾವುದೊಂದು ಟಾಯ್ಲೆಟ್ ಒಂದು ಶೌಚಾಲಯ, ಆಮೇಲೆ ಅರ್ತಿಂಗ್ ವಾಯು ಅದು 2 ಜನ ಸಣ್ಣ ವರ್ಷಗಳು ಇರ್ಬೋದು ಅನಿಸುತ್ತೆ. ಅದು ಸರಿಪಡಿಸಿದೆ ಅಂತ ನಮ್ಮ ಅಧ್ಯಕ್ಷರು ಕೂಡ ಈಗಾಗಲೇ ಹೇಳಿದ್ದಾರೆ. ಮತ್ತು ಉಳಿದಂತೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಇದೆ ಅನ್ನೋದೊಂದು ಈ ಶಾಲೆಯಲ್ಲಿ ಆ ವರದಿಯಲ್ಲಿ ಯಾವುದೂ ಕೂಡ ನಿಮ್ಮಿಂದ ಯಾವುದೇ ಆಕ್ಷೇಪಣೆಗಳು ಯಾವುದೂ ಕೂಡ ಬರಲಿಲ್ಲ. ಅದನ್ನು ನೋಡಿದರೆ ಎಲ್ಲರಿಗೂ ಅರ್ಥ ಆಗ್ತದೆ ಈ ಶಾಲೆ ಎಲ್ಲ 134 ಪಾಯಿಂಟ್ಗಳಿಗೂ ಚೆನ್ನಾಗಿದೆ ಅನ್ನೋದೊಂದು ಆಗ್ತದೆ. ಹಾಗೆಯೇ ಈ ಶಾಲೆಗೆ ಇಲ್ಲಿ ಬರ್ತಿದ್ದಾಗ ನಾನು ಅನಿಸ್ತು, ನಾನು ಇಲ್ಲಿ ಫಾರೆಸ್ಟ್ ಆಗಿದ್ದೆ ಅವಾಗ ಇಷ್ಟೊಂದು ಇರಲಿಲ್ಲ, ಒಂದು 4-5 ವರ್ಷದಿಂದ. ಬಟ್ ಈಗ ಬರ್ತಿದ್ದಂಗೆ ಇದನ್ನೊಂದು ಶಾಲೆ ಇಲ್ಲೊಂದು ಯಾವುದು ಕಿರಿಯ ಪ್ರಾಥಮಿಕ ಶಾಲೆ ಅನ್ನೋ ಒಂದು ರೀತಿಯಲ್ಲಿ ಇದು ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ಇರ್ಬೋದು ಅನ್ನೋದ್ರಲ್ಲಿ ಆ ಒಂದು ವಾತಾವರಣ ಇಲ್ಲಿ ಹಾಗೆ ಇಲ್ಲಿ ಬರ್ತಿದ್ದಂಗೆ ನನಗೆ ಅನಿಸ್ತು, ನಾವು ಇಲ್ಲಿ ಶಿಕ್ಷಕರು ಬಹಳಷ್ಟು ಆಸಕ್ತಿ ಇದ್ದಾರೆ. ಹೈಲಿ ಕ್ವಾಲಿಫೈಡ್ ಶಿಕ್ಷಕರು ಇದ್ದಾರೆ, ಹೆಡ್ ಮಾಸ್ಟರ್ ಇರ್ಬೋದು, ಸಹ ಶಿಕ್ಷಕರು ಇರ್ಬೋದು, ಕ್ವಾಲಿಫೈಡ್ ಶಿಕ್ಷಕರಿದ್ದಾರೆ. ಅವರಲ್ಲಿರ್ತಕ್ಕಂಥ ಆಸಕ್ತಿ ಬೇರೆ ಎಲ್ಲೂ ಕೂಡ ನಾನು ಕಾಣಲಿಲ್ಲ. ಬಂದ್ಕೂಡಲೇ ಅವರಿಗೆ ಆ ಆಸಕ್ತಿ ಇರೋದ್ರಿಂದ ಈ ಶಾಲೆ ಇಷ್ಟೊಂದು ನೀಟಾಗಿ ಇರಲಿಕ್ಕೆ ಕಾರಣ ಇರ್ಬೋದು ಅಂತ ಅನಿಸುತ್ತೆ.
ಬೇರೆ ಕಡೆ ಶಾಲೆಗಳಿಂದ ನೋಡ್ತೀವಿ, ಹೌದಾ ಇವ್ರು ಯಾಕೆ ಬಂದ್ರು ಅನ್ನೋ ಮಟ್ಟಕ್ಕೆ ಇಷ್ಟೇ ಇರ್ತದೆ. ಏನು ಕಾರ್ಯಕ್ರಮ ಬಂದ್ರೆ ಏನು ಇವ್ರು ಇರ್ತಕ್ಕಂಥ ಆಸಕ್ತಿ ನೋಡಿದ್ರೆ ಆ ಶಾಲೆ ಅದನ್ನು ತೋರ್ಸೋಣ ಇದನ್ನು ತೋರ್ಸೋಣ ಅಂತ ಹೇಳಿ ಹೋಗಿ ಫೋಟೋ ಹೊಡಿಸ್ಕೊಂಡು ಆ ಒಂದು ಇದೆ ಇಷ್ಟೊಂದು ಚಂದ ಕಾಣಲಿಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಕೆಲವು ಕಡೆ ಮತ್ತು ಹಿಂದೆ ಅವರು ತಮಿಳಿ ಶಾಲೆ ತಮಿಳಿ ಪಪ್ಪನ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಕೂಡ ಹಂಗೆ 2 ಜನ ಲೇಡೀಸ್ ಟೀಚರ್ ಇದ್ರು. ಎಲ್ಲರೂ ಬಂದರೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟೈಮ್ ಸರಿ ಬರ್ತಾರೆ, ಟೈಮ್ ಸರಿ ಹೋಗ್ತಾರೆ ಅಂತಾರೆ. ಆದರೆ ನಮ್ಮ ಗಂಡಸರು ಪುರುಷ ಟೀಚರ್ ಬೇಕು ಅನ್ನೋ ಮಟ್ಟಕ್ಕೆ ಬೇಡಿಕೆ. ಪಾಪ ಅವ್ರಿಗೆ ಏನಾಯಿತು, ಟೀಚರ್ಗೆ ಬೇಜಾರಾಯಿತು. ನೇರವಾಗಿ ಹೇಳಿದ್ರು ಅವ್ರು ಹೇಳೋದು, ನಾವು ಎಲ್ಲ ಮಾಡಿದ್ದೀವಿ, ಎಲ್ಲ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಆದರೆ ನೀವು ನಮ್ಮ ಬಗ್ಗೆ ಒಳ್ಳೆ ಇದನ್ನ ಕಾಣ್ತಾ ಇಲ್ಲ, ಬರೀ ಗಂಡಸರು ಮಾತ್ರ ನಿಮಗೆ ಮಾತಾಡಿದ್ರೆ ಹಾಗೆ ಹೀಗೆ ನೋಡಬೇಕು ಅಂತಾರೆ. ಬಟ್ ಇಲ್ಲಿ ನೋಡಿದ್ರೆ ಯಾವ ಬಾಂಧವ್ಯಗಳು ಕೂಡ ಟೀಚರ್ಸು ಮತ್ತು ಪೋಷಕರಲ್ಲಿ ಗ್ರಾಮಸ್ಥರಲ್ಲಿ ಒಂದು ಒಳ್ಳೆ ಬಾಂಧವ್ಯ ತುಂಬ ಚೆನ್ನಾಗಿದೆ ವಾತಾವರಣ. ಇದು ಈ ಥರ ಮುಂದುವರೆದು ಬಟ್ ಇದು ಶಾಲೆ ಈ ಸಣ್ಣ ಹಳ್ಳಿಯಲ್ಲಿದ್ದು ಕೂಡ ಇಷ್ಟು ವಿಶೇಷವಾಗಿ ಕಾಣಲಿಕ್ಕೆ ಶಿಕ್ಷಕರು ಮತ್ತು ಗ್ರಾಮಸ್ಥರು ಮತ್ತು ಪೋಷಕರೇ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೊಂದು ದೊಡ್ಡ ಜಾಗ ಇದೆ, ಇದನ್ನು ಮಂಜೂರು ಮಾಡಿಸ್ಕೊಳ್ಳೋದು ಒಂದು ಮಂಜೂರಾಗಿ ಇರ್ಬೋದು ಅಂತ ಗೊತ್ತಿಲ್ಲ. ಫಾರೆಸ್ಟ್ ಆದ್ರೆ ನೀವು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಒಂದು ಅರ್ಜಿ ಕೊಟ್ಟರೆ ಅದು ಸರ್ವೆ ಆಗಿದೆ. ಸರ್ವೆ ಆದರೆ ಒಂದು ಸಾಮಾನ್ಯ ಒಂದು 4 ಎಕರೆ ಜಾಗ ಇದೆ, ಅದು ಶಾಲೆ ಮಂಜೂರು ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡಿ. ಬೇರೆ ದೃಷ್ಟಿಯಲ್ಲಿ ಯಾವುದೂ ಶಾಲೆ ಮಂಜೂರಾತಿ ಕೊಡೋಕ್ಕಾಗಲ್ಲ. ಫಾರೆಸ್ಟ್ ಆಗಿರೋದ್ರಿಂದ ಅರಣ್ಯ ಹಕ್ಕು ಕಾಯ್ದೆಯಲ್ಲೇ ಒಂದು ಒಳ್ಳೆಯದು ಶಾಲೆ. ಆಮೇಲೆ ತುಂಬ ಖುಷಿ ಆಗ್ತದೆ, ಯಾವುದು ಬಂದರೆ ಹುಡುಗರು ಇನ್ನೊಂದು ಸೈಡ್ ಬರಬೇಕು ಅನ್ನೋ ಒಂದು ವಾತಾವರಣ ಇದೆ, ಅಟ್ಮಾಸ್ಫಿಯರ್ ಇದೆ. ಇದಕ್ಕೆ ತಕ್ಕಂತೆ ಶಿಕ್ಷಣ ಇಲಾಖೆ ವರ್ಗದವರು ಕೂಡ ಒಳ್ಳೆಯ ಸಹಕಾರ ಇದೆ, ಅಧಿಕಾರಿ ವರ್ಗದವರು ಎಂದು ಭಾವಿಸ್ತೇನೆ. ನಿಂದು ಕೂಡ ಗ್ರಾಮಸ್ಥರದ್ದು ಸಹಕಾರ ಚೆನ್ನಾಗಿದೆ, ಇದೇ ಥರ ಮುಂದುವರ್ಕೊಂಡು ಹೋಗಬೇಕು. ಈಗ ನೀವು ಇನ್ನೊಂದು ರಂಗಮಂದಿರ ಮತ್ತು ಇದು ಆಟದ ಮೈದಾನ ಹೊರಗಡೆ ಇದೆ ಅಂತ ಅನಿಸುತ್ತೆ. ಬಟ್ ಮಕ್ಕಳು ಅಲ್ಲಿ ಹೋಗಿ ಬರೋದಕ್ಕೆ ಹೇಗೆ ಅವಕಾಶ ರೂಟು ಅಥವಾ ಗೇಟ್ ಇದ್ದರೆ ಅಡ್ಡಿ ಇಲ್ಲ, ಇಲ್ಲಾಂದ್ರೆ ಕಾಂಪೌಂಡ್ ಒಳಗೆ ಇದ್ರೆ ಒಂದು ಒಳ್ಳೆಯದಿತ್ತು ಅಂತ ಒಂದು ಭಾವನೆ. ಸಣ್ಣ ಮಕ್ಕಳೆಲ್ಲ ಆ ಕಡೆ ಹೋಗಿ ಆಮೇಲೆ ಇನ್ನೊಂದು ಯಾವುದು ನೀವು ಬೇಡಿಕೆ ಇರ್ತಕ್ಕಂಥದ್ದು ಊಟದ ಮನೆ, ಆಮೇಲೆ ರಂಗಮಂದಿರ. ಅದು ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ ಹೇಳಿದಂಗೆ ಅದಕ್ಕೆ ಕಾನೂನಲ್ಲಿ ಎಷ್ಟು ಅನುದಾನ ಬೇಕಾಗ್ತದೆ, ಅದಕ್ಕೆ ಎಷ್ಟು ಇದೆ ಅಷ್ಟು ಮಾತ್ರ ಕೊಡ್ಬೋದೇನೋ. ಬಟ್ ನಾವು ಬೇರೆ ಕಡೆಗೆಲ್ಲ ನೋಡಿದಾಗ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಟಿ ಪಿ ಅವರು ಗ್ರ್ಯಾಂಟ್ ಹಾಕ್ಸಿದ್ರು ಬೇರೆ ಬೇರೆ ಕಡೆಗೆಲ್ಲ ಒಂದು ರಂಗಮಂದಿರ ಇದನ್ನೆಲ್ಲ ಮಾಡಿದ್ದಾರೆ. ಅದು ಈ ವರದಿಯಲ್ಲಿ ಇರ್ತಕ್ಕಂಥ ವರದಿಯಿಂದ ದುಡ್ಡು ನಿರ್ಧರಿಸಿ ಮಾಡುವಂಥದ್ದು ಅಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆದರೂ ಕೂಡ ನಿಮ್ಮದು ಬೇಡಿಕೆ ಏನಿದೆ ಅದನ್ನು ಸರ್ಕಾರ ಮಟ್ಟದಲ್ಲಿ ಈಗೂ ಇಂತಾದರೆ ಮುಂದೆ ಅವರು ಶಿಕ್ಷಣ ತಜ್ಞರು 134 ಪಾಯಿಂಟ್ ಮಾಡಿದ್ದಾರೆ. ಶಾಲೆಯನ್ನು ಹೋಗೋದು ಬರೋದಷ್ಟೇ ಅಂತ ತರ್ತಿದ್ವಿ, ಅದಕ್ಕೆ ಶಾಲೆ ಹೇಗೆ ಇರಬೇಕು, ಮಕ್ಕಳು ಸಣ್ಣ ಮಕ್ಕಳಿಗೆ ಯಾವ ಮನಸ್ಸಿಗೆ ಯಾವ ಭಾವನೆ ಪರಿಣಾಮ ಬೀರಬೇಕು ಅನ್ನೋದನ್ನು ಚಿಂತಕರು ಏನು 134 ಪಾಯಿಂಟ್ ಮಾಡಿಲ್ಲ ಅದ್ಭುತವಾಗಿದ್ದಾವೆ. ಅದರ ಜೊತೆಗೆ ಈ 2 ಬೇಡಿಕೆಗಳನ್ನು ಇಟ್ಟು ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಅವಾಗ ಇದಕ್ಕೂ ಕೂಡ ಇನ್ನೊಂದು ಸೊಲ್ಯೂಷನ್ ನೀಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಬಟ್ ಈ ಶಾಲೆ ಇದೇ ಥರ ಬಾಂಧವ್ಯ ಇದೇ ಥರ ನೋಡ್ಕೊಂಡು ಒಂದು ಒಳ್ಳೆಯದಾಗಲಿ, ತುಂಬ ಖುಷಿ ಆಯಿತು. ಇದೇ ಥರ ಒಂದು ಮುಂದುವರಿಸಿಕೊಂಡು ನಾನು ಯಾವುದೇ ವಸ್ತು ತುಂಬ ದಿನ ಇಟ್ಟಿದ್ದ ಜಾಗದಲ್ಲೇ ಇಟ್ಟರೆ ಅದು ಹಾಗೆ ಅದೇನಾಗುತ್ತೆ, ಎಷ್ಟೇ ದುಡ್ಡು ಕೊಟ್ಟು ತಂದ್ರು ಎಷ್ಟೇ ಹೊಸದಾದರೂ ಕೂಡ ಧೂಳು ಕೂರುತ್ತೆ. ಹಾಗೆ ಇಂಥ ಒಂದು ಕಾರ್ಯಕ್ರಮಗಳು ಪದೇ ಪದೇ ನಾವೇನು ಹಬ್ಬ ಹರಿದಿನಗಳು ಬಂದಾಗ ಕ್ಲೀನ್ ಮಾಡಿ ಅವುಗಳನ್ನು ಸ್ವಚ್ಛಗೊಳಿಸ್ತೀವೋ ಹಾಗೆ ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಧೂಳು ಹಿಡಿದಿದ್ರೆ ತುಕ್ಕು ಹಿಡಿದಿದ್ರೆ ಅದನ್ನು ಸಾಣೆ ಹಿಡಿಯುವಂಥ ಕೆಲಸ ಈ ಕಾರ್ಯಕ್ರಮಗಳಿಂದ ಆಗುತ್ತೆ ಅಂತ ಹೇಳ್ತಾ ಒಬ್ಬ ಶಿಕ್ಷಕಿಯಾಗಿ ನನ್ನೊಂದು 2 ಬೇಡಿಕೆಗಳನ್ನು ಇದಕ್ಕೆ ಸೇರಿಸಬೇಕು ಅಂತ ನನ್ನ ಅಭಿಪ್ರಾಯ. ಏನಂದ್ರೆ ಮಕ್ಕಳಿಗೆ ಆಟದ ಮೈದಾನದ ಬಗ್ಗೆ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಒಂದಷ್ಟು ಆಟದ ಸಾಮಗ್ರಿಗಳ ಕೊರತೆ ಇದೆ. ಹಾಗಾಗಿ ಅವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದು ಒಂದಷ್ಟು ಆಟದ ಇತ್ತೀಚಿನ ಮೊದಲೆಲ್ಲ ನಾವು ಅದಕ್ಕೆ ಆಟದ ಸಾಮಗ್ರಿಗಳಿಗೆ ಅಂತಲೇ ಅನುದಾನ ಬರ್ತಿತ್ತು, ಇತ್ತೀಚಿನ ದಿನಗಳಲ್ಲಿ ಅದು ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ಆಟದ ಸಾಮಗ್ರಿಗಳು ಮತ್ತೆ ಬ್ಯಾಂಡ್ ಅಂದ್ರೆ ಒಂದು ನಾವು ಏನು ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ಇಂಥ ಮಾಡುವಂಥ ಟೈಮಲ್ಲಿ ಅದರದ್ದು ಒಂದು ವ್ಯವಸ್ಥೆ. ಮತ್ತೆ ಆ ಅಂಶದಲ್ಲಿ 134 ಅಂಶಗಳಲ್ಲೇ ಒಂದು 5-6 ಅಂಶಗಳಿತ್ತು ಡಿಜಿಟಲ್ ವ್ಯವಸ್ಥೆ ಅಂತ. ನಾನು ಈಗಾಗಲೇ 21ನೇ ಶತಮಾನದಲ್ಲಿ ಇದ್ದೀವಿ. ಮಕ್ಕಳಿಗೆ ಕೈಯಲ್ಲಿ ಎಲ್ಲ ಮನೆಯಲ್ಲೂ ಮಕ್ಕಳಿಗೆ ಸ್ಮಾರ್ಟ್ ಮೊಬೈಲ್ಗಳು ಸಿಗುತ್ತೆ. ಅವರು ಅದನ್ನು ತುಂಬಾ ಕ್ರಿಯೇಟಿವ್ ಆಗಿರುವಂತ ಸ್ಟೋರೀಸ್ ಆಗಿರ್ಬೋದು, ಎಲ್ಲದೂ ಪಾಠಕ್ಕೆ ಸಂಬಂಧಪಟ್ಟದ್ದು ಕೂಡ ಎಲ್ಲದೂ ಕೂಡ ಸಂವೇದ ಕ್ಲಾಸ್ ಅಂತ ಒಳ್ಳೊಳ್ಳೆ ತರಗತಿಗಳು ಕೂಡ ಅದರಲ್ಲಿ ಈ ಕ್ಲಾಸ್ಗಳಲ್ಲಿ ಸಿಗುತ್ತೆ. ಆದ್ರೆ ಶಾಲೆಗೆ ಬಂದಾಗ ಅವ್ರಿಗೆ ಟೀಚರ್ ನಿಂತ್ಕೊಂಡು ಭಾಷಣ ಮಾಡಿರ್ತಾರ ಫೀಲ್ ಆಗುತ್ತೆ. ಈಗೆಲ್ಲ ತುಂಬಾ ಕೂತಿರೋರು ನೀವ್ ಹೆಂಗ್ ಆಕಳಿಸ್ತಿದ್ದೀರ, ನಮ್ಮ ಮಕ್ಕಳು ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡು ನಮ್ಮ ಮಾತು ಕೇಳಿದ್ರೆ ನಾವು ಏನೇ ಚೆನ್ನಾಗಿ ಹೇಳೋಕ್ ಹೋದ್ರು
ಅವರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಅವ್ರು ನಮ್ಗಿಂತ ಚೆನ್ನಾಗಿ ಮೊಬೈಲಲ್ಲಿ ನೋಡಿರ್ತಾರೆ. ಹಾಗಾಗಿ ನಮ್ಮ ಶಾಲೆ ನಾ ಹಿಂದೆ ಕೂಡ ಒಂದ್ಸರಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಅಟ್ಲೀಸ್ಟ್ ಒಂದು ಸ್ಮಾರ್ಟ್ ಟಿವಿ ವ್ಯವಸ್ಥೆ ಆದ್ರೆ ನಾವು ಮೊಬೈಲ್ ಎಲ್ಲರೂ ನಾವು ನೆಟ್ ಇರುತ್ತೆ, ನಾವು ಒಂದು ಕನೆಕ್ಟ್ ಮಾಡಿ ಮಕ್ಕಳಿಗೆ ತೋರಿಸಬಹುದು ಅಂತ. ಆ ಒಂದು ಇಷ್ಟು ಬೇಡಿಕೆಯನ್ನ ನಮ್ಮ ಮೂಲಕ ಶಿಕ್ಷಕರಾಗಿ ನಿಮ್ಮಲ್ಲಿ ಕೇಳ್ಬೋದಾ? ಇದುವರೆಗೂ ಸಾವಧಾನವಾಗಿ ಕೂತು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೋಬಹುದು. ಶಾಲೆಗಳು ಮಾಡ್ಕೊಂಡಿದ್ದಾರೆ, ನಿಮ್ಮ ಇಲಾಖೆಯಿಂದ ಬಂದಿಲ್ಲ, ನಮ್ಮಲ್ಲಿ ಅಂತ ಈ ಪ್ರದೇಶದಲ್ಲಿ ಯಾರು ಅಂತ ಶ್ರೀಮಂತರು ಇಲ್ಲ, ಮತ್ತೆ ಯಾರು ಸರ್ಕಾರಿ ನೌಕರರು ಎಲ್ಲ ಸಣ್ಣ ಪುಟ್ಟ ಇರೋದ್ರಿಂದ ಆ ತರ ದಾನಿಗಳ ನಿರೀಕ್ಷಣೆ ನಮ್ದು ಖುಷಿಯಾಗಿದೆ. ನಿಮ್ಗೆ ನಮ್ಮ ಪರಿಸ್ಥಿತಿ ಈ ತರ ಸಮಸ್ಯೆ ಇಲ್ಲಿ ಯಾರೇ ಗೌರ್ಮೆಂಟ್ ಗ್ರೂಪ್ ಮಾಡಿ ನಮ್ಮ ಈ ಸ್ಯಾಲ್ ಓದ್ತಾ ಹುಡುಗರು ಇಲ್ಲ ನಾವು ವಸತಿ ಜ್ಯೋತಿಷಿ ಗಣೇಶನ ಹಬ್ಬ ಟೈಮಲ್ಲಿ ಒಂದು ನೋಡೋಣ ಏನಾದ್ರು ಒಂದು ಮಾಡಕ್ಕಾಗ್ತದೆ ಅಂತ ಪ್ರಯತ್ನ ಮಾಡ್ಬೇಕು. ನಮ್ಮ ತರವಾಗಿದೆ ಒಬ್ಬೊಬ್ಬರ ಹತ್ರ ಆಗಲ್ಲ, ಎಲ್ಲ ಅದು ಎಷ್ಟು ಅಧ್ಯಕ್ಷರು ಅದೇ ಬೆಲೆ ಮಾಡಿದ್ರಂತ ಗೊತ್ತಿಲ್ಲ. 15,000 ರೂಪಾಯಿ ಪ್ರಿಂಟ್ ಕೊಟ್ಟೆ ಮೂಲಭೂತವಾಗಿ ಅವಶ್ಯಕವಾಗಿರುವಂತಹ ವಸ್ತುಗಳು ಈ ನಿಟ್ಟಿನಲ್ಲಿ ನಮ್ಮ SDM ಎಲ್ಲರ ಗಮನಕ್ಕೆ ಅಂತ ಹಾಗೆ ವೈಯಕ್ತಿಕವಾಗಿ ನಾನು 1ನೇ ತರಗತಿ ಸರಿ ನಾವು ಅವಾಗಲೇ ನೀವು ದಾಖಲು ಮಾಡಿದಂಗೆ 2 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಿಂದ ನಮ್ಮ ಶಾಲೆಗೆ ಶೈಕ್ಷಣಿಕ ಗುಣಮಟ್ಟವನ್ನ ಆಧರಿಸಿ ಮಕ್ಕಳನ್ನ ಶಾಲೆಗೆ ದಾಖಲಿಸಿದ್ದಾರೆ ಅಂತ ಪೋಷಕರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಅತಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ, ಶಾಲಾ ಸಮಯ ಕೂಡ ಆಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ NS ದೊಡ್ಡಮನಿ ಸರ್, ಉಪ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯವರಿಗೆ ಎಲ್ಲರ ಹಾಗೆ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ನಾಗೇಶ್ ಸರ್, ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ತಾಲೂಕು ಪಂಚಾಯತ್ ಇವರಿಗೆ ಪ್ರಾಸ್ತಾವಿಕ ನುಡಿಯನ್ನ ಮಾತನಾಡಿ ಈ ಒಂದು ಸಭೆಯ ಚರ್ಚಾಂಶಗಳನ್ನ ಮೇಲಿನ ಹಂತದವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಶ್ರೀಯುತ ವೆಂಕಟಾಚಲ ಸರ್, ಸದಸ್ಯರು, ಗ್ರಾಮ ಪಂಚಾಯಿತಿ ಇವರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರ್ತಾರೆ. ಅವರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖಾ ವತಿಯಿಂದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಸಂತೋಷ್ ಸರ್ ಅವರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸಿರ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಮ್ಮ ಶಾಲೆಯ ಅಧ್ಯಕ್ಷರು ಈ ದಿನ ಇರೋ ಎಲ್ಲರೂ ಕೂಡ ಒಂದೊಂದು ದಿನದ ಅತಿ ತುರ್ತು ಕೆಲಸವನ್ನ ಬಿಟ್ಟು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದ ಹಾಗೆ ನಮ್ಮ ಉಪಾಧ್ಯಕ್ಷರು ಶಾಲೆಗೆ ಇವರು ಕೂಡ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ 3 ದಿನಗಳಲ್ಲಿ ಈ 3 ದಿನ ನಮ್ಮ ಜೊತೆ ಸಾಮಾಜಿಕ ಪರಿಶೋಧನೆಯಲ್ಲಿ ನಮ್ಮ ಶಾಲೆಯ ಇಂಚಿಂಚು ನಮಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ವಿಷಯಗಳನ್ನ ನಮಗೆ ಮನವರಿಕೆ ಮಾಡಿಕೊಡ್ತಿರುವಂತಹ ಶ್ರೀಯುತ ದೇವೇಂದ್ರ ಪ್ರಸಾದ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಹಾಗೂ ಶ್ರೀಮತಿ ನಳಿನಿ ಮೇಡಮ್, ಇವರು ಗ್ರಾಮ ಸಂಪನ್ಮೂಲ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಊರಿನ ಹಿರಿಯರಾಗಿರುವಂತಹ ಶ್ರೀಯುತ ಗಂಗಾನಾಯ್ಕ, ಇವರು ಕೂಡ ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ತಮ್ಮ ಆಶೀರ್ವಾದ ನೀಡುತ್ತಾರೆ. ಅವರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು ಸರ್. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ SDMC ಸದಸ್ಯರು, ಪೋಷಕರು,
ಎಲ್ಲರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹಾಗೂ ಈ ಒಂದು ಗ್ರಾಮ ಸಭೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ತಮ್ಮೆಲ್ಲರ ಸಲಹೆ ಮಾರ್ಗದರ್ಶನ ಸದಾ ನಮ್ಮ ಶಾಲೆಯ ಜೊತೆಗಿರಲಿ ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೇನ ಇದು ಕೂಡ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ವಂದನಾರ್ಪಣೆ ಮಾಡ್ತಕ್ಕಂತಹ ನಮ್ಮ ಶಾಲೆಯ ಸಹಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಮೇಡಮ್ ಇವರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗ್ತಕ್ಕಂಥ ವಂದನೆ ಸಲ್ಲಿಸ್ತಾರೆ. ಕುಟುಂಬದಲ್ಲಿ ಶಾಲೆ ಅಂತ